ಓಂ ಪ್ರಕಾಶ್ ಸರ್ಗಾದ್ರೆ ಶ್ರೀನಿಧಿ ಹತ್ರ ಬರೋದು ಸರ್ ಅದು ಅಂತ ಇನ್ನೂ ತಗೊಳ್ಳಿ. ಅವ್ರಿಗೆ ಮಾತ್ರ ಹಂಗೆ, ಬೇರೆಯವ್ರಿಗೆ ಭಯ ರಿಯಾಕ್ಟ್ ಮಾಡ್ತದೆ ಅಂತ. ಈ ಜೆರಾಕ್ಸ್ ಮೆಷಿನ್ ಮೇಲೆ ಹಿಂಗೆ ಮಲಗಿರ್ತಾರಲ್ಲ, ಸೊ ನಾನೋಗಿ ಯಾಕೋ ನಂಗೆ ಇದು ಮಾಡಿದೆ ಅಂತ ಇಲ್ಲಿ ಅವರು ಇನ್ನು ಇದ್ಬಿಟ್ರು, ಸಾರ್ ಹೊಡೀರಿ ಸರ್ ಪರವಾಗಿಲ್ಲ ಅಂತ ಅವರೇನೆ. ಎನಿವೆ ನಿಮ್ಮ ಲೈಫಿಗೆ ಒಂದು ಡಿಸ್ಕ್ಲೈಮರ್ ಇದ್ರೆ ಏನಂತಿರುತ್ತೆ? ಏನಿರುತ್ತೆ ಎಚ್ಚರಿಕೆ ಯಾಕೆ ಸರ್? ಕೇಳಿದೆ ಆ ಥರ ಇರ್ತಾವೆ ಒನ್ ಆಫ್ ದ ಡಿಸ್ಕ್ಲೈಮರ್. ಸೂಜಿ ಅಲ್ಲ ಸರ್ ನಾನು. ಕ್ರಿಟಿಕ್ಸ್ ಬಗ್ಗೆ ಏನು ಹೇಳ್ತೀರಾ? ಕೆಲವ್ರಿಗೆ ಒಂದೊಂದು ಟೈಮ್ ಬರ್ದಿರ್ತಾರಲ್ಲ ಅವ್ರಿಗೆ ಇವ್ರಿಗೇನು ಅರ್ಥನೇ ಆಗಿಲ್ವಲ್ಲ ಅಂತ ಅನ್ಸುತ್ತೆ. ಕೆಲವ್ರಿಗೆ ಜನ ಬೆಸ್ಟ್ ಕ್ರಿಟಿಕ್ಸ್ ಅವ್ರು ಡಿಸೈಡ್ ಮಾಡ್ತಾರೆ. ಎಲ್ಲ ಸೇರಿ ಏನಿರುತ್ತೆ ಸರ್? ಬೇವು ಬೆಲ್ಲ ತರ ಎಲ್ಲ ಅಂಶ ಇರುತ್ತಲ್ಲ, ಅದಕ್ಕೆ ಏನಂತಾರೆ ಸರ್? ಅದೇ ಬೇವು ಬೆಲ್ಲ ಇಲ್ಲ ಸರ್. ಬಟ್ ಐಡಿಯಾ ಬಂದಿದ್ದು ಒಂದು ಜೆರಾಕ್ಸ್ ಅಂಗಡಿಲೇ. ಆ ಜೆರಾಕ್ಸ್ ಅಂಗಡಿಯವರು ನಮ್ಮ ಟ್ರೇಲರ್ ನೋಡಿ ಮೆಸೇಜ್ ಮಾಡಿದ್ರು, ಸಖತ್ತಾಗೈತೆ ಸರ್ ಅಂತ. ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಇದೇ ಅಂಗಡಿಯಿಂದ ಪ್ರೇರಣೆ. ಅವ್ರಿಗೆ ಹೇಳಿದೆ ನಾಗಭೂಷಣ್ ಅವರು ಬ್ರಾಡ್ ಪಿಟ್ ಆಫ್ ಕನ್ನಡ ಇಂಡಸ್ಟ್ರಿ ಅಂತ. ಇವೆಲ್ಲ ಬೇಡ ಜನಗಳ ಕೈಲಿ ಏನ್ ಗೊತ್ತಾ ಮಯೂರ್ ನೋಡ್ತಾರೆ, ನಾನು ಜನಗಳ ನಾಗಭೂಷಣ್ ಮುಗಿಸ್ತೀನಿ ನೋಡ್ಕೊಳ್ಳಿ. ಯಾಕೆ ಸ್ವಾಮಿ? ನಮ್ಮ ಪಕ್ಕದ ಮನೆಯವರು ಅವ್ರ ಅಪ್ಪ ಅಮ್ಮ ಇಬ್ರು ಹೋಗ್ಬಿಟ್ರು ಕೋವಿಡ್ ಅಲ್ಲಿ. ನಿಮ್ ಸಿನಿಮಾ ನೋಡಿ ಆಕ್ಚುಲಿ ಇವತ್ತು ಸ್ವಲ್ಪ ನಕ್ಕಿದ್ದಾರೆ. ಯಾರೋ ನೊಂದಿರೋರ್ಗೆ ಅವ್ರ ಮುಖದಲ್ಲಿ ಒಂದು ನಗು ತೋರಿಸೋದಿದೆಯಲ್ಲ, ಅದು ಎಂತ ಪುಣ್ಯದ ಕೆಲಸ ಅಲ್ವಾ? ಅಬ್ಸಲ್ಯೂಟ್ಲಿ. ಹಾಯ್ ಹಲೋ ನಮಸ್ಕಾರ. ನನ್ನ ಸ್ಟೈಲಲ್ಲಿ ನಮಸ್ಕಾರ ಗುರು. ನಾನು ನಿಮ್ಮ ಮಯೂರ ರಾಘವೇಂದ್ರ. ವೆಲ್ಕಮ್ ಟು ಗೋಲ್ಡ್ ಕ್ಲಾಸ್. ಸುಮಾರು ವರ್ಷದ ಕೆಳಗಡೆ ನಾನು ಈ ನಮ್ಮ ಮನೆ ಹತ್ರ ಹೋಗ್ಬೇಕಾದ್ರೆ ಒಂದು ಜೆರಾಕ್ಸ್ ಅಂಗಡಿ ಹೋಗ್ಬೇಕಾದ್ರೆ ನನಗೊಂದು ಆ್ಯಡ್ ನೆನಪಾಗ್ತಾ ಇತ್ತು. ಆ ಆ್ಯಡಲ್ಲಿ ಏನು ಅಂತಂದರೆ, ಜೆರಾಕ್ಸ್ ಮಿಷಿನ್ ಓಪನ್ ಮಾಡಿದ ತಕ್ಷಣ ಒಂದು ಮಾವಿನ ಹಣ್ಣು ಇಡೋರು. ಮಾವಿನ ಹಣ್ಣು ಇಟ್ಟಿದ ತಕ್ಷಣ ಫುಲ್ಲು ಒಂದಿಷ್ಟು ಇದೇನಂತೀರ ಚಾಕ್ಲೇಟ್ ಥರ ಎಲ್ಲ ಬಂದ್ಬಿಡೋದು, ಅದೇನೋ ಮ್ಯಾಂಗೋ ಲಾಲಿಪಾಪ್ಸ್ ಥರ ಅಂತ. ನಾನು ಏನು ಸಖತ್ತಾಗಿರುತ್ತಲ್ಲ ಈ ಜೆರಾಕ್ಸ್ ಮೆಷಿನಲ್ಲಿ ಏನಾದರೂ ಇಟ್ಬಿಟ್ಟು ಈ ಥರ ಬಂದುಬಿಟ್ರೆ ಹಿಂಗೆ ಅಂತ ವಿಯರ್ಡ್ ಥಾಟ್ಸ್ಗಳು ಬರೋದು. ಆ ವಿಯರ್ಡ್ ಥಾಟ್ಸ್ನೇ ಒಂದು ಸೀರೀಸಾಗೆ ಮಾಡಿ ಹೊಟ್ಟೆ ಹುಣ್ಣಾಗೋಷ್ಟು ನಗ್ಸಿರೋ ಅಂತ ವೆರಿ ರೀಸೆಂಟ್ ಸೀರೀಸ್, ದಟ್ ಈಸ್ ನಾಟ್ ಜೆರಾಕ್ಸ್, ಇಟ್ ಈಸ್ ಜೆರಾಕ್ಸ್. ಜೆರಾಕ್ಸ್ ತಂಡ ಇವತ್ತು ನನ್ನ ಜೊತೆ ಗೋಲ್ಡ್ ಕ್ಲಾಸ್ನಲ್ಲಿ ಇದ್ದಾರೆ. ಮಿಸ್ಟರ್ ನಾಗಭೂಷಣ್, ಪಾಯಲ್ ಚಂಗಪ್ಪ ಹಾಗೂ ಶ್ರೀನಿಧಿ. ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ಕಾರ, ಥ್ಯಾಂಕ್ ಯು. ಸೊ ಇದು ಜೆರಾಕ್ಸ್ ಅಲ್ಲ, ಜೆರಾಕ್ಸ್ ಯಾಕೆ? ಅದು ಅಂದ್ರೆ 2 ಕಾರಣ ಇದೆ. ಒಂದು ಜೆರಾಕ್ಸ್ ಅನ್ನೋದು ಕಂಪ್ನಿ ನೇಮು ಇಡಲ್ಲ, ಇನ್ನೊಂದು ಜೆರಾಕ್ಸು ಕೇಳೋದಕ್ಕೆ ನಾವು ಹಳ್ಳಿ ಕಡೆ ಆಗ್ಲಿ ನಮ್ಮ ಏರಿಯಾಗಳ ಕಡೆ ಆಗ್ಲಿ ನಾವು ಜೆರಾಕ್ಸ್ ಅಂತೆಲ್ಲ ಹೇಳಲ್ಲ, ಹಣ ಒಂದು ಜೆರಾಕ್ಸ್ ಕೊಡು ಅಂತಾನೆ ಹೇಳ್ತೀವಿ. ಹಾಗಾಗಿ ಜೆರಾಕ್ಸೇ. ಆದ್ರೆ ಏನೊಂದು ಜನ ನಾವು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ಬಿಟ್ಟಿದೀವಿ ಅಂತ ಕರೆಕ್ಟ್ ಮಾಡ್ತಾ ಇರ್ತಾರೆ. ಟೈಪೋ ಮಾಡ್ತಾರೆ. ನಾವು ಇಂಟೆನ್ಷನಲಿ ಜೆರಾಕ್ಸ್ ಅಂತಾನೆ. ತುಂಬಾ ಜನ ಹ್ಯಾಶ್ ಟ್ಯಾಗ್ ಬರೆಯುವಾಗಲೂ ಅದೇ ಬರೀತಾ ಇದ್ದಾರೆ. ಅಂದ್ರೆ ಇವ್ರಿಗೇನೋ ಗೊತ್ತಿಲ್ಲ, ಒಟ್ನಲ್ಲಿ ಜೆರಾಕ್ಸೇ. ಜೆರಾಕ್ಸ್. ನಿಮ್ ಜೀವನದಲ್ಲಿ ಈಗ ಸೀರೀಸ್ ಅಲ್ಲಿ ಬಿಟ್ಟು ಯಾರನ್ನ ಕರ್ಸ್ಬೇಕು ಅಂತ ಮೈಂಡ್ ಓಡ್ತಾ ಇತ್ತು ಸೀರೀಸ್ ಮಾಡ್ಬೇಕಾದ್ರೆ, ಶೂಟ್ ಮಾಡ್ಬೇಕಾದ್ರೆ ಗೊತ್ತಿಲ್ಲ. ಈಗ ಅನ್ಸ್ತಾ ಇದೆ ಆಕ್ಚುಲಿ ಡೊನಾಲ್ಡ್ ಟ್ರಂಪ್ ಕರ್ಸ್ಬಿಡ್ತಿದ್ದೆ. ಒಬ್ಬನಿಂದ ಇಡೀ ಪ್ರಪಂಚ, ಒಬ್ಬ ಮನುಷ್ಯನ ಇದರಿಂದ ತಲೆ ಕೆಟ್ಟಿರೋದ್ರಿಂದ ಇಡೀ ಪ್ರಪಂಚ ಎಷ್ಟು ಅನುಭವಿಸ್ತಾ ಇದೆಯಲ್ಲ. ಸೊ ಕರೆದು ಸ್ವಲ್ಪ ಅವ್ರನ್ನ ನಾಟ್ ಬ್ಯಾಡ್ ವೆರಿ ಗುಡ್ ಚಾಯ್ಸ್. ಯು ಕುಡ್ ಹ್ಯಾವ್ ರಿಯಲಿ ಅಡಾಪ್ಟೆಡ್ ಇಟ್ ಆಕ್ಚುಲಿ. ನೋಡಿ ಒಂದು ಸ್ವಲ್ಪ ಆಕ್ಚುಲಿ ಯುದ್ಧ ಶುರು ಆಗೋಕ್ಕಿಂತ ಮುಂಚೆನೇ ತಾನೇ ಶೂಟ್ ಮಾಡಿದ್ದು. ನೆಕ್ಸ್ಟ್ ಸೀಸನ್ ಬೇಕಾರೆ ಮಾಡ್ಬೋದು ನೋಡಿ ಸರ್, ಒಳ್ಳೆ ಐಡಿಯಾ ಅಲ್ವಾ? ಹೇಳಿ ಮದನ ಮಂದಾರ PK ಅವರೇ. ನಾನು ಪ್ರಾಯಶಃ ಇಡೀ ಶೋ ಇವ್ರನ್ನ ಹಂಗೆ ಕರಿತೀನಿ ಅನ್ಸುತ್ತೆ. ಐ ಆಮ್ ಬಿಗ್ ಫ್ಯಾನ್ ಆಫ್ ಮದನ ಮಂದಾರ PK ಬಿಕಾಸ್ ನನಗೆ ಮೋಸ್ಟ್ ಫೇವರೇಟ್ ಶಾರ್ಟ್ ಫಿಲ್ಮ್ಸ್ಗಳಲ್ಲಿ ಬಂದಂಥದ್ದು ಅದು ಆ್ಯಕ್ಚುಲಿ. ಸೊ ಹಾಗಾಗಿ ಆ್ಯಂಡ್ ಅದಾದ್ಮೇಲೆ ಇಷ್ಟೊಂದು ಸೀರೀಸ್ಗಳನ್ನ ಮಾಡಿದ್ರಿ. ಇನ್ಫ್ಯಾಕ್ಟ್ ಜುಗ್ಗಾರ ಅಂತ ಒಂದು ಯಾವ್ದು ಇತ್ತು, ಜುಗ್ಗ ನನ್ನ ಗಂಡ ನೋಡಿ, ಎಷ್ಟು ನೆನಪಿದೆ ನಮ್ಗೆ. ಅಪ್ಪ ಎಷ್ಟು ನಗ್ತೀನಿ ಗೊತ್ತಾ, ಏನೇನೆಲ್ಲ ವಿಯರ್ಡ್ ಐಡಿಯಾಸ್ಗಳು ದೆ ಗೆಟ್, ಐ ಡೋಂಟ್ ನೋ. ಸೊ ನಿಮ್ ಜೀವನದಲ್ಲಿ ಯಾರನ್ನಾದ್ರು ಜೆರಾಕ್ಸ್ ಅಲ್ಲಿ ಕರ್ಕೊಂಡ್ ಬರ್ಬೇಕು ಅಂದ್ರೆ ಯಾರನ್ನ? ಬೆಕ್ಕಾ? ರೋಡ್ ಸಿಗ್ತಾವಲ್ಲ, ಅದೇ ರೋಡ್ ಯಾವ ಬೇಕು? ನಾವು ಸಾಕಿದ್ಬೇಕು ಇವಾಗ. ಹಂಗೆ ಹೇಳಿ ನಮ್ ಬೇಕು ನಾನು ಹಂಗೆ ಹೇಳಿ ನಮಗ್ ಬೇಕಿತ್ತು ಹಂಗೆ ಹೇಳ್ರಿ. ನಾನೆಲ್ಲೋ ಪ್ರಮೋದ್ ಶೆಟ್ರು ಮುಖ ತಂದ್ಬಿಡೋಣ ಅನ್ಕೊಂಡೆ. ಅಮ್ಮ ನಾನ್ ಬೇಕು. ಓ ಹೌದಾ, ದೆನ್ ಓಕೆ ಪಾಪ, ದಟ್ ಮೇಕ್ ಸೆನ್ಸ್. ಹೆಸರಿದೆಯಾ ಅದಕ್ಕೆ? ಫ್ಲಫಿ. ಏನೇನು? ಫ್ಲಫಿ. ಓಕೆ. ನೀವು ಡೋಂಟ್ ಟೆಲ್ ಮಿ ಐ ಗಾಟ್ ಎವ್ರಿವನ್ ಇನ್ ದ ಸೀರೀಸ್ ಅಂತ. ಹಂಗೇನಿಲ್ಲ, ನನ್ನೇ ಇನ್ನೊಂದು ಜೆರಾಕ್ಸ್ ಮಾಡ್ಕೋತೀನಿ ಮಲ್ಟಿ ಟಾಸ್ಕಿಂಗ್ ಮಾಡಕ್ಕೆ.
ಅಣ್ಣ ಇದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಕ್ಲೋನ್ ಮಾಡ್ಕೊಂಡ್ಬಿಡೋದು ಏಯ್. ಇದ್ರ ತರ ಮಯೂರ್ ಯಾವ್ದು ಹೇಳಿ ಇದು ಸಿನಿಮಾದಲ್ಲಿ ರಜನಿಕಾಂತ್ ರೋಬೋ ಸಿನಿಮಾ ಎರಡು ಕೈ ಮಾಡ್ಕೊಂಡು ಹಿಂಗ್ ಮಾಡ್ತಿರ್ತಾರಲ್ಲ ಹಾಗೆ. ಇಲ್ಲ ಇವರು ಪ್ರಾಯಶಃ ಹೆಂಗ್ ಗೊತ್ತಾ, ಲಾಸ್ಟ್ ನಿಮ್ ಸಿನಿಮಾ ಎಂಡಲ್ಲಿ ಹೆಂಗ್ ಬರುತ್ತೋ ಅದೇ ತರ ಅನ್ಕೊಂಬಿಟ್ಟಿದ್ದಾರೆ. ಸೊ ಇಲ್ಲಿ ನೋಡಿದ ತಕ್ಷಣ ಬರೀ ನಾಗಭೂಷಣ್ ಈ ತರ ಸಿಣಿದಿದ್ರೆ ಹೆಂಗಿರುತ್ತೆ ಆತರ ಸಿನಿಮಾ ಅಂತ. ಎಷ್ಟು ನಾಗಭೂಷಣ್. ಆಕ್ಚುಲಿ ವಾಟ್ ಈಸ್ ದಿ ಎಂಡಿಂಗ್ ದಟ್ ಈಸ್ ಬಿಗಿನಿಂಗ್ ಆಫ್ ನೆಕ್ಸ್ಟ್ ಸೀಸನ್ಗೆ ಆ ಥರ. ಅಂಡ್ ಸೆವೆರಲ್ ಪಾಯಿಂಟ್ಸ್ನ ಅಲ್ಲಿ ನಾನು ಕನ್ಕ್ಲೂಡ್ ಮಾಡಬೇಕಿತ್ತು. ಈಗ ವಿಗ್ರಹಗಳು 2 ವಿಗ್ರಹ ತೋರಿಸಿದ್ದೆ. ಒಂದು ಮಾನಿದೇವ ಅಂತ ಒಂದು ವಿಗ್ರಹ, ಇನ್ನೊಂದು ವಿಗ್ರಹಕ್ಕೆ ನೇಮ್ ಕೊಟ್ಟಿಲ್ಲ. ಒಂದು ವಿಯರ್ಡ್ ಆಗಿರುತ್ತೆ, ಕಣ್ಣು ಮೇಲ್ಗಡೆಯಿಂದ ಲೈಟ್ನ ಕೊಡ್ತಾ ಇರುತ್ತೆ. ಆ್ಯಂಡ್ ಅದಕ್ಕೊಂದು ಬ್ಯಾಕ್ ಸ್ಟೋರಿ ಇತ್ತು, ಅದು ಕೌದ್ರ ಅಂತ ಆ ವಿಗ್ರಹ. ಆ್ಯಂಡ್ ಆ ವಿಗ್ರಹದ ಬ್ಯಾಕ್ ಸ್ಟೋರಿ ಬಂದು ವಿಜಯನಗರ ಎಂಪೈರ್ಗೆ ಲಿಂಕ್ ಆಗಿತ್ತು. ಒಂದು ವಿಜಯನಗರ ಕಾಲಘಟ್ಟದಲ್ಲಿ ಈ ಒಬ್ಬ ವ್ಯಕ್ತಿ ಸೇಜ್ ಅಂತ ಒಬ್ಬ ಬಂದಿದ್ದಾನೆ, ಅವನು ಬೇರೆ ದೇಶದಿಂದ ಬಂದಿದ್ದಾನೆ ವಿಜಯನಗರ ಎಂಪೈರ್ಗೆ. ಆ್ಯಂಡ್ ಒಳಗಡೆ ಅವನು ನುಸುಳಿ ತುಂಬಾ ಜನರ ಡ್ಯೂಪ್ಲಿಕೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಅವನ ಮಂತ್ರ ಪ್ರಭಾವದಿಂದ. ಆಗಿನ ಸಿನಿಮಾಗಳನ್ನ ನಾವು ನೋಡಿದ್ರೆ ಒಂದು ಮಂತ್ರ ಇರ್ತಿತ್ತು, ಅದನ್ನ ನಾವು ಹೇಳಿದ ತಕ್ಷಣ ನಮ್ಮ ಕೈಲಿ ಒಂದು ಶಕ್ತಿ ಸಿಗ್ತಿತ್ತು. ಅದರಿಂದ ಏನಾಗ್ತಿತ್ತು, ಒಳಗಡೆ ಸಣ್ಣ ಸಣ್ಣ ರಾಜಕೀಯ ಕುತಂತ್ರಗಳಾಗಿ ಒಂದು ಭಿನ್ನಾಭಿಪ್ರಾಯಗಳು ಬರ್ತಾ ಇದೆ ಅಂತ ಗೊತ್ತಾದಾಗ ಅವನನ್ನ ಗಡಿಪಾರು ಮಾಡ್ಬಿಡ್ತಾರೆ, ಊರಾಚೆ ಕಳಿಸಿ ಅವನನ್ನ ದಿಗ್ಬಂಧನ ಮಾಡ್ತಾರೆ. ಸಮಥಿಂಗ್ ಆ ಥರದೊಂದು ಬ್ಯಾಕ್ ಸ್ಟೋರಿ. ಆ್ಯಂಡ್ ಅವನ ವಿಗ್ರಹ ಅಲ್ಲೇ ಇದೆ. ಸೊ ಅವನ ವಿಗ್ರಹ ಇಟ್ಸ್ ನಥಿಂಗ್ ಬಟ್ ಅವನೇ ಕಲ್ಲಾಗಿರೋದು ಅಂತ ಮಾನಿ ಗುಡ್ಡದಲ್ಲಿ. ಇದನ್ನೆಲ್ಲ ಹೇಳ್ಬಿಟ್ರೆ ನೆಕ್ಸ್ಟ್ ಸೀಸನ್ ಮಾಡಿದ್ರೆ ಎಲ್ಲ ನೆಕ್ಸ್ಟ್ ಸೀಸನ್ ಅಲ್ಲಿ ಬರಲ್ಲ ಇವೆಲ್ಲ ಬ್ಯಾಕ್ ಸ್ಟೋರಿ. ಒಟ್ನಲ್ಲಿ ಗೊತ್ತಿತ್ತಾ ಇದು ಬ್ಯಾಕ್ ಸ್ಟೋರಿ? ಯಾವುದು ಇದಿಷ್ಟು ಇಷ್ಟೊಂದು ಹೇಳಿರಲಿಲ್ಲ. ಕೌದ್ರ ಅಂತ ಹೇಳಿದ್ದು ಆಕ್ಚುಲಿ. ಅದು ಇಲ್ಲಿ ನಾನು ಫಸ್ಟ್ ನಮ್ಗೆ ನರೇಟ್ ಮಾಡುವಾಗೆಲ್ಲ ಹೇಳಿದ್ರು, ಬಟ್ ಅದೇ ಆಬ್ವಿಯಸ್ ಇಲ್ಲಿ ತೋರಿಸಿರ್ಲಿಲ್ಲ. ಬಟ್ ಇದಿತ್ತು ವಿಷಯ, ಅದೆಲ್ಲ ಲಿಂಕ್ ಮಾಡೋದಿತ್ತು. ಆಮೇಲೆ ಇನ್ನೊಂದು ಇದನ್ನ ಓಪನ್ ಎಂಡೆಡ್ ಆಗು ತಗೋಬೋದಲ್ಲ, ಅಂದ್ರೆ ಕೆಲವುದಕ್ಕೆ ಹೆಂಗ್ ಬೇಕಾದ್ರೂ ಅನ್ಕೋಬೋದು ಗೊತ್ತಾ. ಮೋಸ್ಟ್ಲಿ ಇದು ನಂಗೆ ಹಿಂಗೆ ಅನ್ಸುತ್ತೆ, ನಂಗೆ ಹಿಂಗೆ ಅನ್ಸುತ್ತೆ, ಆ ಥರ ತುಂಬ ಜನ ನೋಡಿದಾಗ ಒಬ್ಬೊಬ್ರು ಅನ್ಕೋತಿರ್ತಾರಲ್ಲ. ನಿಮ್ಗೆ ನರೇಶನ್ ಹೆಂಗ್ ಕೊಟ್ಟಿದ್ದು? ತುಂಬ ಚೆನ್ನಾಗಿ ಒಳ್ಳೆ ನರೇಟರ್ ಶ್ರೀನಿಧಿ. ಫಸ್ಟ್ ಕೊನೆವರೆಗೂ ನೀಟಾಗೆ ಹೀಗೆ ಅಂತ ಹೇಳ್ತಾರೆ. ಬಟ್ ವಾಟ್ ಎಕ್ಸೈಟೆಡ್ ದ ಮೋಸ್ಟ್ ಫಾರ್ ಯು? ಪ್ಲಾಟ್. ಅಂದ್ರೆ ಈಗ ನೀವ್ ಹೇಳಿದ್ರಲ್ಲ, ಮಾವನ ಇಟ್ಬಿಟ್ಟ ಕಚ್ಚಾ ಮ್ಯಾಂಗೋ ಚಾಕ್ಲೇಟ್, ಕಚ್ಚಾ ಮ್ಯಾಂಗೋ ಕರೆಕ್ಟ್. ಹಂಗೆ ಆ ಥರ ಈ ತಾಟ ಎಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತು. ಆಮೇಲೆ ಈ ಥರ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಲ್ಲ ನಾವು, ಈ ಥರ ಹೊಸ ಕಥೆಗಳು, ಈ ಸೈಫೈ ಅಥವಾ ಸೈಫೈ ಅಂತಿರೋ, ಫ್ಯಾಂಟಸಿ ಅಂತಿರೋ, ಸೂಪರ್ ನ್ಯಾಚುರಲ್ ಅಂತಿರೋ, ಈ ಥರದ ಕಥೆಗಳನ್ನ ನಾವು ಒಂಥರ ಮಜಾ ಇರುತ್ತಲ್ಲ. ನಾನು ಸಣ್ಣವನಿದ್ದಲ್ಲಿಂದ ನನಗೆ ಈ ಥರ ಸಿನಿಮಾಗಳೇ ಇಷ್ಟ. ಈ ಪ್ರಚಂಡ ಕುಳ್ಳ ಎಲ್ಲ ನೋಡಿದ್ದೀರಾ? ಕಿಂಕಿಣಿ ಶರ್ಮಾ. ಈ ಥರ ಸಿನಿಮಾಗಳಂದ್ರೆ ಈ ಮಾಯ ಆಗೋದು, ಈ ಥರದ್ದೆಲ್ಲ ನನಗೆ ಬಹಳ ಇಷ್ಟ. ಅಂದರೆ ಅದು ಫ್ಯಾಂಟಸಿ ಜೊತೆಗೆ ಇವತ್ತರೆಗೂ ನೋಡಿ ನಾವು ಪಂಚತಂತ್ರ ಕಥೆಗಳು, ಚಂದಮಾಮ ಕಥೆಗಳು ಇವೆಲ್ಲ ಓದೇ ಬೆಳೆದಿರೋದಲ್ಲ ನಾವು. ಈ ಥರದೊಂದು ಫ್ಯಾಂಟಸಿ ಕಥೆಗಳು ಮಾಡಬೇಕು ಅಂತ ನನಗೆ ಭಾಳ ಆಸೆ ಆಯಿತು. ಆ ಥರದೊಂದು ಕತೆ ಕೇಳಿದಾಗ ಓಕೆ ಬನ್ನಿ ಮಾಡೋಣ ಅಂತ. ಯಾಕೆ ನಿಮಗೆ ಬರೀ ಸ್ಕೈಫೈ ವರ್ಲ್ಡ್ ಅಲ್ಲಿ ಯೋಚನೆ ಮಾಡೋದಾ? ಇಲ್ಲ, ಅಂದ್ರೆ ನನಗೆ ಇದೊಂಥರ ಫ್ಯಾಂಟಸಿ ಎಲಿಮೆಂಟ್ಸ್ ಇಷ್ಟ. ಅಂದ್ರೆ ಸಿನಿಮಾ ಇಸ್ ನಥಿಂಗ್ ಬಟ್ ನನ್ನ ಕನಸು. ಸೊ ನಮ್ಮ ಕನಸನ್ನ ನಾವು ವಿಜುವಲೈಸ್ ಮಾಡಿ ಜನಕ್ಕೆ ತೋರಿಸ್ತಾ ಇದೀವಿ ಅಂತ ಅನ್ಕೊಂಡ್ರೆ, ಕನಸು ನಮಗೆ ವಿಚಿತ್ರ ಕನಸುಗಳೇ ಬೀಳೋದು. ಸೊ ಆ ಥರ ಒಂದು ಅತಿ ವಾಸ್ತವದ ಕನಸುಗಳು, ಸಂಬಂಧನೇ ಇರಲ್ಲ ಒಂದಕ್ಕೊಂದು, ಇಂಥದನ್ನ ತಂದು ಸಂಬಂಧನ ಬೆಸೆದು ಅದಕ್ಕೊಂದು ಕಥೆ ಕಟ್ಟಿ ಅಂಡ್ ಇದೇನಾದ್ರೂ ರಿಯಲ್ ಲೈಫಲ್ಲಿ ಇದ್ದಿದ್ರೆ ಹೆಂಗ್ ಆಗ್ತಿತ್ತು ಅನ್ನೋದನ್ನ ಕಟ್ಟೋ ಪ್ರಯತ್ನ ಅಷ್ಟೇ. ಮತ್ತು ಅದೇ ವರ್ಲ್ಡ್ನೇ ಥಿಂಕ್ ಮಾಡ್ತೀನಿ ಅಂತಲ್ಲ, ಬಟ್ ನನಗೆ ಆ ಥರದ್ದು ಇಷ್ಟ. ಏನಾದರೂ ಒಂದು ಎಕ್ಸ್ಪೆರಿಮೆಂಟೇಷನ್ ಮಾಡಬೇಕು ಅಂತ ಸ್ಟೋರಿ ಟೆಲ್ಲಿಂಗಲ್ಲಿ. ಆ್ಯಂಡ್ ಇವೆಲ್ಲ ಇನ್ನೇ ನಿಯರ್ ಫ್ಯೂಚರ್ ಇಂಥವೆಲ್ಲ ಆಗ್ತವೆ. ಇದೇನಂತ ಹೊಸ ವಿಷಯಗಳಲ್ಲ. ಈಗಲೇ ಎಲ್ಲರ ನಮ್ಮ ಕ್ಲೋನ್ಗಳನ್ನ ಇಟ್ಕೊಂಡು ನಾವು ಕೆಲಸ ಮಾಡದೇ ಇದ್ರು ಅವೇ ಮಾಡ್ತಿರ್ತಾವ ನಮ್ಮ ಕೆಲಸಗಳನ್ನ. ಸೊ ಆಬ್ವಿಯಸ್ಲಿ ಬಟ್ ವೆನ್ ಹಿ ನರೇಟೆಡ್ ಟು ಯು, ನಿಮಗೆ ಒಂಥರ ಇದೊಂಥರ ಗೋಲ್ಡ್ ಡಿಗರ್ ಕ್ಯಾರೆಕ್ಟರ್ ತರ ಇದೆ ಅಂತ ಅನ್ಸ್ಲಿಲ್ಲ ಸರ್? ಮುಂಚೆನೆ ಹೇಳ್ಬಿಟ್ರು, ಸ್ಕ್ರಿಪ್ಟ್ ಹೇಳೋಕ್ಕೂ ಮುಂಚೆನೆ, ಮೇಡಮ್ ಸ್ವಲ್ಪ ಗ್ರೇ ಶೇಡ್ ತರ ಇರುತ್ತೆ, ಹಿಂಗಿರುತ್ತೆ ಅಂತ ಫಸ್ಟೇ ಪ್ರಿಪೇರ್ ಮಾಡಿಬಿಟ್ಟಿದ್ರು. ಸೊ ನಂಗೆ ತುಂಬಾ ಎಕ್ಸೈಟ್ ಆಗಿದ್ದು ಲಾಸ್ಟಲ್ಲಿ ಸ್ಪೇಸ್ ಶಿಪ್ ಬರುತ್ತೆ ಅಂತಂದಲ್ಲ, ಯಾರು ಮಾಡಿರ್ಲಿಲ್ಲ. ನಂಗೆ ಅದು ತುಂಬಾ ಎಕ್ಸೈಟ್ ಆಯ್ತು. ಬಟ್ ಅದೇ ಸ್ಪೇಸ್ ಶಿಪ್ ಹೇಳಿದ್ರಲ್ಲ ಅದು. ನೋ ಬಟ್ ಯೂಶಲಿ ಹರ್ ಕ್ಯಾರೆಕ್ಟರ್ ಐ ಡೋಂಟ್ ನೋ, ಲೈಕ್ ಈಗ ಇದೆ ಈ ಮದನ ಮಂದಾರ PK ಈ ಥರದ್ದೆಲ್ಲ ಸೀರೀಸ್ ಎಲ್ಲ ನೋಡ್ಕೊಂಡು ಬಂದಿರೋರಿಗೆ, ಶಿ ಇಸ್ ಗಾಟ್ ದಟ್ ಒಂದು ಶೇಡ್ ಇದೆ. ಐ ಡೋಂಟ್ ನೋ, ಲೈಕ್ ರಿಯಲ್ ಲೈಫಲ್ಲಿ ನೋಡಿದಾಗ್ಲೂ ಮತ್ತು ಇದ್ರಲ್ಲಿ ನೋಡಿದಾಗ್ಲೂ ಒಂಥರ ಕೈಂಡ್ ಆಫ್ ಶಿ ಹ್ಯಾಸ್ ದಟ್ ಶೇಡಲ್ಲಿ ಒಂಥರ ದಟ್ ಲುಕ್ ವೆರಿ ವಾಟ್ ಯು ಕಾಲ್
ಮಿಸ್ಚೀವಸ್, ಕರೆಕ್ಟ್. ದಟ್ ಈಸ್ ದಿ ಕೈಂಡ್ ಆಫ್ ಲುಕ್ ವಾಟ್ ಶಿ ಹ್ಯಾಸ್ ಆನ್ ಸ್ಕ್ರೀನ್ ಅಲ್ಲಿ ಇದೆ ಅಂತ ಅನ್ಸುತ್ತೆ. ಇದು ಆ್ಯಕ್ಚುಲಿ ನನಗೆ ಬಂದು ಇವರು ಶ್ರೀನಿಧಿ ಕತೆ ಹೇಳಿದಾಗ ನಾವು ಅದನ್ನ ಡಿಸ್ಕಸ್ ಮಾಡಿದ್ವಿ. ಇವರಿನ್ನ ಅಂದರೆ ಇನ್ನೂ ಯಾರು ಹೀರೋಯಿನ್ ಅಂತ ಇನ್ನೂ ಆಗಿರಲಿಲ್ಲ ಬಹುಶಃ. ಆವಾಗ ನಾವು ಡಿಸ್ಕಸ್ ಮಾಡಿದ್ವಿ, ಇವಳನ್ನ ತುಂಬ ಕೆಟ್ಟವಳು ಗ್ರೇಷಳಲ್ಲಿ ತೋರಿಸ್ಬಿಟ್ರೆ ಜನಕ್ಕೆ ಅವಳ ಮೇಲೆ ಸಿಂಪತಿ ಬರಲ್ಲ ಅಲ್ಲ. ಇವಳು ಊರಾಗೆಲ್ಲ ಮೋಸ ಮಾಡ್ಕೊಂಡು ಹೋಗ್ತಿಲ್ಲ, ನಾನೇ ಗುರು ಅವ್ಳು ಕನೆಕ್ಟ್ ಆಗಬೇಕು ಅನ್ನೋ ಬಂದ್ಬಿಡ್ತಲ್ಲ ಅದು. ಅದನ್ನ ಯಾವ ರೀತಿ ಇರಬೇಕು ಅದನ್ನ ಡಿಸ್ಕಸ್ ಮಾಡಿದ್ವಿ. ಅಂದರೆ ಆ ವಯಸ್ಸಲ್ಲಿ ಏನು ಗೊತ್ತಿರುತ್ತೆ ಪಾಪ ಅವ್ರಿಗೆ, ಏನೋ ಅಂದರೆ ಎಲ್ಲರೂ ಆ ಸೆಕ್ಯೂರ್ ಲೈಫನ್ನು ತೋರ್ಸ್ಕೊ ಹೋಗ್ತಾರೆ, ಅದರಲ್ಲಿ ಎಲ್ಲೋ ಪಾಪ ನಿಜವಾದ ಪ್ರೀತಿನ ಬಿಟ್ಬಿಟ್ಟು ಹೋಗೋ ಚಾನ್ಸಸ್ ಇರುತ್ತೆ. ಆ ಥರದ್ದೊಂದು ಕ್ಯಾರೆಕ್ಟರ್ನ ತೋರಿಸೋದು ಅಂತ ಆ್ಯಕ್ಚುಲಿ ಮಾಡಿದ್ದು. ಬಟ್ ಇಂಥ ದೊಡ್ಡ ಸ್ಟಾರ್ ಕಾಸ್ಟ್ ಆ್ಯಕ್ಚುಲಿ ಇಫ್ ಯು ಅಬ್ಸರ್ವ್, ವಿಜಯ್ ಪ್ರಸಾದ್ ಆಗಿರ್ಬೋದು ಅಥವಾ ನಮ್ಮ ಓಂ ಪ್ರಕಾಶ್ ಸರ್ ಆಗಿರ್ಬೋದು, ಆ್ಯಕ್ಚುಲಿ ಇಟ್ಸ್ ಅ ವೆರಿ ಗುಡ್, ಹೌದೌದು, ಯು ಗಾಟ್ ಸಮ್ ವೆರಿ ಗುಡ್ ಡೈರೆಕ್ಟರ್ಸ್ ಟು ಆ್ಯಕ್ಟರ್ಸ್ ಅಂಡ್ ಅಫ್ಕೋರ್ಸ್ ದೇ ಹ್ಯಾವ್ ಡನ್, ಮುಂಚೆ ಮಾಡಿಲ್ಲ ಅಂತಲ್ಲ. ಬಟ್ ಈ ಥರ ಒಂದು ಸೀರೀಸ್ಗಳಿಗೆ ನಮ್ಮ ಕನ್ನಡ ವೆಬ್ ಸೀರೀಸಲ್ಲಿ ಗುಡ್ ಸ್ಟಾರ್ ಕಾಸ್ಟ್ನ ಆ್ಯಕ್ಚುಲಿ ಇಟ್ ಆಲ್ ಬಿಕಾಸ್ ಆಫ್ ಡಾಲಿ ಪ್ರೊಡಕ್ಷನ್ಸ್ ಅಥವಾ ಹೆಂಗೆ, ವಾಟ್ ಯು ಫೀಲ್? ಜಿ ಮತ್ತೆ ಡಾಲಿ ಪ್ರೊಡಕ್ಷನ್ಸ್ ಇಬ್ರು ಸೇರಿ ಡಿಸ್ಕಷನ್ಸ್ ಅಂಡ್ ಎಲ್ಲ ಕೂತ್ಕೊಂಡು ಮಾತಾಡಿ ಒಂದು ಕನ್ಕ್ಲೂಷನ್ಗೆ ಬಂದಿದ್ದು. ಕಾಸ್ಟಿಂಗ್ ಅಲ್ಲಿ ಜಿ ಅವ್ರದ್ದು ಒಂದಿಷ್ಟು ಕಾಲ್ಸ್ ಇತ್ತು, ಇಂತಿಂತದಕ್ಕೆ ಹೋಗೋಣ ಚೆನ್ನಾಗಿರುತ್ತೆ ಅಂತ, ಅಂಡ್ ವೇರ್ ಅವ್ರಿಗೂ ಅದು ಕನೆಕ್ಟ್ ಆಗುತ್ತೆ ಅವ್ರದ್ದು ಸೆಕ್ಟರ್ ಆಫ್ ಆಡಿಯನ್ಸ್ಗಳಿಗೆಲ್ಲ ಅಂತ. ಅಂಡ್ ನಮ್ದು ಒಂದಿಷ್ಟು ಡಿಸ್ಕಷನ್ಸ್ ಇತ್ತು, ಹಿಂಗೆ ಹೋದ್ರೆ ಚೆನ್ನಾಗಿರುತ್ತೆ ಅಂತ. ಅದು ವರ್ಕ್ ಆಯಿತು. ನಾವು ಅನ್ಕೊಂಡಿದ್ದು ಏನು ಅನ್ಕೊಂಡು ವಿಜುವಲೈಸ್ ಮಾಡಿದ್ವಿ ಅದೇ ಥರದ ಪಾತ್ರಗಳು ಸಿಕ್ತು. ಆ್ಯಂಡ್ ಆ ಪಾತ್ರಗಳು ಆ ಕ್ಯಾರೆಕ್ಟರ್ನ ಎನ್ಹ್ಯಾನ್ಸ್ ಮಾಡಿದ್ವು. ಅಂದರೆ ಜನಕ್ಕೂ ಈಗ ನೋಡ್ತಾ ಇದ್ದಾಗ ಎಲ್ರಿಗೂ ಕನೆಕ್ಟ್ ಆಗ್ತಿದೆ, ಆ ಪಾತ್ರಗಳು ಎಂಜಾಯ್ ಮಾಡ್ತಿದ್ದಾರೆ, ಅದು ತುಂಬ ಖುಷಿ ಆಯಿತು. ಬಟ್ ಈ ಒಂದು ಆ್ಯಸ್ ಎ ಕಾಮಿಡಿ ಸೀರೀಸ್ ಅಂತ ತೊಗೊಂಡಾಗ, ಫಸ್ಟ್ ಆಫ್ ಆಲ್ ಸೀರೀಸ್ ಈಸ್ ಒಂದು ಕ್ರೈಮ್ ಥ್ರಿಲ್ಲರು ಅಥವಾ ಇನ್ನೊಂದೇನಂತೀರಾ, ಒಂದು ಈಗ ಈ ಅಯ್ಯನ ಮನೆ ಈ ಥರ ಬಂತಲ್ಲ, ಇಟ್ ಈಸ್ ಸಮಥಿಂಗ್ ಲೈಕ್ ವೆರಿ ರೂಟೆಡ್, ಕಲ್ಚರಲಿ ರೂಟೆಡ್ ಥರ ಸೀರೀಸ್ಗಳಿದ್ದಾಗ ಅಫ್ಕೋರ್ಸ್ ಡಾರ್ಕ್ ಶೇಡ್ ದಟ್ ಈಸ್ ದಿ ಮೋಸ್ಟ್ ಟ್ರೆಂಡಿಂಗ್ ಸೀರೀಸ್ ಇರೋಂಥದ್ದು. ಕಾಮಿಡಿ ಸೀರೀಸ್ 6 ಎಪಿಸೋಡ್ಸ್ ಇಟ್ಕೊಂಡು ಟು ಹೋಲ್ಡ್ ದಿ ಆಡಿಯನ್ಸ್ ಇಸ್ ವೆರಿ ಟಫ್ ಆ್ಯಕ್ಚುಲಿ. ಆ್ಯಂಡ್ ಕಾಮಿಡಿ ಸೀರೀಸ್ ನನ್ನ ಪ್ರಕಾರ ಬಹುತೇಕ ಭಾಳ ಕಮ್ಮಿ ನಾನು ನೋಡಿರೋದು. ರೀಸೆಂಟ್ ಟೈಮ್ಸ್ ಅಂತೂ ನಂಗೆ ನೆನಪೇ ಇಲ್ಲ. ಸೊ ಹೌ ಚಾಲೆಂಜಿಂಗ್ ವಾಸ್ ಇಟ್ ಟು ಇವನ್ ರೈಟ್ ಆರ್ ಟು ಗೆಟ್ ಇಟ್ ಎಕ್ಸಿಕ್ಯೂಟೆಡ್? ಇಲ್ಲ, ಅದು ಬರಿತಾ ಅದು ನಮ್ಗೆ ಸಿಕ್ತಿತ್ತು, ಅಂದರೆ ಡಿಸ್ಕಷನ್ಸ್ ಆಗ್ತಾ ಇತ್ತು ಎವ್ರಿ ಸ್ಟೆಪ್ನ ಒಂದೊಂದು ರೈಟಪ್ ಎಲ್ಲ ರೆಡಿ ಮಾಡ್ಕೊಂಡಾಗ್ಲೂ ಎಪಿಸೋಡ್ ಎಂಡಿಂಗ್ ಹಿಂಗೆ ಹೋಗೋಣ, ಸೊ ಎಪಿಸೋಡ್ ಎಂಡಿಗೆ ಒಂದು ಕ್ಲೈಮ್ಯಾಕ್ಸ್ ಪಾಯಿಂಟಿಗೆ ಕರ್ಕೊಂಡು ಹೋಗೋಣ ಜನಕ್ಕೆ, ನೆಕ್ಸ್ಟ್ಗೆ ಲೀಡ್ ಮಾಡೋಣ ಅನ್ನೋದಿತ್ತು. ಆ್ಯಂಡ್ ಇದನ್ನು ಸ್ವಲ್ಪ ಸ್ಪೀಡಾಗಿ ನರೇಟ್ ಮಾಡಬೇಕು ಅಂತಲೂ ಇತ್ತು. ಕಾಮಿಡಿ ಆಗಿರೋದ್ರಿಂದ ನಮಗೂ ಆ ಭಯ ಇತ್ತು ಜನ ಹೆಂಗೆ ತೊಗೊಬೋದು ಅಂತ. ಆ್ಯಂಡ್ ಇದರಲ್ಲಿ ಕಂಪ್ಲೀಟ್ ಜನರಿಕ್ ಆಗಿ ಜನ ನೋಡ್ತಿರೋ ಡೈಲಾಗ್ ಕಾಮಿಡಿಗಳು ಕಮ್ಮಿ ಇದೆ, ಸಿಚುವೇಶನಲ್ಸ್ ಇದಾವೆ ಹ್ಯೂಮರು, ಆಮೇಲೆ ಅಲ್ಲಿ ಇಲ್ಲಿ ಮಾತ್ರ ಡೈಲಾಗ್ ಹ್ಯೂಮರ್ ಇದೆ. ಮತ್ತೆ ಹ್ಯೂಮರ್ ಎಲ್ಲೂ ನಮ್ಗೆ ಏನಂದ್ರೆ ತುಂಬಾ ಪಾಯಿಂಟ್ ಔಟ್ ಮಾಡಿರೋ ತರದ ಹ್ಯೂಮರ್ ಇಲ್ಲ, ಎಕ್ಸಾಜುರೇಷನ್ಸ್ ಇಲ್ಲ. ನಾವು ಅಲ್ಲೇನೆ ಆದಷ್ಟು ನೈಜತೆಗೆ ಒಳಗೊಂಡಂತೆನೆ ಒಂದು ಹಾಸ್ಯನ ತರಬೇಕಂತ ಪ್ರಯತ್ನ ಮಾಡ್ತಿದ್ರು ಕೂಡ ಜನಕ್ಕೂ ಇದೆಲ್ಲೂ ಅವೇನೂ ಆಗ್ಬಾರ್ದು, ಜನಕ್ಕೆ ಕನೆಕ್ಟ್ ಆಗ್ಬೇಕು, ಅವನ್ನೆಲ್ಲ ಕನ್ಫ್ಯೂಷನ್ಸ್ ಇತ್ತು. ಆ್ಯಂಡ್ ಇದನ್ನ ಹೆಂಗೆ ತೊಗೊತಾರೆ ಅನ್ನೋ ಕನ್ಫ್ಯೂಷನ್ಸು ಇತ್ತು. ಯಾಕಂದ್ರೆ ಫ್ಯಾಂಟಸಿ ವರ್ಲ್ಡ್ ಆಗಿರೋದ್ರಿಂದ ಆ ವರ್ಲ್ಡ್ ಅವ್ರಿಗೆ ಕನೆಕ್ಟ್ ಆಗಿಲ್ಲ ಅಂದರೆ, ರಿಯಲ್ ಲೈಫ್ ಜೊತೆ ಕನೆಕ್ಟ್ ಆಗಿಲ್ಲ ಅಂದಾಗ ಅದನ್ನ ತೊಗೊಳ್ಳೋದೇ ಇಲ್ಲ ಇವೆಂಟ್ಸ್ನ. ಹಂಗಾಗಿ ಆ ಭಯಗಳಲ್ಲೇ ಬರ್ದಿರೋದ್ರಿಂದ ಪ್ರಾಬಬ್ಲಿ ಅದು ಚೆನ್ನಾಗಿ ಕೂತ್ಕೋತು, ಜನಕ್ಕೆ ಅದು ಕನೆಕ್ಟ್ ಆಯ್ತು ಎಲ್ಲ ಎಪಿಸೋಡು ಅಂತ ಅನ್ಸುತ್ತೆ. ಯು ಬೀಂಗ್ ಆಲ್ರೆಡಿ ಕಾಮಿಡಿ ರೈಟಿಂಗ್ ಇಸ್ ಇಸ್ ಸ್ಟ್ರೆಂತ್ ನಿಮಗೆ ಆ್ಯಕ್ಚುಲಿ. ಒಂದು KEB ಇಂದ ತೊಗೊಂಡ್ರು ಕೂಡ ವೀಕೆಂಡ್ ವಿತ್ ಸುರೇಶ್ ಅಲ್ಲಿಂದ ನಾವು ನೋಡಿ ಬೆಳೆದವರು, ಜೊತೆಯಾಗಿ ಬೆಳೆದ. ಸೊ ಒಂದು ನೀವೇ ಕಾಮಿಡಿ ಸ್ಕ್ರಿಪ್ಟ್ ಆಗಿ ಇನ್ನೊಬ್ರು ಕಾಮಿಡಿ ತಂದಾಗ ವೆನ್ ಯು ಆರ್ ಆ್ಯಕ್ಟಿಂಗ್ಗೆ ನಿಮ್ಮ ಒಳಗಡೆ ಏನಾದರೂ ಒಂದು ಚಾಲೆಂಜಸ್ ಅನಿಸ್ತಿತ್ತ ಅಂದರೆ ಟು ಫೇಸ್ ದ್ಯಾಟ್ ಆ್ಯಕ್ಚುಲಿ? ಇಲ್ಲ, ಚೆನ್ನಾಗಿದ್ದಾಗ ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡು ಮಾಡಲು ಮಜಾ ಇರ್ತದಲ್ಲ. ಅದು ಅವಾಗ ಏನಿರುತ್ತೆ ಅಂತಂದರೆ, ಇದು ಚೆನ್ನಾಗಿದೆ, ಇದನ್ನ ಇನ್ನಂಗೆ ಎನ್ಹ್ಯಾನ್ಸ್ ಮಾಡ್ಬೋದು ಅನ್ನೋದು ನಮ್ಮ ತಲೆಯಲ್ಲಿ ಓಡ್ತಾ ಇರ್ತದೆ ಯೂಶ್ವಲಿ. ಬಟ್ ಆಸ್ ಇಟ್ ಈಸ್ ಲೈಕ್ ಹಿಸ್ ಇನ್ಪುಟ್ಸ್ ಬರ್ದಾರ ಇತ್ತು ಸರ್, ತುಂಬಾ ಚೆನ್ನಾಗಿ ಡಿಸ್ಕಸ್ ಮಾಡ್ತಾರೆ. ಅಂಡ್ ತುಂಬಾ ಖುಷಿ ಆಗುತ್ತೆ ಅವ್ರ ಹತ್ರ ಮಾತಾಡುವಾಗ. ಅಂದ್ರೆ ಎಲ್ಲಾನು ತುಂಬಾ ಸೂಕ್ಷ್ಮತೆಯಿಂದ ಗಮನಿಸ್ತಾರೆ. ಅದು ಒಬ್ಬ ರೈಟರ್ ಆಗಿ ನಮ್ಗೆ ಹೆಲ್ಪ್ ಆಗುತ್ತೆ. ನನಗೇನ್ ಸಮಸ್ಯೆ ಆಗುತ್ತೆ ಅಂದ್ರೆ, ನಾನು ಈಗ ಬರ್ದು ಮುಗಿಸಿದ ಮೇಲೆ ನಾವೀಗ ಒಂದು ಕಂಪ್ಲೀಟ್ ಬಿಲ್ಡಿಂಗ್ ನ ಕಟ್ಬಿಟ್ಟಿದೀವಿ. ನಾವು ಬರೀ ಬಿಲ್ಡಿಂಗ್ ನ ಅಷ್ಟೇ ನೋಡ್ತಾ ಇದೀವಿ, ಒಳಗಡೆ ಸೂಕ್ಷ್ಮವಾಗಿ ಗಮನಿಸ್ತಾ ಇಲ್ಲ ಪ್ರತಿಯೊಂದು ರೂಮ್ ನ ಇಂಟೀರಿಯರ್ ಹೆಂಗಿರ್ಬೇಕು ಅಂತೆಲ್ಲ. ನಮ್ಗೆ ಆಸ್ ಎ ಹೋಲ್ ಆ ಸ್ಟೋರಿ ಕನೆಕ್ಷನ್ಸ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಿದ್ಯಾ, ಪ್ಲಾಟ್ ಮುಂದಕ್ಕೆ ಹೋಗ್ತಿದ್ಯಾ, ಇಲ್ಲಿ ಟ್ವಿಸ್ಟ್ ಸಿಗ್ತಿದ್ಯಾ, ಇದನ್ನಷ್ಟೇ ಗಮನ ಕೊಡ್ತಿದ್ವಿ. ಕ್ಯಾರೆಕ್ಟರ್ನ ಅಂತರಾಳ, ಕ್ಯಾರೆಕ್ಟರ್ ಏನ್ ಅಂದ್ಕೋತಾ ಇದೆ ಆ ಟೈಮ್ನಲ್ಲಿ, ಕ್ಯಾರೆಕ್ಟರ್ ಆ ಮಾತಾಡೋದು ಸಮಂಜಸನ ಅಲ್ವಾ, ಇದೆಲ್ಲಾನು ನಮ್ಗೆ ಅದು ಸಿಕ್ಕಿರಲ್ಲ. ಒಂದು ಫ್ಲೋಲ್ ಹೋದ್ಮೇಲೆ ನಾವು ಇನ್ನು ಸ್ಟೋರಿ ಮೇಲೆ ಅಷ್ಟೇ ಇದು ಮಾಡಿರ್ತೀವಿ. ಎಷ್ಟೋ ಟೈಮ್ನಲ್ಲಿ ಏನ್ ಮಾಡಿರ್ತೀವಿ, ನಮ್ಮ ಸ್ಟೋರಿಗೆ ಬೇಕಾದಂಗೆ ಕ್ಯಾರೆಕ್ಟರ್ ಬಿಹೇವ್ ಮಾಡಂಗೆ ಮಾಡ್ಕೊಂಡ್ಬಿಟ್ಟಿರ್ತೀವಿ ಎಷ್ಟೊಂದು ಸೀನ್ಸ್ಗೆ. ಜನರಲಿ ಆ ಕ್ಯಾರೆಕ್ಟರ್ ಅಂತ ಸಿಚುವೇಶನ್ ಹಂಗೆ ಬಿಹೇವ್ ಮಾಡ್ತಿರಲ್ಲ,
ಬಟ್ ನಮ್ಗೇನಿರುತ್ತೆ ಒಂದು ಡೆಡ್ಲೈನ್ ಇರುತ್ತೆ, ಇಷ್ಟೇ ಎಪಿಸೋಡಲ್ಲಿ ಮುಗಿಸ್ಲೇಬೇಕು, ಹಂಗಾಗಿ ಇಲ್ಲಿ ಕ್ಯಾರೆಕ್ಟರ್ನ ಆದಷ್ಟು ಈ ಥರ ಟರ್ನ್ಔಟ್ ಮಾಡೋಣ ಅಂತ. ಬಟ್ ಸರ್ ಆಗಲಿ ಮೇಡಮ್ ಆಗಲಿ ಸರ್ ಜೊತೆನೂ ಡಿಸ್ಕಸ್ ಮಾಡುವಾಗ ಏನಾಗ್ತಿತ್ತು, ಈ ಸಿಚುವೇಶನಲ್ಲಿ ಈ ಡೈಲಾಗ್ಸ್ ಬೇಕಾ ಬೇಡವಾ, ನಾವು ಆ ಡಿಸ್ಕಷನ್ಸ್ ಆಗ್ತಿತ್ತು. ಆ್ಯಂಡ್ ನನಗದು ತುಂಬ ಹೆಲ್ಪ್ ಆಗುತ್ತೆ ಆ ಥರ ಡಿಸ್ಕಷನ್ಸ್ ಇದ್ದಾಗ. ಸೊ ದಟ್ ನಾವು ಮಾಡಿರೋಂಥ ಮಿಸ್ಟೇಕ್ಸ್ ಏನಿರುತ್ತೆ ರೈಟಿಂಗಲ್ಲಿ ಅದನ್ನು ರೆಕ್ಟಿಫೈ ಮಾಡಿ ಅಲ್ಲೇ ಸ್ಪಾಟಲ್ಲೇ ಬೆಸ್ಟ್ ಮಾಡ್ಕೋತಾ ಹೋಗ್ಬೋದಲ್ಲ, ಅದಕ್ಕೆ ನಂಗೆ ತುಂಬ ಖುಷಿ ಆಯ್ತು. ಆ್ಯಂಡ್ ಅವರು ಸೂಕ್ಷ್ಮವಾಗಿ ಕ್ಯಾರೆಕ್ಟರ್ಗಳನ್ನ ನೋಡ್ತಿರೋದ್ರಿಂದ ನನಗೆ ಟ್ರೈಲರ್ ಕಟ್ ಇಟ್ ಕುಡ್ ಹ್ಯಾವ್ ಬಿನ್ ಲಿಟಲ್ ಡಿಫ್ರೆಂಟ್ ಅಂತ ಅನಿಸ್ತು. ಅಂದರೆ ನಾನು ಸೀರೀಸ್ ನೋಡಿದಾಗ ನನಗೆ ಅಯ್ಯೋ ಯಾಕೆ ಟ್ರೈಲರಲ್ಲೇ ಬಿಟ್ಕೊಟ್ಬಿಟ್ರಿ ಇದನ್ನ, ದಿಸ್ ವಾಸ್ ಮೋರ್, ಐ ವಾಚ್ಡ್ ಇಟ್, ಐ ಎಂಜಾಯ್ಡ್ ಇಟ್ ಥ್ರೂ ಔಟ್ ದ ಸೀರೀಸಲ್ಲಿ ನೋಡ್ತಿದ್ದೆ. ಪ್ರಾಯಶಃ ಲೈಕ್ ಈಗ ಇವ್ರದ್ದು ಪಾಯಲ್ ಅವ್ರದ್ದು ಹಾಸ್ಪಿಟಲ್ ಎಮರ್ಜೆನ್ಸಿ ಸೀಕ್ವೆನ್ಸ್ ಇತ್ತಲ್ಲ, ಆ ಎಪಿಸೋಡನ್ನು ಟ್ರೈಲರಲ್ಲಿ ಜಾಸ್ತಿ ಅಥವಾ ಆ ಥರ ಒಂದು ಸರ್ಪ್ರೈಸಸ್ ಎಲಿಮೆಂಟ್ಸ್ ಇಟ್ಟಿದ್ದಿದ್ರು ವಿತೌಟ್ ಶೋಯಿಂಗ್ ದ ಜೆರಾಕ್ಸ್ ಅಂತ ಎಲಿಮೆಂಟ್ಸ್ ಇದ್ದಿದ್ರು ದೇ ವುಡ್ ಹ್ಯಾವ್ ಬಿನ್ ಇವನ್ ಮೋರ್ ಸಸ್ಪೆನ್ಸ್ ಅಂತ ನನಗನ್ನಿಸ್ತು ನನಗೆ ನೋಡಿದಾಗ. ಬಿಕಾಸ್ ಆ ಎಪಿಸೋಡಲ್ಲಿ ಇಟ್ ವಾಸ್ ಮೋಸ್ಟ್ ನನಗೆ ಒಂಥರ ವೆರಿ ಟೇಕ್ ಅವೇ ಹಿಲೇರಿಯಸ್ ಅನ್ಸಿದ್ದು. ಅಂದರೆ ಸಡನ್ ಆಗಿ ಶೀಲ್ ವೇಕಪ್ ಆ್ಯಂಡ್ ಯಶವಂತ್ ಹ್ಯಾಸ್ ಡನ್ ರಿಯಲಿ ಗುಡ್ ಜಾಬ್ ಆ್ಯಕ್ಚುಲಿ ಅಲ್ವಾ. ಸೊ ಸಡನ್ ಆಗಿ ಹೆಂಗೋ ರಿಯಾಕ್ಟ್ ಮಾಡ್ತಾರೆ, ತಿರ್ಗಾ ವಾಪಸ್. ಆಮೇಲೆ ರಿಚರ್ಡ್ ಅವ್ರದ್ದು ಕೂಡ ಅವರು ಸೇಮ್ ಅವ್ರದ್ದು ಮ್ಯಾನರಿಸಮ್ ಬಂತಂದ್ರೆ ಅಂಕಲ್ ಅಂತ ಕರಿಬೇಡ ಮಾವ ಅಂತ ಕರಿ ಅಂತ ಒಂದು. ಸೊ ನನಗೇನನ್ಸ್ತು ಅಂದರೆ ಪ್ರಾಯಶಃ ಎಲ್ಲೂ ತರದಿರಾ ಲಾಸ್ಟಲ್ಲಿ ಒಂದು ಮಾನಿದೈವ ಬಗ್ಗೆನೇ ಇಟ್ಕೊಂಡು ಜೆರಾಕ್ಸ್ ಮೆಷಿನ್ ತೋರಿಸ್ದಿರ ಇದ್ದಿದ್ರು ಸಸ್ಪೆನ್ಸ್ ವುಡ್ ಹ್ಯಾವ್ ಬಿನ್ ಮೋರಾ ಅಂತ ಡೋಂಟ್ ಯು ಥಿಂಕ್? ಇರ್ಬೋದು, ಪ್ರಾಬಬ್ಲಿ. ತುಂಬಾ ಜನ ಹೇಳಿದ್ರು ಅದನ್ನ, ಮೇ ಬಿ ಇರ್ಲೂಬಹುದು. ಆದ್ರೆ ಈಗೊಂದಿಷ್ಟು ಜನದ ಹೆಂಗಾಗಿರುತ್ತೆ, ವರ್ಡ್ ಆಫ್ ಮೌತ್ ಇಂದ ಎಷ್ಟೊಂದು ಜನ ನೋಡ್ತಿರ್ತಾರಲ್ಲ, ಅವ್ರು ಟ್ರೈಲರ್ ನೋಡಿರಲ್ಲ, ಅಂತವ್ರಿಗೆ ಇನ್ನೂ ಜಾಸ್ತಿ ಎಕ್ಸೈಟ್ ಮಾಡ್ತಿರ್ಬೋದು. ಕೆಲವೊಬ್ರು ಟ್ರೈಲರ್ ನೋಡಿ ಹೋಗ್ತಾರೆ, ಬಟ್ ಕೆಲವೊಬ್ರು ಫಸ್ಟ್ ಎಪಿಸೋಡ್ ಹೆಂಗೂ ಫ್ರೀ ಇದೆಯಲ್ಲ ಒಂದ್ಸತಿ ಚೆಕ್ ಮಾಡೋಣ ಅಂತ ಹೋಗ್ತಿದ್ದಾರೆ. ಅಂಡ್ ನನಗೆ ಬರ್ತಿರೋಂಥ DMs ಅಲ್ಲಿ ಎಲ್ಲ ಹೆಂಗಿದೆ ಅಂದ್ರೆ, ಫಸ್ಟ್ ಎಪಿಸೋಡ್ ಫ್ರೀ ಇದೆ ಅಂತ ನೋಡಿದೆ, ಈಗ ಫುಲ್ ನೋಡ್ಬಿಟ್ಟಿದೀನಿ. ದಟ್ಸ್ ಗುಡ್, ಅದು ಹೆಲ್ಪ್ ಆಗ್ತಿದೆ. ವೈ ಉಷಾ ಭಂಡಾರಿ ಅವ್ರು ಯಾವಾಗ್ಲೂ ಮಾಸ್ಕ್ ಹಾಕಿರ್ತಾರೆ? ನಾನು ಹೇಳ್ಬೇಕು, ನಂದೇನಿತ್ತಂದ್ರೆ ಅವರು ಒಂದು ರಾಜಕೀಯದ ಪ್ರಭಾವಿ ನಾಯಕನ ಪತ್ನಿ, ಸರಿ, ಅವಳಿಗೆ ಮಾತಾಡೋದಕ್ಕೆ ಬಿಡಲ್ಲ. ಸೊ ಅದು ಮೆಟಫರಿಕಲಿ ಅವಳ ಬಾಯಿನ ಮುಚ್ಚಿದಾರೆ ಅವನು ಸಾಯೋ ತನಕ. ಸೊ ಅಲ್ಲಿ ತನಕ ಅವಳ ತಲೆಯಲ್ಲಿ ಒಂದಿಷ್ಟು ಇದಾವೆ, ಮಾತಾಡ್ಬೇಕು ಅಂತಿದೆ, ಬಟ್ ಅವಕಾಶಗಳಿಲ್ಲ. ಅವನು ಸತ್ತ ಮೇಲೆ ಮಾಸ್ ತೆಗಿಯೋದವಳು. ಸೊ ಅಲ್ಲಿಂದ ಅವಳ ಮಾತು ಪ್ರಾರಂಭ ಆಗುತ್ತೆ. ಅಂಡ್ ಅವಳನ್ನ ಗಂಡ ಏನ್ ಅನ್ಕೊಂಡಿರ್ತಾನೆ, ಅವಳಿಗಷ್ಟು ರಾಜಕೀಯ ಕುತಂತ್ರಗಳು ಗೊತ್ತಿಲ್ಲ, ಅವಳಿಗೆ ಮಾಡೋದಕ್ಕೆ ಬರಲ್ಲ ಅಥವಾ ಮೇಂಟೈನ್ ಮಾಡೋದಕ್ಕೆ ಬರಲ್ಲ ಅಂತ. ಬಟ್ ಮಾಸ್ ತೆಗೆದು ಅವಳು ಹೇಳ್ತಾಳಲ್ಲ, ಎಲ್ಲಾನು ನಾನು ಗಮನಿಸಿದ್ದೆ ಅಂತ. ಅಲ್ಲಿ ಒಂದಿಷ್ಟು ಲೈನ್ಸ್ ಇತ್ತು, ಅದು ಟ್ರಿಮ್ ಆಯ್ತು ಫೈನಲ್ ಎಡಿಟ್ ಅಲ್ಲಿ. ಏನಂದ್ರೆ, ನನ್ನ ಗಂಡನ ಫೋನ್ನ ನಾನೇ ಆಕ್ಸೆಸ್ ಮಾಡ್ತಾ ಇದ್ದೆ ಅಂತ. ಸೊ ಅವಳು ಆಲ್ರೆಡಿ ಪ್ರತಿಯೊಂದು ಫೋನ್ ಟೆಕ್ಸ್ಟ್ ಎಲ್ಲ ಇರುತ್ತೆ ಅಂತ. ಅಂಡ್ ನನ್ಗೊಂದು ರೆಫರೆನ್ಸ್ ಹಾಕಿದ್ದೆ ಅಲ್ಲಿ, ಲೈಕ್ ಅವಳು ರೇಣುನ ಕರೆದ್ಬಿಟ್ಟು ಕೂರ್ಸ್ಕೊಂಡು ಮಾತಾಡುವಾಗ, ನಾನು ಬ್ರೇಕಿಂಗ್ ಬ್ಯಾಡ್ ಹ್ಯೂಜ್ ಫ್ಯಾನ್, ಹಾಗಾಗಿ ಅವಳು ಸೀರೀಸ್ ನೋಡ್ತಾಳೆ ಅನ್ನೋ ತರ ಬರ್ದಿದ್ದೆ, ಸೀರೀಸ್ ಗಳೆಲ್ಲ ನೋಡ್ತಾಳೆ ಅಂತ. ಅದು ವರ್ಕ್ ಆಗ್ಲಿಲ್ಲ, ಅಂದ್ರೆ ಆ ಸಿಚುವೇಶನ್ ಅದಕ್ಕೇನೆ ವರ್ಕ್ ಆಗ್ಲಿಲ್ಲ ಅಂತ ತೆಗ್ದಿದ್ದು. ಬಟ್ ಅದೇನಿತ್ತಂದ್ರೆ, ಅವ್ನ್ ರೇಣುಗೆ ಹೇಳ್ದಾಗ, ಗೊತ್ತು ಗಂಡನ ಹತ್ರ ಇದ್ದಿದ್ದಲ್ಲ ನಿನ್ಗೆ, ನಿನ್ ಹತ್ರ ಇದೆ ಅಂತ ತಂದ್ಬಿಡು ದುಡ್ಡು, ಇಬ್ರು ಸೇರ್ಬಿಟ್ಟು ಇನ್ನು ಪಕ್ಷ ಚೆನ್ನಾಗ್ ಕಟ್ಟಣ, ನಿನಗ್ ಬಿಸ್ನೆಸ್ ಗೊತ್ತೈತೆ, ನನಗೆ ಕೆಮಿಸ್ಟ್ರಿ ಚೆನ್ನಾಗಿ ಗೊತ್ತೈತೆ, ಚೆನ್ನಾಗಿ ಮಾಡೋಣ ಅಂತ. ಯು ನೋ ದಿ ಬಿಸ್ನೆಸ್, ಐ ನೋ ದಿ ಕೆಮಿಸ್ಟ್ರಿ ಅಂತ. ಹಂಗೆಲ್ಲ ಬ್ಲೆಂಡ್ ಮಾಡಕ್ ಟ್ರೈ ಮಾಡಿದೆ. ಬಟ್ ಅದೇ ಉದ್ದೇಶ ಇದ್ದಿದ್ದು, ಅದಕ್ಕೆ ಮಾಸ್ಕ್ ಹಾಕ್ಸ್ಬಿಡೋಣ ಅನ್ನೋ ತರ. ನಾನು ಇದು ಎಲ್ಲೋ ಮೋಸ್ಟ್ಲಿ ಗಂಡ ಇವಳಿಗೆ ಕೋವಿಡ್ ಇದ್ದಂಗೆ, ಗಂಡ ಬದುಕಿರೋರ್ಗು ಕೋವಿಡ್ ಅಲ್ಲಿ ಇದೀನಿ ಅನ್ನೋ ತರ ಮಾಸ್ಕ್ ಹಾಕೊಂಡಿದ್ರು, ಕ್ವಾರಂಟೈನ್ ಗಂಡ ಇರತ್ತೆ ಅದಕ್ಕೆ. ಅಂಡ್ ಬಟ್ ಹೀಸ್ ಎಂಟ್ರಿ ತಿರ್ಗಾ ವಾಪಸ್ ರೀ ಎಂಟ್ರಿ ಇದೆಯಲ್ಲ, ಮೈ ಗಾಡ್. ವಿಜಯ್ ಪ್ರಸಾದ್ ಅವ್ರದ್ದು ಕ್ರಾಸ್ ಕ್ವಶನ್ ನಡ್ಕೊಂಡು ಬಂದಾಗ ನಾನು ಪಾಸ್ ಮಾಡಿ ಎಷ್ಟು ನಕ್ಕಿದೀನಿ ಅಂತಂದ್ರೆ, ಐ ಥಿಂಕ್ ನೋಬಡಿ ಇವನ್ ಗೆಸ್ಟ್ ದಟ್ ಕಮ್ ಬ್ಯಾಕ್ ಅನ್ನೋ ತರ ಅಂತ ಅನ್ಬೋದು. ವೇರ್ ಡಿಡ್ ಯು ಸ್ಟಾರ್ಟ್ ಯುವರ್ ಆಕ್ಟಿಂಗ್ ಕೆರಿಯರ್ ಫಸ್ಟ್? ಡ್ಯೂರಿಂಗ್ ಮೈ ಇಂಜಿನಿಯರಿಂಗ್ ಸರ್. ಸೊ ಫಸ್ಟ್ ಶಾರ್ಟ್ ಫಿಲಮ್ ಮಾಡಿದ್ದೆ ನಾನು, ಅಮೃತಾಂಜನ್ ಅಂತ. ನನಗೆ ಆ್ಯಕ್ಟಿಂಗ್ ಅಂದರೆ ತುಂಬ ಇಷ್ಟ ಇತ್ತು. ಬಟ್ ಹೆಂಗೆ ಹೋಗೋದು, ಯಾವ ಇನ್ಸ್ಟಿಟ್ಯೂಟ್ ಏನೂ ಗೊತ್ತಿರಲಿಲ್ಲ, ಐಡಿಯಾ ಇರಲಿಲ್ಲ. ಸೊ ಒಂದು ಇನ್ಸ್ಟಿಟ್ಯೂಷನ್ಗೆ ಹೋಗಿ ನಾನು ಫೋಟೋಸ್ ಕೊಡ್ತೀನಿ. ಅಲ್ಲಿ ವೀಕ್ ಲೇಟರ್ ಅಮೃತಾಂಜನ್ ಡೈರೆಕ್ಟರ್ ಬಂದು ಫೋಟೋ ನೋಡಿ ಸೆಲೆಕ್ಟ್ ಮಾಡಿ, ಓಕೆ ಶಾರ್ಟ್ ಫಿಲಮ್ಗೆ ಎಲ್ಲ ರಿಹರ್ಸಲ್ ಮಾಡಿ, ಫಸ್ಟ್ ಶಾರ್ಟ್ ಫಿಲಮ್ ಚೆನ್ನಾಗಾಯಿತು. 22 ಮಿಲಿಯನ್ ವ್ಯೂಸ್ ಬೇರೆ ಬಂತು. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಸೊ ಸೇಮ್ ಟೀಮ್ ಜೊತೆನೇ ಒಂದು ಒಳ್ಳೆ ರ್ಯಾಪೋ ಬಿಲ್ಡ್ ಆಯ್ತಲ್ಲ. ಸೊ ಸೀರೀಸ್ ಆಫ್ ಶಾರ್ಟ್ ಫಿಲಮ್ ಮಾಡ್ಕೊಂಡೋದ್ವಿ. ಪ್ರತಿಯೊಂದೂ ಇಟ್ ವೆಂಟ್ ವೆಲ್. ಅದು ಕೋವಿಡ್ ಟೈಮ್ ಬೇರೆಲ್ಲ, ಸೊ ಎಲ್ಲರೂ ತುಂಬ ಸ್ಟ್ರೆಸ್ಸಲ್ಲಿದ್ದರು, ಅವ್ರಿಗೇನಾದರೂ ಒಂದು ಬೇಕಿತ್ತು ಎಂಟರ್ಟೈನ್ಮೆಂಟ್. ಸೊ ಚೆನ್ನಾಗಾಯಿತು. ದಟ್ಸ್ ಹೌ ಐ ಸ್ಟಾರ್ಟೆಡ್. ಬಟ್ ಮಮ್ಮಿ ಡ್ಯಾಡಿ, ನೀನು ಎಜುಕೇಷನ್ ಮುಗಿಸಿ ಏನು ಬೇಕಾದರೂ ಮಾಡು. ಇಂಜಿನಿಯರಿಂಗ್ ಆಯ್ತಾ? ಹಾಂ, ಆಯ್ತಾಯ್ತು. ಸೊ ಈಗ
ಪ್ರಿಡಾಮಿನೆಂಟ್ಲಿ ಯುವರ್ ಜಸ್ಟ್ ಇಂಟು ಕಂಪ್ಲೀಟ್ಲಿ ಕಂಪ್ಲೀಟ್ಲಿ ಆಕ್ಟಿಂಗ್ ಸರ್. ಸೊ ಡೇಟ್ ಸಿಗದಿರೋ ರೇಂಜಿಗೆ ಬಿಸಿ ಆಗ್ಬಿಟ್ಟಿದ್ದಾರೆ. ನಾಗವ್ರೆ, ನಿಮ್ಮ ಒಂದು ಕಾಮಿಕಲ್ ಇರುವಂಥ ಒಂದು ಒಳಗಡೆ ಇರುವಂಥ ಒಂದು ಕಾಮಿಡಿ ಹ್ಯೂಮರ್, ಬೇಸಿಕ್ಲಿ ಹ್ಯೂಮರ್ ಇರುವಂಥದ್ದು, ಎವ್ರಿ ಟೈಮ್ ವೆನ್ ಯು ಟ್ರೈ ಟು ಡೂ ಸಮಥಿಂಗ್ ಒಂದು ಸೀರಿಯಸ್ ಕ್ಯಾರೆಕ್ಟರ್ನ ಯಾಕೆ ಮಾಡಿಲ್ಲ? ಮಾಡಿದ್ನಲ್ಲ, ಹೇಳಿ. ಇದು ವಿದ್ಯಾಪತಿ ಸ್ವಲ್ಪ ಸೀರಿಯಸ್ ಆಗಿತ್ತು. ವಿದ್ಯಾಪತಿ ಬಟ್ ಸ್ಟಿಲ್ ಕಾಮಿಕಲ್ ಟು ಮೀ. ಹೌದು, ನನಗೇನು ಮಾಡಬಾರ್ದು ಅಂತೇನಿಲ್ಲ, ಬಟ್ ಇನ್ನೊಂದು ಈ ನೀವು ಗಮನಿಸಿ ಆ್ಯಕ್ಚುಲಿ ಈಗ ನಾನು ಮಾಡಿರೋ ಈ ಪಾತ್ರಗಳೆಲ್ಲವೂ ಕಾಮಿಕ್ ಎಲ್ಲ ಸೀರಿಯಸ್ ಪಾತ್ರಗಳೇ, ಬಟ್ ಕಾಮಿಡಿ ಮಾಡ್ತಿದ್ವು. ನಾನು ಹೆಂಗೆ ಹೇಳಿ, ಈಗ ಈ ಕಾಮಿಡಿ ಅಂದರೆ ಯೂಶ್ವಲಿ ಏನು, ಈಗ ಪಂಚ್ ಡೈಲಾಗ್ ಡೆಲಿವರ್ ಮಾಡೋದು, ಬಟ್ ಐ ಆಮ್ ಟ್ರೈಂಗ್ ಬಿಯಾಂಡ್ ದಟ್. ಒಂದು ಪಾತ್ರವಾಗಿ ಹೆಂಗೆ ನಗ್ಸೋದು ಅಂತ ನನ್ನ ಯೋಚನೆ ಅಲ್ಲಿರ್ತದೆ. ಬಟ್ ಡೋಂಟ್ ಯು ಥಿಂಕ್ ಸೊ? ಈಗ ನೀವು ಹೇಳ್ತೇವೆ, ನಾನು ಕಟ್ ಮಾಡ್ತಿದ್ದೀನಿ, ಸಾರಿ. ಹೆಂಗೆ ಇನ್ನೊಂದು ಪ್ರಶ್ನೆ ಏನು ಕೇಳಕ್ಕೆ ಬಂದಂದರೆ, ನೀವು ಆ್ಯಕ್ಚುಲಿ ನಾರ್ಮಲ್ ಸೀರಿಯಸ್ ಆಗಿ ಮಾಡಿದ್ರು ಕೂಡ ಜನರಿಗೆ ಆಟೋಮೆಟಿಕ್ಕಾಗಿ ಅದನ್ನು ಹ್ಯೂಮರಸ್ ಆಗಿ ತೊಗೊಂಡ್ಬಿಡ್ತಾರ ಅಂತ ಅನ್ಸುತ್ತಾ? ಇಲ್ಲ, ನಾಟ್ ನೆಸರಲಿ. ಆ ಥರ ನನ್ನ ಆ ಥರ ಟೈಪ್ ಕಷ್ಟ ಆಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಈಗ ನಾನು ಮಾಡಿದ್ದೆಲ್ಲ ಕಾಮಿಡಿನೇ ಮಾಡಬೇಕು ಅಂತ. ಈಗ ಹಂಗೆ ನೋಡ್ರಿ, ಈಗ ಟಗರು ಪಲ್ಯದಲ್ಲಿ ಒಂದು ಎಮೋಷ್ನಲ್ ಸೀನ್ ಬರುತ್ತೆ, ನಾನು ಅವಳಿಗೆ ಹೇಳ್ತೀನಿ ಹೋಗು ಅಮ್ಮ ಅಂತ. ಸೊ ಅದಷ್ಟೇ ಎಮೋಷ್ನಲ್ ಆಗಿ ಮಾಡಿದ್ದೀನಲ್ಲ, ಅಥವಾ ಅದಕ್ಕೆ ಜನ ಒಪ್ಕೊಂಡ್ರಲ್ಲ. ನೋ, ಬಟ್ ದ ಬೇಸ್ ಆಫ್ ಈಗ ನಾಗ ಅಂತ ತೊಗೊಂಡ್ರೆ ನಿಮ್ಗೆ ಆ್ಯಕ್ಚುಲಿ ನೀವು ಮಾಡೋಂಥ ಪಾತ್ರಗಳು, ಅಫ್ಕೋರ್ಸ್ ಇಟ್ಸ್ ಎ ಕಾಂಪ್ಲಿಮೆಂಟ್ ನಾನು ಹೇಳ್ತಿರೋದು. ಬಹುತೇಕ ಎಲ್ಲ ಸಿನಿಮಾಗಳನ್ನಂತ ತೊಗೊಂಡ್ರೆ ದೇರ್ ಈಸ್ ಆಲ್ವೇಸ್ ಎ ಹ್ಯೂಮರ್ ಇನ್ ಯು. ಅಂದರೆ ಸಮ್ಟೈಮ್ಸ್ ಕೆಲವರು ಆ್ಯಕ್ಟ್ರೆಸ್ಗಳು ಜಸ್ಟ್ ಸ್ಕ್ರೀನ್ ಮೇಲೆ ಬಂದ್ರೇ ದೇ ಡೋಂಟ್ ನೀಡ್ ಟು ಡೂ ಎನಿಥಿಂಗ್, ಪೀಪಲ್ ವಿಲ್ ಸ್ಟಾರ್ಟ್ ಲಾಫಿಂಗ್ ಆರ್ ಪೀಪಲ್ ವಿಲ್ ಹ್ಯಾವ್ ಸ್ಮೈಲ್ ಒಂಥರ ಬರುತ್ತೆ. ಐ ಥಿಂಕ್ ಯು ಆರ್ ಸ್ಲೋಲಿ ಫಾಲಿಂಗ್ ಇನ್ ಟು ದಟ್ ಕ್ಯಾಟಗರಿ ವೇರ್ ಪೀಪಲ್ ಎಂಜಾಯ್ ವಾಚಿಂಗ್ ಯು ಆನ್ ದ ಸ್ಕ್ರೀನ್. ದ ಮಿನಿಟ್ ವೆನ್ ಯು ಕಮ್ ದೇ ಸ್ಟಾರ್ಟ್ ಸ್ಮೈಲಿಂಗ್ ಆರ್ ಲಾಫಿಂಗ್ ಅನ್ಸುತ್ತೆ. ಸಾಕಲ್ಲ, ಇನ್ನೇನು ಬೇಕು, ಜನರನ್ನ ನಗ್ಸೋದಕ್ಕಿಂತ ದೊಡ್ಡದು ಏನಿದೆ. ಹಂಗೆ ನೋಡಿದ್ರೆ ನಮ್ಮದು ಅದು ಕೋವಿಡ್ ಟೈಮಲ್ಲಿ ಇಕ್ಕಟ್ಟು ಸಿನಿಮಾ ಬಂದಿತ್ತು. ಇಕ್ಕಟ್ಟು ಸಿನಿಮಾ ಬಂದಾಗ ಒಬ್ರು ಯಾರೋ ಮೆಸೇಜ್ ಮಾಡಿದರು, ಅಂದರೆ ಥ್ಯಾಂಕ್ ಯು, ನಮ್ಮ ಪಕ್ಕದ ಮನೆಯವರು ಅವ್ರ ಅಪ್ಪ ಅಮ್ಮ ಇಬ್ಬರು ಹೋಗ್ಬಿಟ್ರು ಕೋವಿಡಲ್ಲಿ, ಪಾಪ ಭಾಳ ಇದಾಗಿದ್ರು, ನಿಮ್ಮ ಸಿನಿಮಾ ನೋಡಿ ಆ್ಯಕ್ಚುಲಿ ಇವತ್ತು ಸ್ವಲ್ಪ ನಕ್ಕಿದ್ದಾರೆ. ನನಗೆ ಸಡನ್ನಾಗಿ ಇದು ಎಂಥ ಕಾಂಟ್ರಿಬ್ಯೂಷನ್ ಅಲ್ವಾ. ಅಂದರೆ ಯಾರೋ ನೊಂದಿರೋರಿಗೆ ಅವ್ರ ಮುಖದಲ್ಲಿ ಒಂದು ನಗು ತೋರಿಸೋದಿದೆಯಲ್ಲ, ಅದು ಎಂಥ ಪುಣ್ಯದ ಕೆಲಸ ಅಲ್ವಾ. ಅಬ್ಸಲ್ಯೂಟ್ಲಿ. ಅದಕ್ಕಿಂತ ದೊಡ್ಡದು ಏನಿದೆ ಅಂತ ಅನ್ನಿಸ್ತು. ಆ್ಯಕ್ಚುಲಿ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಮೇಕ್ ಪೀಪಲ್ ಲಾಫ್ ಆನ್ ಸ್ಕ್ರೀನ್, ಗೊತ್ತಾ? ಫಸ್ಟ್ ಆಫ್ ಆಲ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ರೈಟ್. ನಗ್ಸೋದು ಕಷ್ಟ ಆದಮೇಲೆ ಅದು ಈಗಿನ ಒಂದು ಜನ್ರೇಷನಲ್ಲಿ ನಗುವಿನ ಸೀನ್ಗಳು ಬರೆಯೋದು ಕಷ್ಟ. ಬಿಕಾಸ್ ಜನ ಎಲ್ಲನೂ ಲಾಜಿಕ್ ಹಿಂದೆ ಹೋಗ್ತಾರೆ, ಇದು ಲಾಜಿಕಲಿ ಕರೆಕ್ಟ್ ಇದೆಯಾ, ಇದು ಅಂದರೆ ಅವರು ಅಲ್ಲಿನ ಒಂದು ನಗುನ ಅಷ್ಟೇ ಪ್ರೀತಿಯಿಂದ ತಗೋತಾ ಇಲ್ಲ, ಮುಂಚೆ ತಗೊತಾ ಇದ್ದಷ್ಟು ಪ್ರೀತಿಯಿಂದ. ಹಂಗಾಗಿ ಈಗ ನಗ್ಸೋದು ಕಷ್ಟ, ಜನ ನಗಕ್ಕೆ ರೆಡಿ ಇಲ್ಲ. ಈಗ ನಗನು ಕ್ವಶನ್ ಮಾಡಿ ನಗಕ್ಕೆ ಯೋಚನೆ ಮಾಡಿ ನಗ್ತಾ ಇದಾರಲ್ಲ. ಅಲ್ಲ, ಏನಾಗಿದೆ ಗೊತ್ತಾ, ನಮ್ಮ ಪ್ರಾಬ್ಲಮ್, ಬಿಗ್ಗೆಸ್ಟ್ ಪ್ರಾಬ್ಲಮ್ ತಪ್ಪು ಹುಡುಕದಲ್ಲಿ ಜಾಸ್ತಿ ಹೋಗ್ತಿದೆ. ಆ ಕ್ಷಣದಲ್ಲಿ ನಕ್ಕು ಮುಂದೆ ಹೋಗೋದಿದೆಯಲ್ಲ, ಅದು ಭಾಳ ಮುಖ್ಯ ಆಗುತ್ತೆ. ಅದು ತುಂಬಾನೇ ಮುಖ್ಯ. ಈಗ ಫಾರ್ ಎಕ್ಸಾಂಪಲ್, ಈಗ ಏನೋ ಇವರೊಂದು ಇನ್ಸ್ಟಾಗ್ರಾಮ್ ರೀಲ್ ಮಾಡ್ತಾರೆ ಅಂತ ಅನ್ಕೊಳ್ಳೋಣ, ಮೋರ್ ದೆನ್ ಅಬ್ಸರ್ವಿಂಗ್ ದ ಕಂಟೆಂಟ್, ದ ಫಸ್ಟ್ ನನ್ನ ಕಣ್ಣು ಹೋಗೋದೇ, ನಮ್ಮ ಕಣ್ಣು ಏನು ತಪ್ಪಿದೆ ಅಂತಲೇ ಹೋಗುತ್ತೆ. ಸೊ ಆ ತಪ್ಪನ್ನ ಹುಡುಕೋದ್ರಲ್ಲಿ ಐ ನೀಡ್ ದನ್ ಅಕ್ನಾಲೆಜ್ಮೆಂಟ್ ಬೇಕಾಗುತ್ತೆ ಅಂತ ಆ ಹುಡುಕಾಟದಲ್ಲಿ ಹೋಗ್ತಾರೆ. ಫ್ರಮ್ ಈಗ ನಾವು ಕೂತ್ಕೊಂಡು ಮಾಡಿದ್ರೆ, ಸರ್ ನೀವು ಸೀರೀಸ್ ಹೆಂಗಿತ್ತು ಅಂತ ಕೇಳಿದ್ರೆ ಸೂಪರ್ ಆಗಿತ್ತು ಅಂತ ಹೇಳ್ತೀವಿ, ಒನ್ ಲೈನ್ ಆಗುತ್ತೆ, ನೆಕ್ಸ್ಟ್ ಮಿನಿಟ್ ಏನಾಗುತ್ತೆ. ಆ್ಯಕ್ಚುಲಿ ಅದರಲ್ಲಿ ಇದನ್ನು ಮಾಡಿದರೆ ಹಿಂಗಾಗ್ತಿತ್ತು, ಇದ್ರಲ್ಲಿ ಇದನ್ನು ಮಾಡಿದರೆ ಹಿಂಗಾಗ್ತಿತ್ತು, ಇದ್ರಲ್ಲಿ ಇದನ್ನು ಮಾಡಿ ಒಂದು 10 ತಪ್ಪುಗಳನ್ನ ಹುಡುಕಕ್ಕೆ ಶುರು ಮಾಡ್ತೀವಿ. ಇನ್ಸ್ಟೆಡ್ ಆಫ್ ಹೊಗಳಕ್ಕೆ ಅನ್ನೋದಕ್ಕಿಂತ ಜಾಸ್ತಿ ಏನೋ ನನ್ನ ಇಂಟೆಲೆಕ್ಚುಯಾಲಿಟಿ ನಾನು ತೋರಿಸ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಅಂತ ಗೊತ್ತಿಲ್ಲ. ಬಟ್ ಇನ್ ಜನರಲ್ ಒಂದು ಇನ್ಸ್ಟಾಗ್ರಾಮ್ ರೀಲ್ ಪರ್ಸ್ಪೆಕ್ಟಿವಲ್ಲಿ ಕಾಮಿಕಲ್ ಮಾಡೋದಕ್ಕೆ ಹೌ ಡಿಫಿಕಲ್ಟ್ ಇಟ್ ಈಸ್ ಅಥವಾ ಹೌ ಚಾಲೆಂಜಿಂಗ್ ಇಟ್ ಈಸ್ ಯೂಶಲಿ? ಸರ್, ರೀಲ್ ಮಾಡಿಲ್ಲ ಇದುವರೆಗೂ. ಇಟ್ ಇಸ್ ಆಲ್ ಲೈಕ್ ರೀಲಾಗಿ ಕಟ್ ಆಗೋದು. ಶಾರ್ಟ್ ಫಿಲಮ್ ಏನಿದೆ 15 minutes ಲೆಂತ್ ಇದೆ, ಅದನ್ನ ಇನ್ಸ್ಟಾಗ್ರಾಮ್ ಆಡಿಯನ್ಸ್ ಸ್ವಲ್ಪ ಬೇರೆ ಇರ್ತಾರೆ, ಯೂಟ್ಯೂಬ್ ಆಡಿಯನ್ಸ್ ಬೇರೆ ಇರ್ತಾರೆ. ಸೊ ಅವರಿಗೆ ತಿಳಿಸೋಕ್ಕೋಸ್ಕರ ಅದನ್ನ ಶಾರ್ಟ್ ಆಗಿ ಕಟ್ ಮಾಡಿ ಯಾವ್ದು ತುಂಬಾ ಪಂಚ್ ಇದೆ. ಇನ್ಸ್ಟಾಗ್ರಾಮ್ ಆಡಿಯನ್ಸ್ ಯೂಟ್ಯೂಬ್ಗೆ ಇನ್ಸ್ಟಾಗ್ರಾಮ್ ದೇರ್ ವೆರಿ, ಅಂದ್ರೆ ಇನ್ಸ್ಟಾಗ್ರಾಮ್ ಇವಾಗ ನಾನೇ ಜಾಸ್ತಿ ಅವರು ಇನ್ಸ್ಟಾಗ್ರಾಮ್ ಆ್ಯಪಲ್ಲಿ ನೋಡ್ತಾರೆ. ಈಗ ಸರ್ ಅದು ರಿಯಲ್ ನಿಜಾಗ್ಲು ಸರ್. ಈಗ ವರ್ಟಿಕಲ್ ಸೀರೀಸ್ ಅಂತ ಬಂತು, ಸ್ಟಾರ್ಟ್ ಆಗಿದೆ ಇವಾಗೆಲ್ಲ ಫುಲ್ಲು ಎವ್ರಿಬಡಿ ಬುಲೆಟ್ ಆಪ್ ಅಲ್ಲಿ. ಸೊ ಇವಾಗ ಯಾರು ಇವಾಗ 15 minutes ತುಂಬಾ ಶಾರ್ಟ್ ಡ್ಯೂರೇಷನ್, ಅದನ್ನು ನೋಡೋಕ್ಕೂ ಪೇಷನ್ಸ್ ಇರಲ್ಲ ಜನಕ್ಕೆ. ಎಲ್ಲ ಬೇಗ ಎಲ್ಲ ಸ್ಟೋರಿ 1 minute ಅಲ್ಲಿ ಗೊತ್ತಾಗ್ಬೇಕು ಅವ್ರಿಗೆ. ಸೊ ದಟ್ಸ್ ಹೌ ಇವಾಗ ಅಷ್ಟು ಬೂಮ್ ಆಗ್ತಿದೆ ವರ್ಟಿಕಲ್ ಸೀರೀಸಸ್. ಬಿಕಾಸ್
ದೇ ಡೋಂಟ್ ಹ್ಯಾವ್ ಪೇಷನ್ಸ್. ಈಗ ಅವ್ರಿಗೆ ಎಂಟರ್ಟೈನ್ಮೆಂಟ್ ಬೇಕಷ್ಟೇ, ಥ್ರಿಲ್ಲರು, ಸಸ್ಪೆನ್ಸು, ಕಾಮಿಡಿ ಏನೋ ಎಲ್ಲ ಬೇಗ ಬೇಗ ಆಗಬೇಕು. ಬಟ್ ಇನ್ ಜನರಲ್ ಅದನ್ನು ಓವರ್ ಆಲ್ ತೊಗೊಂಡ್ರು ಕೂಡ ಈಗ ನೀವು 10 ನಿಮಿಷ 15 ನಿಮಿಷ ತಾನೇ ಶಾರ್ಟ್ ಫಿಲ್ಮ್ ಮಾಡ್ತಿದ್ದು, ರೆವಿನ್ಯೂ ಮಾಡೆಲ್ ಹೆಂಗೆ ವರ್ಕ್ ಆಗ್ತಿತ್ತು? ಇಟ್ ವಾಸ್ ವರ್ಕಿಂಗ್ ಔಟ್ ಬಿಕಾಸ್ ಚೆನ್ನಾಗಿ ರೀಚ್ ಆಗ್ತಿತ್ತು ಸರ್. ಈಗ ನಮ್ಮ ಡೈರೆಕ್ಟ್ರಿಗೆಲ್ಲ ಆಲ್ಮೋಸ್ಟ್ 8 lakh 10 lakh ಎಲ್ಲ ಬರ್ತಾ ಇತ್ತು, ಬಿಕಾಸ್ ಇಟ್ ವೆಂಟ್ ಮಿಲಿಯನ್ಸ್. ಈಗ ಬರೀ ಇವಾಗ 1 lakh 2 lakh ಹೋದ್ರೂ ಇವಾಗ ಏನು ಮಾನಿಟೈಸ್ ಆಗುತ್ತೆ ಯೂಟ್ಯೂಬ್ ಚಾನಲು. ಸೊ ಏನಾಯಿತು, ಫಸ್ಟ್ ಒಂದೇ ಡೈರೆಕ್ಟರ್ ಇದ್ದಿದ್ದು. ಈಗ ಅದು ಗೊತ್ತಾದ್ಮೇಲೆ, ಅದ್ರ ನಾಲೆಜ್ ಬಂದಮೇಲೆ ಎಲ್ಲರಿಗೂ ಅವ್ರವ್ರದ್ದೇ ಒಂದು ಚಾನಲ್ ಇದೆ, ಅವ್ರವ್ರ ಚಾನಲ್ಗೆ ಡೈರೆಕ್ಟ್ ಮಾಡ್ತಾರೆ. ಈವನ್ ದೋ ಪೇ ಮಾಡ್ತೀವಿ ನಮ್ಮ ಚಾನಲ್ ಮಾಡಿ ಅಂದರೆ ಅವ್ರು ಯೋಚನೆ ಮಾಡ್ತಾರೆ, ನಮ್ದ್ರಲ್ಲೇ ಮಾಡ್ಬೋದಲ್ಲ ಅಂತ. ಒಬ್ಬೊಬ್ರು ಹೇಳ್ತಾರೆ ಥಿಯೇಟ್ರಿಗೆ ಜನ ಬರ್ತಿಲ್ಲ ಅಂತ. ಅದನ್ನ ನಾನು 6 months ಬ್ಯಾಕ್ ನನಗೂ ಅದು ಫೀಲ್ ಆಗ್ತಿತ್ತು. ಬಟ್ ದುರಂಧರ್ ಬಂದಮೇಲೆ ಐ ಡೋಂಟ್ ಥಿಂಕ್ ಸೊ. ಎಷ್ಟವರಾದರೂ ಕಂಟೆಂಟ್ ಚೆನ್ನಾಗಿದ್ರೆ ಕೂತ್ಕೊಂಡು ನೋಡ್ತಾರೆ ಅಂತ ವಾಟ್ ಐ ಫೀಲ್. ಕರೆಕ್ಟ್ ಮಾಡಿ ಸರಿಯಾಗಿ ಬ್ಯಾಂಗ್ ಆನ್ ಆಗಿ ಹೇಳಿದ್ರು. ಇದೆಲ್ಲ ಬರೋಕ್ಕೂ ಮುಂಚೆ ನಮಗೆ ಪ್ರಾಬ್ಲಮ್, ನೀವೇನು ಹೇಳಿ ಪ್ರಾಬ್ಲಮ್ ಯಾಕೆ ಅಂತ ಕೇಳ್ತೀನಿ. ಅದು ಆಗುತ್ತೆ, ಕೆಲವು ಸಿನಿಮಾಗಳಿಗೆ ಅದು ಆಗುತ್ತೆ, ಕೂಡಿಸ್ಬೇಕು ಬೇರೆ ಅದು ಅಷ್ಟು ಅಷ್ಟು ಇದಾಗಿ ಗೊತ್ತಿಲ್ಲ. ನಮ್ಮಲ್ಲಿ ಈಗ ಸಿನಿಮಾಗಳಲ್ಲೇ ಗೊತ್ತಲ್ಲ, ಒಂದು ಅನಿಸ್ತಾ ಇರ್ತದಲ್ಲ ಕೆಲವು ಕಡೆ ಎಲ್ಲ ಕಟ್ ಮಾಡ್ಬೋದಾಗಿತ್ತು. ಅಂದರೆ ಬೇಸಿಕ್ಲಿ ಕಟ್ ಮಾಡೋ ಅವಶ್ಯಕತೆ ಇದ್ರೆ ಕಟ್ ಮಾಡಬೇಕಾಗತ್ತೆ. ಸಿಂಪಲ್. ಈಗ ನೀವೇ ಯಾವ್ದಾದ್ರು ಸಿನಿಮಾ ನೋಡ್ಕೊಬಂದು ಸ್ವಲ್ಪ ಜಾಸ್ತಿ ಆಯ್ತಲ್ವಾ ಅಂತ ಮಾತಾಡ್ಕೊಂಡಿರೋದೆಲ್ಲ ಇದೆಯಲ್ಲ, ಹಂಗೆಲ್ಲ ನೋಡ್ತಾನೆ ಯಾವ್ದಾದ್ರು ಸಿನಿಮಾಗಳಿಗೆ. ಅಲ್ಲ, ಅದೇ ಹೇಳಕ್ ಬಂದ ಅಂದ್ರೆ ಪ್ರತಿ ಒಂದು ಸೀನನ್ನು ಕೂಡ ಯು ಹ್ಯಾವ್ ಟು ಮೇಕ್ ಶೋರ್ ಯು ಹ್ಯಾವ್ ಟು ವರ್ಕ್ ಲೈಕ್ ಐ ನೀಡ್ ಟು ಸಿಟ್ ಫಾರ್ ದಿಸ್ ಪರ್ಟಿಕ್ಯುಲರ್ ಸೀನ್. ಓಕೆ, 23 ನಿಮಿಷ ಅಲ್ವಾ ಪರ್ ಎಪಿಸೋಡ್? ಆಲ್ಮೋಸ್ಟ್ ಆವರೇಜ್ 20 ಇರುತ್ತೆ. 20 ಆವರೇಜ್ ಅಂತ 20. ಸೊ ಯೂಶಲಿ ಈಗ ಬೇರೆ ಒಂದು OTT ತಗೊಂಡ್ರೆ ಒಂದೊಂದು ಎಪಿಸೋಡ್ಗೆ ಅಟ್ಲೀಸ್ಟ್ ಒಂದು 45-50 ನಿಮಿಷ ಮಾಡ್ತಾರೆ. ಡು ಯು ಥಿಂಕ್ 45-50 ಅಂತ ಕೊಟ್ಟಿದ್ರೆ ನಿಮ್ಮ ಟಾಸ್ಕ್ ವುಡ್ ಯು ಬಿ ಏಬಲ್ ಟು ರೈಟ್ ದ ಸೇಮ್ ಥಿಂಗ್? ಸ್ವಲ್ಪ ಬೇರೆ ತರ ಮಾಡಬೇಕಿತ್ತು. ಅಂದ್ರೆ ಇನ್ನೊಂಚೂರು ಸಬ್ಜೆಕ್ಟ್ ಕಾಮಿಡಿಗಿನ್ ಜಾಸ್ತಿ ಸ್ವಲ್ಪ ಥ್ರಿಲ್ಲರ್ ಕಡೆಗೆ ಹೋಗ್ಬೇಕಿತ್ತು. ಅಷ್ಟು ನಿಮಿಷ ಇದ್ದಿದ್ರೆ ನನ್ನ ಥಾಟ್. ಯಾಕಂದ್ರೆ ನನ್ಗೆ ಅಷ್ಟೊತ್ತು ಕಾಮಿಡಿ ನನ್ಗೆ ರೈಟಿಂಗ್ ಅಲ್ಲಿ ಸಸ್ಟೈನ್ ಮಾಡಕ್ ಕಷ್ಟ ಇತ್ತು. ಅಂಡ್ ಬೇರೆ ತರ ಸ್ಕ್ರೀನ್ ಪ್ಲೇ ಒಂದು ಸ್ವಲ್ಪ ನಾನ್ ಲೀನಿಯರ್ ಮೈಂಡ್ ಬೆಂಡಿಂಗ್ ತರ ಸಬ್ಜೆಕ್ಟ್ ಮಾಡ್ಕೋಬೇಕಿತ್ತು. ಬಟ್ ಇದು ಈ ಫಾರ್ಮೆಟ್ಗೆ, ಮಿನಿ ಸೀರೀಸ್ ಫಾರ್ಮೆಟ್ಗೆ ಆಪ್ಟ್ ಆಗಿದೆ. ಜನಕ್ಕೆ ಈಗ ಕೂತ್ಕೊಂಡು ನೋಡಿದ್ರೆ ಒಂದ್ 2 hour ಒಂದು ಫನ್ನು, ಎಂಜಾಯ್ಮೆಂಟ್, ಒಂದು ಲೈಟ್ ಆಗಿ ಒಂದು ಫೀಲ್ ಆಗಿ ಬರ್ಬೇಕು ಅಂತ. ಇಲ್ಲಿ ನಮ್ ಥಾಟ್ ಇದ್ದಿದ್ದು ಅಷ್ಟೇ, ಜನಕ್ಕೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ. ಯಾಕಂದ್ರೆ ತುಂಬಾ ಗ್ಯಾಪ್ ಆಗ್ತಾ ಇದೆ ಅಂತ, ವ್ಯಾಕ್ಯೂಮ್ ಇದೆ, ಗ್ಯಾಪ್ ಆಗ್ತಾ ಇದೆ, ಒಂದೊಳ್ಳೆ ಮಜಾ ಮಾಡ್ಬೇಕು ಜನ ಅನ್ನೋ ಒಂದು ಥಾಟಲ್ಲೇ ಇದನ್ನ ಬರ್ದಿದ್ದು. ನಿಮಗೆ ಆ ಕ್ಯಾರೆಕ್ಟರ್ನ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಕ್ಕೆ, ಐ ಮೀನ್ ಅಫ್ಕೋರ್ಸ್ ಇಟ್ ಆಲ್ ಕಮ್ಸ್ ಡೌನ್ ಟು ದ ಸ್ಕ್ರಿಪ್ಟ್ ಆ್ಯಂಡ್ ಯು ವುಡ್ ಹ್ಯಾವ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಹಿಮ್, ಅದು ಗೊತ್ತಿದೆ. ಬಟ್ ಇವನ್ ಅದರ್ವೈಸ್ ಆಲ್ಸೋ, ಈಗ ಒಂದು ಪ್ರತಿ ಸಲಿನೂ ಯು ಹ್ಯಾವ್ ಟು ಗೋ ಇನ್ ಸಮ್ವನ್ಸ್ ಕ್ಯಾರೆಕ್ಟರ್ ಅಂತ ಅಂದ್ಕೊಂಡಾಗ ದ ವೇ ಹಿ ವಾಸ್ ಇಮೋಟಿಂಗ್ ಇಟ್ ವಾಸ್ ಆ್ಯಕ್ಚುಲಿ ಬ್ಯಾಂಗ್ ಆನ್ ಅಂತ ಅನಿಸ್ತು ನನಗೆ, ಟು ಬಿ ಆನೆಸ್ಟ್. ಆ್ಯಕ್ಚುಲಿ ತುಂಬ ಜನ ನೋಡಿದಾಗ ಗುರು ನೀನಂತೂ ಜೆರಾಕ್ಸ್ ಅಂಗಡಿ ಪ್ರಕಾಶನೇ ಗುರು ಅಂತ, ಅದೇ ಖುಷಿ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ಈಗ ನೋಡಿ, ಜೆರಾಕ್ಸ್ ಅಂಗಡಿ ಪ್ರಕಾಶನಾಗೂ ನಗಿಸಿದ್ದೀನಿ, ಇಕ್ಕಟ್ಟಲ್ಲಿ ಒಬ್ಬ ವಾಸು, ಒಬ್ಬ ಇರಿಟೇಟಿಂಗ್ ಹಸ್ಬೆಂಡು, ಅಲ್ಲೂ ನಗಿಸಿದ್ದೀನಿ. ಅಥವಾ ಒಂದು ಹನಿಮೂನ್ ಸೀರೀಸು ಆಯ್ತಾ, ಅಥವಾ ನಾ ಹೇಳ್ತಾ ಇರೋದು ಅದು ಟಗರುಪಲ್ಯ ಇರ್ಬೋದು. ನಾ ಹೇಳ್ದೆ ಈ ಥರ ಬೇರೆ ಬೇರೆ ಪಾತ್ರಗಳಾಗಿ ನಗ್ಸೋದಿದೆಯಲ್ಲ, ಅದು ಭಾಳ ಮಜಾ ಕೊಡುತ್ತಲ್ಲ. ಅಂದರೆ ಇಟ್ಸ್ ನಾಟ್ ಅಬೌಟ್ ಜಸ್ಟ್ ಸುಮ್ಮನೆ ಕೂತಿರೋ ಒಂದು ಪಂಚ್ ಡೈಲಾಗ್ ಹೊಡಿ ಅನ್ನೋದು. ಪಾತ್ರವಾಗಿ ನಗ್ಸೋದಿಯಲ್ಲ, ಅದು ನಮಗೂ ಒಂದು ಒಳಗಡೆಯಿಂದ ತಿರುಗಿ ಕೊಡುತ್ತೆ. ಯಾಕಂದರೆ ಅವಾಗ ಒಂದು ಬೇರೆ ಮ್ಯಾನರಿಸಮು ಮಾತ್ರವಾದದ್ದೇನಿರಲ್ಲ, ಸಣ್ಣದೊಂದು ಏನೋ ಒಂದು ಮಾಡಿರ್ತೀವಿ, ಅದು ಒಂದೇನೋ ವರ್ಕ್ ಆಗುತ್ತೆ. ಆವಾಗ ನಮಗೆ ಒಳಗಡೆಯಿಂದ ಭಾಳ ಖುಷಿ ಆಗುತ್ತೆ. ನಾನು ಟು ಬಿ ಆನೆಸ್ಟ್ ಟಿಲ್ ಡೇಟ್ ನನಗೆ ಈಗಲೂ KEBಲಿ ಪವನ್ ಕುಮಾರ್ದನ್ ಮರೆಯಲ್ಲ. ನನಗೆ ಆಲ್ವೇಸ್ ನಿಮ್ಗೊಳಗೇನೋ ಇದೆ ಹೇಳಿ, ಯಾಕೆ ಮುಚ್ಚಿಟ್ಕೊಂಡಿದ್ದೀರಾ? ನಾನು ಸಕ್ಕತ್ ಎಂಜಾಯ್ ಮಾಡಿದ್ದೆ. KEB ಯಾಕೆ ಆಮೇಲೆ ಕಂಟಿನ್ಯೂ ಮಾಡಲಿಲ್ಲ ಅಷ್ಟೊಂದು? ನಮ್ಮ ಗೋಲ್ ಇದ್ದಿದ್ದೇ ಸಿನಿಮಾಗೆ ಬರಬೇಕು ಅಂತ. ಎಗೇನ್ ನಮ್ಗೆ ಅದೊಂದು ಇತ್ತು, ಅವರಿಗೆ ಆಯಿತು ನಮ್ಮ ಟ್ಯಾಲೆಂಟ್ ಇದೆ, ನಮ್ಗೆ ಸಿನಿಮಾ ಚಾನ್ಸ್ ಕೊಡಿದ್ರೆ ಯಾರು ಕೊಡ್ತಾರೆ? ಯಾರು ಕೊಡಲ್ಲ. ಆವಾಗ ಆಗ್ತಾನೆ ಬೂಮ್ ಆಗ್ತಾಯಿತ್ತು ಯೂಟ್ಯೂಬ್ ವೀಡಿಯೋಸ್ ಅಂತೆ, ಸೋಷಿಯಲ್. ಆವಾಗ ಇಷ್ಟಿರಲಿಲ್ಲ. ಆವಾಗಲೇ ನಮ್ಮದು ಎಷ್ಟು 1 ಲಕ್ಷ ವ್ಯೂ ಓಡಿದ್ರೆ ಅದು ಆವಾಗ 1 ಲಕ್ಷ ವ್ಯೂ ಇವ್ರದು ಅಂತ ಆ ಥರ ಸೆಲೆಬ್ರೇಟ್ ಮಾಡೋ ಮಟ್ಟಿಗೆ ಆವಾಗ ಅದು ದೊಡ್ಡದಿತ್ತು ಅವಾಗ. ಬಟ್ ಅದಾದಮೇಲೆ ನಮ್ಗೆ ಮೂವೀಸ್ಗೆ ಹೋಗೋದಕ್ಕೆ ಚಾನ್ಸ್ ಸಿಕ್ತಲ್ಲ, ಅಂದರೆ ವರ್ಕ್ ಮಾಡೋದಕ್ಕೆ, ಮತ್ತೊಂದು ನಾವು ಅಲ್ಲಿ ಮಾಡೋದಿತ್ತಲ್ಲ. ಸೊ ಹಂಗಾಗಿ ತುಂಬ ಜನ ಈಗ ಬರೋರ್ಗು ನಾವು ಅದೇ ಹೇಳ್ತಾ ಇರ್ತೀವಿ. ನಮ್ಗಾದ್ರೆ ಆವಾಗ ಎಕ್ಸ್ಪೋಜರ್ ತುಂಬ ಕಡಿಮೆ ಇತ್ತು. ಆವಾಗಲೇ ನಾವು ಏನೋ ಮಾಡಿಕೊಂಡು ನೋಡಿ ನಾವು ಇಂಥದ್ದು ಮಾಡಿದ್ದೀವಿ ಅಂತ ತೋರ್ಸೋಕೆ ಹೊಂದಿತ್ತು. ಈಗ ತುಂಬ ಜನ ಚಾನ್ಸ್ ಕೇಳೋಕ್ಕೆ ಬರೋರ್ಗೆ ಅವ್ರಿಗೆಲ್ಲ ಈಗ ಎಲ್ಲ ಇದೆಯಲ್ಲ, ತುಂಬ ಎಕ್ಸ್ಪೋಜರ್ ಇದೆ. ಏನೋ ಒಂದು ಕ್ರಿಯೇಟ್ ಮಾಡಿ ಡೈರೆಕ್ಟಾಗಿ ತೋರಿಸಿದ್ರೆ ಅಲ್ವಾ, ಒಬ್ಬ ಡೈರೆಕ್ಟರ್ಗೋ ಒಬ್ಬ ಯಾರಿಗೋ ನಾನು ಏನೋ ಇಂಥದ್ದು ಮಾಡಿದ್ದೀನಿ ನೋಡಿ ಅಂತಂದರೆ ಆ ಟ್ಯಾಲೆಂಟ್ ಇದೆಯಾ, ಆ ಟ್ಯಾಲೆಂಟ್ ನೋಡಿ ಬೇರೆ ಪ್ರಾಜೆಕ್ಟಿಗೆ ಚಾನ್ಸ್ ಕೊಡ್ತಾರೆ.
ಬಟ್ ಒಂದು ಯೂಟ್ಯೂಬ್ ಒಂದು ಸೀರೀಸ್ ಮಾಡೋದಕ್ಕೂ ಒಂದು ಆ್ಯಕ್ಚುಲ್ ಸಿನಿಮಾ ಸೀರೀಸ್ ಮಾಡೋದಕ್ಕೂ ವಾಟ್ ಈಸ್ ದ ಬಿಗ್ಗೆಸ್ಟ್ ಡಿಫ್ರೆನ್ಸ್ ಯು ಫೇಸ್ಡ್ ಇಟ್? ಡಿಫ್ರೆನ್ಸ್ ಆಸ್ ಅನ್ ಆರ್ಟಿಸ್ಟ್ ಸರ್, ನನಗೆ ಡಿಫ್ರೆನ್ಸ್ ಅಂತಂದರೆ ತುಂಬ ದೊಡ್ಡ ಸೆಟ್, ತುಂಬ ಜವಾಬ್ದಾರಿ ಜಾಸ್ತಿ ಅಂತ ಅನಿಸ್ತು. ಬಟ್ ಆ್ಯಕ್ಟಿಂಗ್ ಹೋಮ್ವರ್ಕ್ ಏನಿದೆ ಇಟ್ಸ್ ದ ಸೇಮ್. ಚಿಕ್ಕ ಶಾರ್ಟ್ ಫಿಲಮ್ ಅಂತಾಗಲಿ ದೊಡ್ಡ ಸಿನಿಮಾ ಅಂತಾಗಲಿ ಅದಕ್ಕೆ ಜಾಸ್ತಿ ಅನ್ನೋದಕ್ಕಿಂತ ಕ್ಯಾರೆಕ್ಟರ್ ಏನು ಕೊಟ್ಟಿದ್ದಾರೆ ಅದಕ್ಕೆ ಫುಲ್ಫಿಲ್ ಮಾಡಬೇಕು, ಅದಕ್ಕೆ ಜೀವ ತುಂಬ ಕೆಲಸ ಮಾಡಬೇಕು. ಸೊ ಆ ಹೋಮ್ವರ್ಕ್ ಏನಿದೆ ಸೇಮ್. ನನಗೆ ಕ್ಯಾಮ್ರಾ ಫಿಯರ್ ಅಂತ ಇರಲಿಲ್ಲ, ಸೊ ನಂಗೆ ಅಷ್ಟು ಮೇಜರ್ ಡಿಫ್ರೆನ್ಸ್ ಅಂತ ಫೀಲ್ ಆಗಲಿಲ್ಲ. ಬಟ್ ಡು ಯು ಥಿಂಕ್ ಸೊ ದ ಟ್ರೀಟ್ಮೆಂಟ್ ಫ್ರಮ್ ದ ಪೀಪಲ್ ವರ್ ಡಿಫ್ರೆಂಟ್ ಇತ್ತಾ? ಎಲ್ಲಿ ಸರ್? ಅಂದರೆ ಬೋತ್ ದ ಸೆಟ್ ಕಂಪೇರ್ ಮಾಡ್ಕೊಂಡಾಗ ಅಂದರೆ ಶಾರ್ಟ್ ಫಿಲಮಲ್ಲಿ ಸೇಮ್ ಟೀಮ್, ಮೋರ್ ಕಂಫರ್ಟಬಲ್. ಬಟ್ ಫಾರ್ಚುನೇಟ್ಲಿ ನಂಗೆ ಸಿಗ್ತಾ ಇದ್ದಿದ್ದು ಟೀಮು ಇವಾಗ ಜೆರಾಕ್ಸ್ ಆಗಲಿ ಇನ್ನೊಂದು ಬೇರೆದಲ್ಲಾಗಲಿ ಎವ್ರಿಬಡಿ ವರ್ ಫ್ರೆಂಡ್ಲಿ. ಅಂದರೆ ಆ ಥರ ಕಮ್ಮಿ ಥರ ನೋಡೋ ಥರ ಏನಿಲ್ಲ. ಬಟ್ ಆಪರ್ಚುನಿಟಿ ಸಿಗೋಕ್ಕೆ ಸ್ವಲ್ಪ ಅಂದರೆ ನನ್ನ 2020 ಬಂದಿದ್ದು ನನ್ನ ಶಾರ್ಟ್ ಫಿಲಮ್, ಹ್ಯೂಜ್ ರೆಕಗ್ನೈಸೇಷನ್. ಆಲ್ ಆಫ್ ಅ ಸಡನ್ ಅದು ಅಂದ್ಕೊಂಡೇ ಇರಲಿಲ್ಲ ಅಷ್ಟು ಜನ ಇಷ್ಟಪಡ್ತಾರೆ ಅಂತ. ರೋಡಲ್ಲಿ ಹೋಗ್ಬೇಕಾದ್ರೆ ಸೆಲ್ಫಿ ಕೇಳೋದು, ಮಾಸ್ಕ್ ಹಾಕ್ಕೊಂಡಿದ್ರು ಕಣ್ಣು ಹಿಡಿತಿದ್ರು. ಸೊ ಇವ್ರು ಉಷಾ ಭಂಡಾರಿ ಆಗಿದ್ರು. ಸೊ ಅದು ಅನ್ಎಕ್ಸ್ಪೆಕ್ಟೆಡ್ ಅಲ್ಲ ಸರ್, ಅಷ್ಟೆಲ್ಲ ಇದ್ರೂ. ಬಟ್ ಸಮ್ವೇರ್ ಇವಾಗ ದೊಡ್ಡ ದೊಡ್ಡ ಪ್ರೊಡಕ್ಷನ್ಗೆ ತೊಗೊಳಕ್ಕೆ ದೇ ಆರ್ ಥಿಂಕಿಂಗ್, ಓ ಹಾಕ್ಕೊಂಡ್ರೆ ಬರ್ಬೋದಾ ಅನ್ನೋ ಥರ ಅದೊಂದಿತ್ತು. ಇಟ್ ವಾಸ್ ನಾಟ್ ಈಸಿ. ಏನೋ 5 years ಆಗ್ತಾ ಬಂತು. ತುಂಬ ಜನ ನನಗೆ ನೀವು ದೊಡ್ಡ ಸ್ಕ್ರೀನಲ್ಲಿ ಬರಬೇಕು, ನಿಮ್ಗೆ ಆಪರ್ಚುನಿಟಿ ಸಿಗ್ತಿಲ್ವಾ ಅಂತೆಲ್ಲ ತುಂಬ ಜನ ಕೇಳಿದಾಗ ಸ್ವಲ್ಪ ಬೇಜಾರಾಗ್ತಿತ್ತು. ಸೀರಿಯಲ್ಸ್ ಬರ್ತಾಯಿತ್ತು ಆಪರ್ಚುನಿಟಿ, ಬಟ್ ನನಗೆ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಅಲ್ವಾ, ಇವಾಗ ಸದ್ಯಕ್ಕೆ ಬೇಡ, ಬಂದಿರೋದೇ ಸಿನಿಮಾಗೋಸ್ಕರ ಅಂತ. ಸೊ ಸಿನಿಮಾ ಅಂತಲೇ ತಲೆಯಲ್ಲಿ ಫಿಕ್ಸ್ ಆಗಿತ್ತು. ಈ ವೆಬ್ ಸೀರಿ ಮಾಡೋಕ್ಕೆ ಏನು ಮಜಾ ಅಂತಂದರೆ ಸರ್, ಶಾರ್ಟ್ ಸ್ಪ್ಯಾನಲ್ಲಿ ಮುಗ್ದೋಗುತ್ತೆ. ಆ್ಯಂಡ್ ಐ ಗೆಟ್ ಟು ಪ್ಲೇ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್, ಅದು ಖುಷಿ. ಇವಾಗ ಶಾರ್ಟ್ ಫಿಲಮ್ಸಲ್ಲಿ ಏನಾಗ್ತಿತ್ತು, ಎಲ್ಲ ಗರ್ಲ್ ನೆಕ್ಸ್ಟ್ ಡೋರ್ ಕ್ಯಾರೆಕ್ಟ್ರು, ಗ್ಲಾಮರ್ ಕ್ಯಾರೆಕ್ಟರ್ ಅಲ್ಲ. ತುಂಬ ಜನ ಕನೆಕ್ಟ್ ಆಗ್ತಿದೆ ಆ ನೈಟಿ, ಆ ಹೇರ್ ಸ್ಟೈಲು. ಸೊ ಜಾಸ್ತಿ ಮೇಕಪ್ ಇಲ್ಲ, ಸ್ವಲ್ಪ ರಾಕ್ ಕ್ಯಾರೆಕ್ಟರ್ಸ್ ಅಲ್ವಾ, ಸೊ ತುಂಬ ಕನೆಕ್ಟ್ ಆಗ್ತಿದ್ರು. ಈವನ್ ಡೈರೆಕ್ಟರ್ಸ್ನೂ ಒಂದು ತಾಳಿನೂ ಅಷ್ಟೇ ಸರ್, ತುಂಬ ಕನೆಕ್ಟ್ ಆಗೋ ಥರ ಪಾಶ್ ಎಲ್ಲ ತರ್ತಾ ಇರಲಿಲ್ಲ. ನಮ್ಮ ಊರಿನ ಕಡೆ ಹಿಂಗೆ ಹಾಕೋದು. ಬ್ಯಾಕ್ ಡ್ರಾಪು ಅಷ್ಟೇ, ಮನೆಯೂ ಅಷ್ಟೇ, ಚಿಕ್ಕ ಮನೆ. ಸೊ ತುಂಬ ಪರ್ಟಿಕ್ಯುಲರ್ ಆಗಿರ್ತಾಯಿದ್ರು. ಸೊ ಅದು ಮಾಡಿ ತುಂಬ ಜನಕ್ಕೆ ಕನೆಕ್ಟ್ ಆಗ್ತಿದೆ. ಬಟ್ ನನಗೆ ಜೆರಾಕ್ಸ್ ಸಿಕ್ಕಿದ್ದು ತುಂಬ ಖುಷಿ ಏನಂತಂದರೆ, ನನ್ನ ಕಾಮಿಕಲ್ಗೆ ಏನು ನೋಡ್ತಿದ್ರು ನಾನು ಸೀರಿಯಸ್ ಕ್ಯಾರೆಕ್ಟ್ರು ಮಾಡ್ಬೋದು ಅನ್ನೋದು ನನಗೆ ತೋರಿಸ್ಕೊಡಿದೆ. ತುಂಬ ಜನ ಆ್ಯಕ್ಚುಲಿ ನಿನ್ನೆನೂ ಚಾನಲ್ ಅವ್ರು ಫೋನ್ ಮಾಡಿ ತಿನ್ನೋದೊಂದಿತ್ತು, ತಿನ್ನೋ ಸೀನು, ಅದರಲ್ಲಿ ಅಳ್ಕೊಂಡು ಅಪ್ಪನ ಏನೋ ನೆನೆಸ್ಕೊಂಡು ಊಟ ಮಾಡಿಕೊಂಡು ಮಾತಾಡ್ತಿರ್ತೀನಿ, ಅದು ತುಂಬ ಇಷ್ಟ ಆಯಿತು ಅಂತ ಫೋನ್ ಮಾಡಿದ್ರು. ತುಂಬ ಕಾಂಪ್ಲಿಮೆಂಟ್ ಸಿಗ್ತಾಯಿದೆ ಬಿಕಾಸ್ ಈ ಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಸಿಕ್ಕಿದ್ದಕ್ಕೆ. ನಾನು ಹೇಳಿದ್ನಲ್ಲ, ಆ್ಯಕ್ಚುಲಿ ಇವ್ರ ಪಾತ್ರಕ್ಕೆ ನನಗೆ ಫಸ್ಟ್ ಗೊತ್ತಾಗಿದೆ ಮಂದಾರ PK ಅಂತ ಹೇಳಿದ್ನಲ್ಲ, ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್. ಈಸ್ ಲೈಕ್ ಒಂದ್ಸರಿ ಅವ್ರ ಮನೇಲಿ ಕೂತಿರ್ಬೇಕಾದ್ರೆ ಸರ್ರು ಮಾತಾಡ್ತಿರ್ಬೇಕಾದ್ರೆ ಏನೋ ಹೇಳ್ಬೇಕಾದ್ರೆ ಯಾರಿಗೋ ಒಬ್ರಿಗೆ ಬಾಮ್ಮ ಮಂದಾರ PK ಅಂದ್ರೆ ನಾನು ಯಾವಿದೆ ಹೆಸರು ಅಂತಿದ್ದೀನಿ. ನಾನು ಹೋಗ್ಬಿಟ್ಟು ಏನು ಸರ್ ಅಂದರೆ, ನಿಂಗೆ ಗೊತ್ತಿಲ್ವಾ ಅಪ್ಪಿ ಅಂತಂದು. ಸರ್ ಇಲ್ಲ ಸರ್ ಅಂತ, ಒಂದು ನಿಮಿಷ ತಡಿ ಅಂತಂದ್ಬಿಟ್ಟು ಆಮೇಲೆ ಯೂಟ್ಯೂಬಲ್ಲಿ ಹಾಕಿದ್ರು ಅವರೇ. ಆ ಸರ್ಚ್ ಫೀಡಲ್ಲೇ ಅಲ್ಲಿದೆ ಫಸ್ಟು, ಆಯಿತಾ, ಹಿಂಗೆ ಹಾಕಿದ್ರೆ ಆಮೇಲೆ ಹಿಂಗೆ ಕುತ್ಕೊಂಡು ಹಿಂಗೆ ನೋಡು ಈಸ್ ಲೈಕ್ ಎಷ್ಟು ಮೆಮೊರೈಸ್ ಆಗೋಗ್ಬಿಟ್ಟಿದೆ ಅಂದರೆ ಅವ್ರಿಗೆ ನೆಕ್ಸ್ಟ್ ಡೈಲಾಗಲ್ಲಿ ಎಲ್ಲಿ ಬರುತ್ತೆ ಅನ್ನೋದು ಗೊತ್ತಿದೆ ಅವ್ರಿಗೆ. ಈಗ ನೋಡಪ್ಪಿ ಇವಾಗ ನೋಡು ಅಂತಂದ್ರೆ ನಾನು ನಗ್ತಿದ್ದೆ. ನಾನು ಸರ್ ಇಂತ ನೋಡೇ ಇಲ್ವಲ್ಲ ಸರ್ ಅಂತಿದ್ದೀನಿ. ನೀನೇನೋ ಅಂತ ಹೇಳ್ಬಿಟ್ಟು ಬೈತಾ ಇದ್ದಾರೆ ನನಗೆ. ಅಲ್ಲಿಂದ ನನಗೆ ಇವ್ರು ಅದಕ್ಕೆ ಪಾಯಲ್ ಚಂಗಪ್ಪ ಅನ್ನೋ ಹೆಸರು ನಂಗೆ ದೇವರನಿಗೂ ಗೊತ್ತಿಲ್ಲ, ಇನ್ಸ್ಟಾಗ್ರಾಮ್ಗೆ ಹೋಗಿ ನೋಡೋರ್ಗು ಅಲ್ಲಿವರೆಗೂ ಇವ್ರ ಹೆಸರು ಮಂದಾರ PK ಐಡೆಂಟಿಟಿ ನನಗೆ ಗೊತ್ತಿದ್ದು. ಸೊ ಟಾಕಿಂಗ್ ಅಬೌಟ್ ದ ಕ್ಯಾರೆಕ್ಟರ್ಸ್ ಇನ್ ಜೆರಾಕ್ಸ್ ಅಲ್ಲಿ ಅಂತ ತಗೊಂಡ್ರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಓಂ ಪ್ರಕಾಶ್ ಸರ್ ಹೆಂಗೆ ಕಾಸ್ಟ್ ಮಾಡಿದ್ದು? ಅದು ಬರಿವಾಗ್ಲೇ ಅವ್ರದ್ದು ಥಾಟ್ ಇತ್ತು. ಅಂದ್ರೆ ಅದು ಕ್ಯಾರೆಕ್ಟರ್ ಡೆವಲಪ್ ಆಗ್ತಾ ಅದು ಆ ಕೋಪಿಷ್ಟ ಮತ್ತೆ ಅಂದ್ರೆ ಯಾವ್ದು ರೆಫರೆನ್ಸ್, ಅದು ಡಕೋಟಾ ಎಕ್ಸ್ಪ್ರೆಸ್, ಅದೇ ಏಯ್ ನಾಯಿ ಮುಚ್ಚ ಬಾಯಿ ಇಲ್ಲಿ ಬಂದು ಸಾಯಿ, ಅದೇ ಇದ್ದಿದ್ದು ರೆಫರೆನ್ಸ್. ಅಂಡ್ ಅದು ಅವ್ರದ್ದು ಟೈಮಿಂಗ್ ಸಕ್ಕತ್ತಾಗಿದೆ, ಅವ್ರದ್ದು ಕಾಮಿಡಿ ಟೈಮಿಂಗ್ ಸಕ್ಕತ್ತಾಗಿದೆ. ಅಂಡ್ ಅವ್ರದ್ದು ಕ್ಯಾರೆಕ್ಟರ್ ನಾವು ಅವಾಗ ಎಂಜಾಯ್ ಮಾಡಿದೀವಿ, ಡಕೋಟಾ ಎಕ್ಸ್ಪ್ರೆಸ್ ಎಲ್ಲ ನೋಡಿ ಸಖತ್ ಎಂಜಾಯ್ ಮಾಡಿದೀವಿ. ಬರಿತಾ ಅವ್ರದೇ ಇತ್ತು ತಲೆಯಲ್ಲಿ, ಶಾಸ್ತ್ರಿನೂ ಮಜಾ ಮಾಡಿದ್ವಿ. ಓಂ ಪ್ರಕಾಶ್ ರಾವ್ ಸರ್ ಅವ್ರದ್ದು ರಿಯಾಕ್ಷನ್ ಟೈಮಿಂಗ್ಸು, ಲುಕ್ಸು. ಆಮೇಲೆ ನಂದು ಟಾಪ್ ಫೇವ್ರೇಟ್, ನಾನು ತುಂಬಾ ಸರ್ತಿ ನೋಡಿರೋದು ಒಂದು ಜೋಕ್ ಇದೆ. ನನ್ನ ಪ್ರಕಾರ ಪರಮೇಶಿ ಪಾನ್ವಾಲ ಮೂವಿದು ಶಿವಣ್ಣಂದು ಸಾಧು ಕೋಕಿಲ ಅವ್ರಿಗೆ ಹುಚ್ಚಿಡ್ಸ್ಬೇಕು, ಸರ್ ಇದು ನಮ್ಮ ವೈಫು ಮಿಸ್ ಆಗ್ಬಿಟ್ಟಿದ್ದಾಳೆ, ಹುಡ್ಕೊಂಡ್ ಕೊಡ್ತೀನಿ.
ಯಾರಪ್ಪ ಇದು ರಮ್ಯಾ ಕಣ್ರಿ, ಇದು ರಮ್ಯಾ ಅಲ್ಲ ಸರ್, ನನ್ನ ವೈಫು ಮಾಯಾ ಅಂತ. ಆಮೇಲೆ ನೆಕ್ಸ್ಟ್ ಟೈಮ್ ಸಿಗ್ತಾರೆ, ಏನಪ್ಪಾ ಅದು ಸರ್ ನನ್ನ ಮನೆ ಕಳ್ದೋಗ್ಬಿಟ್ಟು. ನಿನ್ ಮನೆ ಹೆಂಗ ಯಾಕೆ ಕಳ್ದೋಗುತ್ತೆ ನೋಡಿದ್ರೆ ತೋರಿಸ್ತಾರೆ, ಇದು ತಾಜ್ ಮಹಲ್ ಅಲ್ವಯ್ಯ. ತಾಜ್ ಮಹಲ್ ಅಲ್ಲ ಸರ್, ತೇಜೋ ಮಹಲ್ ಅಲ್ಲ, ಮಾಯಾ ಮಹಲ್ ಅಂತ. ನಾನು ಎದ್ದು ಬಿದ್ದು ನೆಕ್ಸ್ಟ್ ಲೆವೆಲ್ ಫನ್ ಇದೆ ಅದಂದ್ರೆ ಅವ್ರದ್ದು ಟೈಮಿಂಗು ಇಬ್ರದೂನು ಸಕ್ಕತ್ತಾಗಿದೆ. ನನ್ಗೆ ಅದು ಸಖತ್ ಇಷ್ಟ ಆಗಿತ್ತು ಅದು. ಅಂದ್ರೆ ಅವ್ರದ್ದು ಕಾಮಿಡಿ ಐ ಥಿಂಕ್ ಟೈಮಿಂಗ್ ಅಭಯ್ ಅನ್ಸುತ್ತಲ್ಲ ದರ್ಶನ್ ಸರ್ ಜೊತೆ ಆ ಫ್ಲೈಟ್ ಅಲ್ಲಿ ಇರಿಟೇಟ್ ಮಾಡ್ಕೊಂಡು ಕೂತಿರ್ತಾರೆ. ಕರೆಕ್ಟ್. ಅದು ಇಲ್ಲ ತುಂಬಾ ಮಜಾ ಇದೆ. ಅಂಡ್ ಅವ್ರದ್ದು ಟೈಮಿಂಗ್ ಸಖತ್ತಾಗಿದೆ. ಇಲ್ಲೂ ಅಷ್ಟೇ ಮಾಡುವಾಗ ಸಖತ್ ಮಜಾ ಮಾಡ್ತಾರೆ ಅವರು. ಅಂದ್ರೆ ಅವ್ರಾಗಿ ಇದ್ ಬಿಡ್ತಾರಲ್ಲ, ಅದು ಇನ್ನೂ ನ್ಯಾಚುರಲ್ ಆಗಿ ಮಜಾ ಕೊಡ್ತಾ ಇರ್ತಾರೆ. ಅವ್ರು ಮಾತಾಡೋ ಸ್ಟೈಲ್ ಆಗಿರ್ಲಿ, ನಗ್ಸೋದಾಗಿರ್ಲಿ, ಲುಕ್ಸ್ ಆಗಿರ್ಲಿ. ಆ ಪೋರ್ಷನ್ ಚೆನ್ನಾಗಿದೆ ಆಕ್ಚುಲಿ. ಅವ್ರು ಒಂಥರ ಸತ್ತೋಗಿರೋ ತರ ಮಲ್ಕೊಂಡಿರ್ತಾರಲ್ಲ, ಅವಾಗ ಅವ್ರಿಗೆ ಮಲಗಿರ್ತಾರೆ ಗೊತ್ತಾ, ಈ ಜೆರಾಕ್ಸ್ ಮೆಷಿನ್ ಮೇಲೆ ಹಿಂಗೆ ಮಲಗಿರ್ತಾರಲ್ಲ. ಸೊ ನಾನೋಗಿ ಯಾಕೋ ನಂಗೆ ಇದು ಮಾಡಿದೆ ಅಂತ ಇಲ್ಲಿ ಅವರು ಇನ್ನು ಇದ್ಬಿಟ್ರು, ಸಾರ್ ಹೊಡೀರಿ ಸರ್ ಪರವಾಗಿಲ್ಲ ಅಂತ. ಅವರೇನೆ ನಾನು ಸರ್ ಪರವಾಗಿಲ್ಲ, ಹೊಡ್ರಿ ಸರ್, ಕೋಪ ಇರುತ್ತಲ್ಲ ಅದು, ನೀವು ಹಿಂಗ್ ಮಾಡಿ ಮಾಡಿ ಇಟ್ಕೊಳ್ಳಿ ಅಂತ. ನನಗೆ ಸೀನಿಯರ್ ಆರ್ಟಿಸ್ಟು, ನನಗೆ ಅದು ಹೇಳು ಸರ್, ಇದು ಹಿಂಗೆ ಇಟ್ಕೋತೀನಿ, ಪರವಾಗಿಲ್ಲ ಸರ್. ಆಮೇಲೆ ಏನಾದ್ರು ಡೈಲಾಗ್ ಏನಾದ್ರು ಮಿಸ್ ಆಯಿತು ಅಂತ ಅನ್ಕೊಳ್ಳಿ, ಅದಕ್ಕೆ ಡೈರೆಕ್ಟ್ರೇ ನಾವು ಸ್ವಲ್ಪ ಡೈಲಾಗಲ್ಲಿ ವೀಕು, ತಗೊಳ್ಳಿ ಇನ್ನೂ ತಗೊಳ್ಳಿ ಸರ್ ಇವು ಹತ್ರ ಅಂದ್ಬಿಟ್ಟು. ಬೇರೆಯವ್ರಿಗೆ ಆದರೆ ಅದು ಇದು ಸ್ವಲ್ಪ ಅನ್ಬಂತು. ಓಂ ಪ್ರಕಾಶ್ ಸರ್ಗಾದ್ರೆ ಇಲ್ಲಿ ಶ್ರೀನಿಧಿ ಹತ್ರ ಬರೋದು, ಸರ್ ಅದು ಅಂತ ಡೈರೆಕ್ಟ್ರೇ ಇನ್ನೂ ಅದು ತಗೊಳ್ಳಿ. ಅವ್ರಿಗೆ ಮಾತ್ರ ಹಂಗೆ, ಬೇರೆಯವ್ರಿಗೆ ಭಯ ರಿಯಾಕ್ಟ್ ಮಾಡ್ತಾರೆ ಅಂತ. ಅಂಡ್ ಅವ್ರದ್ದು ಸಿನಿಮಾಗಳು ತುಂಬಾ ಒಳ್ಳೊಳ್ಳೆ ಮೂವೀಸ್ ಕೊಟ್ಟಿರೋದು ಅವ್ರಂತೂ. ಆದರೆ ಶ್ರೀನಿಧಿ ಒಳಗಡೆ ಒಬ್ಬ ಇದು ನಗಿಸೋ ಒಬ್ಬ ಮಾಂತ್ರಿಕ ಇದ್ದಾನೆ ಆ್ಯಕ್ಚುಲಿ. ನೋಡಿ, ನಾನು ಅವೆಲ್ಲ ಹೇಳ್ತಿರ್ತೀನಿ, ಇದು ಯಾವುದು ನಮ್ಮ ಜೆರಾಕ್ಸು ಇದು ನಮ್ಮ ಅಪ್ಡೇಟೆಡ್ ವರ್ಷನ್ ಆಫ್ ಶ್ರೀನಿಧಿ ಅಂತ ಹೇಳ್ತಾ ಇದ್ದೆ. ಬ್ಲಿಂಕ್ ಸ್ವಲ್ಪ ಸೀರಿಯಸ್ಸು. ಇಲ್ಲಿ ಅದೇ ಸೈಫೈ ಅಥವಾ ಒಂದು ಫ್ಯಾಂಟಸಿ ಇಟ್ಕೊಂಡು ಒಂದು ಹ್ಯೂಮರ್ನ ಆ್ಯಡ್ ಮಾಡಿ ಹಿಂಗೆ ಬಿಟ್ರಲ್ಲ, ಅಂತ ಜನಕ್ಕೆ ಇನ್ನೂ ಎಂಟರ್ಟೈನ್ಮೆಂಟ್ ಇನ್ನೂ ಹತ್ರ ಆಗುತ್ತೆ ಅದು ಮಾಡ್ಬೇಕು ಅಂತ. ಮಾಸ್ ಆಡಿಯನ್ಸ್ಗೆ ಈಗ ಬ್ಲಿಂಕ್ ಎಲ್ಲಾರ್ಗೂ ರೀಚ್ ಆಗಿಲ್ಲ. ಕೆಲವೊಂದಿಷ್ಟು ಅದಕ್ಕಿದ್ದಂತ ಆಡಿಯನ್ಸ್ಗೆ ತುಂಬಾ ಇಷ್ಟ ಆಗಿದೆ, ಇನ್ನೊಂದಿಷ್ಟು ಜನ ನೋಡಿದವ್ರಿಗೆ ಅದು ಕನೆಕ್ಟೂ ಆಗಿಲ್ಲ ಮೂವಿ. ಅಂಡ್ ಅದರಲ್ಲೂ ಪಾಪ ಎಷ್ಟು ಚೆನ್ನಾಗಿ ಸ್ಕೋಪ್ ನೀವು ನಾಗಭೂಷಣ್ ಕೊಟ್ಟಿದ್ದೀರಾ ಅಂತಂದ್ರೆ, ಅದರಲ್ಲಿ ಎಷ್ಟು ಅಂತಂದ್ರೆ ಸಬ್ ಟೆಕ್ಸ್ಟ್ ಅಲ್ಲಿ ನಾನು ಹೇಳ್ತಿರೋದು ಬರ್ದಿರೋದು, ಅವ್ನು ಯಾವನೋ ಒಬ್ಬ ಬರ್ತೀಯ ಸಿನಿಮಾಗೆ ಹೋಗ್ತಿದ್ದೀನಿ ಅಂತಂದ್ರೆ ಟಗರು ಪಲ್ಯ ಸಿನಿಮಾಗೆ ಹೋಗ್ತಿದ್ದೀನಿ ಅಂತ. ನಾನು ಏನ್ ಗುರು ಇದು ಅವರೇ ಬರ್ದಿದ್ದು ಅದೇ ಅಲ್ಲ. ಅದೇನಂದ್ರೆ ಇನ್ನೊಂದ್ ಏನಾಯ್ತು ಅಂತಂದ್ರೆ, ನಾವು ಸಾಂಗುನು ಸೂರ್ಯಕಾಂತ್ ಯಾಕೆ ಅಂತಂದ್ರೆ ಅದ್ರದ್ದು ರೈಟ್ಸ್ ಎಲ್ಲ ನಮ್ಮ ಡಾಲಿ ಪಿಕ್ಚರ್ಸ್ ತರ ಇದೆ. ಯಾರು ನಾಳೆ ದಿನ ಅದು ಯಾವುದು ರೈಟ್ಸು ಆಳು ಮೂಳು ಅಂತ ಏನು ಆಗಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮ ಡಾಲಿ ಪಿಕ್ಚರ್ಸ್ ಏನಿದೆ ಅದನ್ನೇ ಯೂಸ್ ಮಾಡಿದ್ದು. ಅದೊಂದು ಕಾರಣ. ನೀಟಾಗಿ NOC ತಗೊಂಡು ಅದ್ರದ್ದು ಏನಿದೆ ಮಾಡ್ಬೋದಲ್ವಾ ಅಂತ. ತಗೊಳ್ಳಿಲ್ಲ ಅಂದ್ರೆ ನಾವೇನು ಹಾಕಕ್ ಹೋಗಲ್ಲ. ಆಮೇಲೆ ನೆಕ್ಸ್ಟ್ ಇನ್ನ ನಮ್ಮ ಪಾವಗಡ ಮಂಜು ಕ್ಯಾರೆಕ್ಟರ್ ಸೂಪರ್ ಆಗಿದೆ. ಕರೆಕ್ಟ್. ಎಲ್ಲರೂ ಸಖತ್ ಅಪ್ರಿಶಿಯೇಟ್ ಮಾಡ್ತಾ ಇದಾರೆ ಮಂಜು ಪಾವಗಡ ಅವ್ರಿಗೆ, ತುಕಾಲಿ ಸಂತು ಅವ್ರಿಗೆ. ಆ ಎಪಿಸೋಡ್ಗಳಿಗೆ 5th ಎಪಿಸೋಡ್ ಪರ್ಟಿಕ್ಯುಲರ್ಲಿ ಅವ್ರಿಬ್ರಲ್ಲಿ ಆಗುವಂತ ಕಾನ್ವರ್ಸೇಷನ್ಸ್, ಫನ್ ತುಂಬಾ ಎಂಜಾಯ್ ಮಾಡ್ತಾ ಇದಾರೆ. ಅದ್ರ ಜೊತೆಗೆ ತುಂಬಾ ಜಾಸ್ತಿ ಜನ ಅಪ್ರಿಶಿಯೇಟ್ ಮಾಡ್ತಾ ಇರೋದು ಬಂದು ರೇವಂತ್ ಕ್ಯಾರೆಕ್ಟರ್ನ ಯಶವಂತ್ ಶೆಟ್ಟಿ ಅವ್ರು ಮಾಡಿರೋದನ್ನ ಅಪ್ರಿಶಿಯೇಟ್ ಮಾಡ್ತಾ ಇದಾರೆ. ಅಂಡ್ ಎಲ್ಲಾ ಕ್ಯಾರೆಕ್ಟರ್ಸ್ ಲಿಮಿಟೆಡ್, ಈಗ ಇರೋಷ್ಟು ಕ್ಯಾರೆಕ್ಟರ್ಸ್ ಸಿಂಪಲ್ ಆಗಿದ್ರು ಆ ಎಲ್ಲಾ ಕ್ಯಾರೆಕ್ಟರ್ಸ್ ಕನೆಕ್ಟ್ ಆಗ್ತಾ ಇದೆ ಜನಕ್ಕೆ. ಒಂದೊಂದ್ ಕ್ಯಾರೆಕ್ಟರ್ ಒಬ್ಬೊಬ್ರಿಗೆ ಕನೆಕ್ಟ್ ಆಗ್ತಾ ಇದೆ. ಬಟ್ ಟೆಕ್ನಿಕಲಿ ಪಾಪ ಯಶವಂತ್ ಒಳ್ಳೆಯವರೇ, ಮೋಸ ಮಾಡಿಲ್ಲ ತಾನೇ ಇವರು. ಇಲ್ಲ, ಅವ್ರದ್ದು ಪಾಪ ಕೆಟ್ಟವರೇ ಅಲ್ಲ. ಅವ್ರಿಗೆ ಗೊತ್ತಿಲ್ವಲ್ಲ, ಅವರು ಅಲ್ಲಿ ತನಕ ಅವ್ರ ವಿಚಾರಗಳು ಗೊತ್ತಿಲ್ಲವಲ್ಲ. ಬಟ್ ಪಾಪ ಅಂದ್ರೆ ಮೋಸ ಆಗೋದು ಯಶವಂತ್ಗೆ ಮೋರ್ ದನ್ ನಾಗಂಗೆ. ಹೌದೌದು. ನನ್ಗೆ ಹುಡುಗಿ ಕ್ಲೈಂಟ್ ಯಶವಂತ್ ಅದು ಖಾತಾ ಮಾಡ್ಸಕ್ ಬಂದಿರ್ತಾಳೆ ಅಷ್ಟೇ. ಕರೆಕ್ಟ್. ಬಟ್ ನನ್ ಪ್ರೀತಿ ಜಾಸ್ತಿ ಇರ್ಬೋದೇನಲ್ಲ. ಹೌದೌದು. ಅಥವಾ ನನಗೆ ಜಾಸ್ತಿ ಕನೆಕ್ಟ್ ಆಗ್ತಾರೆ ಜನ. ಅಯ್ಯೋ ಪಾಪ ಎಷ್ಟು ಹುಡುಗ ಇನ್ನೊಂದು. ಅಲ್ಲ ಆಕ್ಚುಲಿ ಏನ್ ಗೊತ್ತಾ, ಈಗ ಲಾಸ್ಟ್ ಅಲ್ಲಿ ಅಷ್ಟು ನಾಗ ಇರೋದ್ರಿಂದ ಸೊ ಪಾಯಲ್ ಚೆಂಗಪ್ಪ ಒಂದು ಪಾಯಲ್ ಚೆಂಗಪ್ಪ ಕೊಟ್ಬಿಟ್ಟು ಇನ್ನೊಂದು ಪಾಯಲ್ ಚೆಂಗಪ್ಪ ಯಶವಂತ ಕೊಟ್ಬಿಡ್ಬೋದು. ಕ್ಲೈಮ್ಯಾಕ್ಸ್ ನೋಡ್ರೆ ಪಾಯಲ್ ಚೆಂಗಪ್ಪ ಅವ್ರ ಡ್ರೆಸ್ ಎಲ್ಲೋ, ಸೊ ಎಲ್ಲೋ ಪಾಯಲ್ ಚೆಂಗಪ್ಪ ಪ್ರಿಂಟ್ ಆದಾಗ ಮಾತ್ರ ಬರೋದು. ಗೊತ್ತಾಯ್ತು, ಅದ್ ನೋಡ್ದೆ ನಾನು ಅಬ್ಸರ್ವ್ ಮಾಡಿದೆ. ನಿಜಾನ ಸುಳ್ಳ ಅದು ಆಗಲ್ಲ. ಯಾಕೆ ಹೇಳಿ ಮಯೂರ್? ಯಾಕಂದ್ರೆ ಡುಪ್ಲಿಕೇಟ್ ಮಾಡೋದ್ ನಾನ್ ತಾನೆ. ನಾನ್ ನಿನ್ನೆ ನೋಡ್ತಿರ್ಬೇಕಾದ್ರೆ ನನ್ ಮೈಂಡ್ ಹೆಂಗ್ ಓಡ್ತಿತ್ತು ಅಂದ್ರೆ, ಲಾಸ್ಟ್ ಅಲ್ಲಿ ನಾಗ ಏನಾದ್ರು ಬೇಸಿಕ್ಲಿ ಹಿಸ್ ಓನ್ ಫೋಟೋನ ಇಟ್ಟಾಗ ಜೆರಾಕ್ಸ್ ಅಲ್ಲಿ ಏನಾಗುತ್ತೆ ಅನ್ನೋದು ನಂಗೆ ತಲೆಯಲ್ಲಿ ಬರ್ತಿತ್ತು ಥಾಟ್. ಏನಾಗುತ್ತೆ ಅದೆಲ್ಲ ಮಾಡ್ಬೇಕು ಅಂತ ಇತ್ತು ನನಗೆ. ಮುಂದೆ ಕನೆಕ್ಷನ್ ಬೇಕಲ್ಲ ನಮ್ಗೆ ಕಂಟಿನ್ಯೂ ಮಾಡಕ್ಕೆ, ಹಂಗಾಗಿ ಮುಂದೆ ಮಾಡೋಣ ಅದನ್ನೆಲ್ಲ ಅಂತ. ಸೊ ಟೆಕ್ನಿಕಲಿ ನನ್ನ ಪ್ರಕಾರ ಹಿಸ್ ಓನ್ ಫೋಟೋ ಇಟ್ಟಿರ್ಬೇಕು ಅನ್ಸುತ್ತೆ, ಇಲ್ಲಾಂದ್ರೆ ಅಷ್ಟು ನಾಗ ಬರಕ್ ಸಾಧ್ಯನೇ ಇಲ್ಲ. ಇಲ್ಲ, ಅವ್ರ ಫೋಟೋನ ಅಲ್ಲಿ ಪ್ರಿಂಟ್ ಆಯ್ತಲ್ಲ, ಕೌದ್ರನೇ ಪ್ರಿಂಟ್ ಮಾಡ್ಕೊಂಡಿದ್ದಾನೆ.
ದ ಸ್ಟ್ಯಾಚು ಅದೇ ವಿಜಯನಗರ. ಗೊತ್ತಾಯ್ತು ಬೇರೆ ಬೇರೆ ಕನೆಕ್ಷನ್ಸ್ ಇದೆ, ನೆಕ್ಸ್ಟ್ ಸೀಸನ್ ಅಲ್ಲಿ ಹೇಳೋಣ ಅಂತ. ಎಲ್ಲ ಈಗಲೇ ಹೇಳೋದು. ಟೂ ಮಚ್ ಆಫ್ ಡಿಕೋಡ್ ಮಾಡ್ಬಿಟ್ರೆ ಹಿಂಗೆ ಆಗತ್ತೆ ಅಂತಲ್ಲ. ಹಿಡನ್ ಡೀಟೇಲ್ಸ್ ಅದು. ಹಿಡನ್ ಡೀಟೇಲ್ಸ್ ಅದು ಆಕ್ಚುಲಿ. ಬಟ್ ಆಕ್ಚುಲಿ ಸ್ಪೀಕಿಂಗ್ ಎಷ್ಟು ಲೇಯರ್ಸ್ ಅಲ್ಲಿ ಸಬ್ಟೆಕ್ಸ್ಟ್ ಅಲ್ಲಿ ವರ್ಕ್ ಮಾಡ್ಬೋದು ಅನ್ಸುತ್ತೆ ಈ ಸೀರೀಸ್ ಅಲ್ಲಿ. ಇಲ್ಲ, ಸ್ಪೇಸ್ ತುಂಬಾ ಇದೆ. ನಾನು ಬರೀವಾಗ್ಲೂ ಅನ್ನಿಸ್ತು ನನಗೆ ಇದು, ಅಂದ್ರೆ ಇಲ್ಲಿ ಒರಿಜಿನಲ್ ಯಾರು ಡೂಪ್ಲಿಕೇಟ್ ಯಾರು ಅಂತಾನೆ ತೋರಿಸ್ದಲೆ ಜನಕ್ಕೆ ಕನ್ಫ್ಯೂಷನ್ ಮಾಡಿ ಅದೊಂದು ಮಾಡ್ಬೋದಾಗಿತ್ತು. ಅವೆಲ್ಲ ಇತ್ತು ಥಾಟ್ಸ್. ಬಟ್ ನಾವು ಫೈನಲ್ ನಮ್ ಡಿಸಿಷನ್ ಇದು, ಲೈಟ್ ಆಗಿ ಹೋಗೋಣ ಅಂದ್ರೆ ಜನಕ್ಕೆ ನೋಡಿ ಏನೋ ಅರ್ಥ ಆಗ್ತಾ ಹೋಗ್ಬೇಕು, ತೀರಾ ಕನ್ಫ್ಯೂಸ್ ಮಾಡಿಸ್ಬಾರ್ದು ಅನ್ನೋದು. ಆಮೇಲೆ ಫೈನಲಿ ನಾವು ಆ ಕನ್ಕ್ಲೂಷನ್ ಬಂದ್ವಿ, ಸಿಂಪಲ್ ಆಗಿ ಹೋಗ್ಬಿಡ. ಇಲ್ಲಾಂದ್ರೆ ಆತ ನಮ್ಮ ಒಂದ್ಸತಿ ಡೂಪ್ಲಿಕೇಟ್ ಮಾಡ್ಬೋದು ಅಂತ ಎಸ್ಟಾಬ್ಲಿಷ್ ಮಾಡಿಬಿಟ್ಟು ಆಮೇಲೆ ಸೀರೀಸ್ ಆಫ್ ಇವೆಂಟ್ಸ್ ತೋರಿಸ್ಕೊಂಡು ಆ ಸೀರೀಸ್ ಆಫ್ ಇವೆಂಟ್ಸ್ ಅಲ್ಲಿ ಯಾರು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಕನ್ಫ್ಯೂಸ್ ಮಾಡಿಸ್ತಾ ಕೊನೆಯಲ್ಲಿ ಅದಕ್ಕೊಂದು ನೀಟಾಗಿ ಇದು ಕೊಟ್ಬಿಡೋದು. ಕ್ಯಾಮಿಯಲ್ಲಿ ಸುಮ್ಮನೆ ಡಾಲಿ ಧನಂಜಯ ಅಂತ ಹಾಕ್ಬಿಡ್ಬೇಕಿತ್ತು, ಅವ್ರನ್ನ ಜೆರಾಕ್ಸ್ ಅಲ್ಲಿ ಇತ್ತು, ಐಡಿಯಾ ಇತ್ತು. ಆಮೇಲೆ ಬೇಡ ಅಂತ ಅಣ್ಣವ್ರನ್ನೇ ಕರ್ಸಿದೀವ. ಅದೇ ನೋಡಿದೆ, ಅಣ್ಣವ್ರನ್ನ ಕರ್ಸಿರೋಂಥದ್ದು ಅದು ಸ್ಮಾರ್ಟ್ ವೇಲ್ ಮಾಡಿದ್ದೀರಾ ಆಕ್ಚುಲಿ. ಬಿಕಾಸ್ ಯಾವುದೋ ಒಂದು ಪಾತ್ರದಲ್ಲಿ ಇರೋವಂಥದ್ದು ಅಂತ ಅಂದ್ಬಿಟ್ಟು ನಾನು ಇದು ನಿಜವಾದ ಅಣ್ಣವ್ರು ಬರೋ ಥರ ಸಿ ದ ಥಾಟ್ ಪ್ರೊಸೆಸ್ ರನ್ಸ್ ಲೈಕ್ ದಟ್ ಆ್ಯಕ್ಚುಲಿ. ಏನಿಟ್ರು ಕೂಡ ಅಲ್ಲಿ ಒಂದೊಂದಾಗಿ ಬರುತ್ತೆ ಅಂತಲ್ಲ. ಬಟ್ ಈ ಥಾಟ್ ಎಲ್ಲಿಂದ ಬಂದಿದ್ದು? ತಾಯ್ತಕ್ಕೂ ಅದಕ್ಕೂ ಹೇಳಿ ಕನೆಕ್ಷನ್ ಬಂದಿದ್ದು ಅಲ್ಲ. ಅದು ಫಸ್ಟ್ ಬಂದಿದ್ದು ನಾನು ಚಾಮರಾಜಪೇಟೆ ಜೆರಾಕ್ಸ್ ಅಂಗಡಿಲಿ ಬಂದಿದ್ದು ಕತೆ ಐಡಿಯಾ. ನಂದು ವಿಡಿಯೋ ಅಂತ ಮೂವಿ ಬರ್ತಿದೆ, ಅದ್ರದ್ದು ಸ್ಕ್ರಿಪ್ಟ್ ಜೆರಾಕ್ಸ್ ಮಾಡ್ಸಕ್ ಹೋಗಿದ್ದೆ. ಆಯ್ತಾ, ಸ್ಕ್ರಿಪ್ಟ್ ಬರ್ದಾಗ ಅಲ್ಲಿ ಯಾವ್ದು ಜನರಲ್ ಆಗಿ ಹಿಂಗೆ ಪ್ಯಾನ್ ಕಾರ್ಡ್ ಏನೋ ಇಟ್ಟು ಜೆರಾಕ್ಸ್ ಮಾಡ್ತಾ ಇದ್ರು. ನಾನು ಮನುಷ್ಯ ಬಂದ್ಬಿಟ್ರೆ ಚೆನ್ನಾಗಿರುತ್ತಲ್ಲ ಜೆರಾಕ್ಸ್ ಮಷೀನ್ ಅಲ್ಲಿ ಅಂತ ಅನ್ನಿಸ್ತು ಅಷ್ಟೇ. ಅದ್ ಬಿಟ್ಟು ಐಡಿಯಾ ಬಂದಿದ್ದು ಏನೂ ಇಲ್ಲ, ಎಕ್ಸ್ಟ್ರಾ ಇರ್ಲಿಲ್ಲ. ಅದನ್ನ ಹೋಗಿ ಬರ್ಕೊಂಡು ರಿಜಿಸ್ಟರ್ ಎಲ್ಲ ಮಾಡಿಸ್ಕೊಂಡೆ ಆ ಲೈನ್. ಅದಾದ್ಮೇಲೆ ಒಂದು 6 minutes ಆಡಿಯೋ ಬುಕ್ ಮಾಡಿದೆ ವಿತ್ ಆಡಿಯೋ ಎಫೆಕ್ಟ್ಸ್, ಸೌಂಡ್ ಎಫೆಕ್ಟ್ಸ್ ಎಲ್ಲ ಹಾಕಿ, ಮ್ಯೂಸಿಕ್ ಹಾಕಿ, ಕಥೆನ ಪಾವಗಡ ಮಧುಗಿರಿ ರೀಜನ್ ಅಲ್ಲಿ ಪ್ಲೇಸ್ ಮಾಡಿ ಒಂದು ಥ್ರಿಲ್ಲರೇ 1995ರಿಂದ 2005 ಸರೌಂಡಿಂಗ್ ಅಲ್ಲಿ ನಡೆಯೋ ಒಂದು ಥ್ರಿಲ್ಲರ್ ಸಬ್ಜೆಕ್ಟ್ ಮಾಡಿದೆ. ಬೇಸ್ಡ್ ಆನ್ ದಿ ಪ್ರೆಸ್ಟೀಜ್, ಕ್ರಿಸ್ಟೋಫರ್ ನೋಲನ್ ಅವರ ಪ್ರೆಸ್ಟೀಜ್ನ ತಲೆಯಲ್ಲಿ ಇಟ್ಕೊಂಡು ಏನಾದರೂ ಮಾಡ್ಬೋದಾ ಅನ್ನೋ ಥರದ್ದು ಒಂದು ಥಾಟ್ ಬಂದಿತ್ತು. ಅದನ್ನ ಇಟ್ಕೊಂಡು ಡೆವಲಪ್ ಮಾಡ್ತಿದ್ದೆ. ಅದಾದ್ಮೇಲೆ ಅದನ್ನ ಲೈನ್ ಝೀ ಕಡೆಯಿಂದ ಪ್ರದೀಪ್ ಅವ್ರು ಕೇಳಿದಾಗ ಹೇಳ್ತೀರಾ ಅಂತ ನಾನು ಆಡಿಯೋ ಬುಕ್ ಕಳಿಸ್ದೆ ಅವ್ರಿಗೆ, ಹಿಂಗೆ ರೆಡಿ ಆಗಿದೆ ಅಂತ. ಅವ್ರು ಚೆನ್ನಾಗಿದೆ, ಇದು ಬೇರೆ ಥರ ಏನಾದರೂ ಮಾಡೋಣ ಅಂತ, ಈ ಸೀರಿಯಸ್ ಹೋಗೋದು ಬೇಡ, ಬೇರೆ ಥರ ಏನಾದರೂ ಮಾಡೋಣ. ಹಾಗಾಗಿ ಅದನ್ನ ಬೇರೆ ಥರದ್ದು ಕನ್ವರ್ಟ್ ಮಾಡಿ ಈಗ ಇಲ್ಲಿಗೆ ತಂದು ಜೆರಾಕ್ಸ್ ಮಾಡಿದ್ದು. ಬಟ್ ಐಡಿಯಾ ಬಂದಿದ್ದು ಒಂದು ಜೆರಾಕ್ಸ್ ಅಂಗಡಿಲೇ. ಆ ಜೆರಾಕ್ಸ್ ಅಂಗಡಿಯವರು ನಮ್ಮ ಟ್ರೇಲರ್ ನೋಡಿ ಮೆಸೇಜ್ ಮಾಡಿದ್ರು, ಸಖತ್ತಾಗೈತೆ ಸರ್ ಅಂತ. ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಇದೇ ಅಂಗಡಿಯಿಂದ ಪ್ರೇರಣೆ. ಅವ್ರಿಗೆ ಹೇಳಿದೆ ಆ ಜೆರಾಕ್ಸ್ ಅಂಗಡಿನ ಒಂದಿಸಿ ಬರೀ ಸಿನಿಮಾದಲ್ಲಿ ತೋರಿಸಿದ್ದಾರೆ, ಶೂಟ್ ಮಾಡಿದ್ದಾರೆ. ನೀವು ಹೋಗ್ಬಿಟ್ಟು ಒಂದು ಸ್ಟೋರಿ ಹಾಕ್ಬಿಡಿ, ನಾಳೆ ಆ ಜೆರಾಕ್ಸ್ ಅಂಗಡಿ ಮುಂದೆ ಎಷ್ಟು ಜನ ಕ್ಯೂ ಅಲ್ಲಿ ನಿಂತ್ಕೊಂತಾರೆ ಅಂದ್ರೆ ಇವ್ರ ಪ್ಯಾನ್ ಕೊಡು, ಅವ್ರ ಪ್ಯಾನ್ ಕೊಟ್ಬಿಟ್ಟು ನನಗೆ ಇದು ತರಿಸು, ಆಧಾರ್ ಕಾರ್ಡ್ ಕೊಟ್ಬಿಟ್ಟು ಇದನ್ನ ತರಿಸು. ಇಲ್ಲಿ ನಾವು ಡೂಪ್ಲಿಕೇಟ್ ಮಾಡ್ಕೊಡ್ತೀವಿ, ಆದ್ರೆ ಒರಿಜಿನಲ್ ಐಡಿಯಾಸ್ನ ಕೊಡ್ತೀವಿ. ಅದು ಜಾಗೃತ ಸ್ಥಳ ನಮ್ಗೆ, ಯಾಕಂದ್ರೆ ಉಮಾಟಾಕಿಸ್ ಎದುರುಗಡೆನೆ ಇದೆಯಲ್ಲ. ಓ, ಆಪೋಸಿಟ್ ಇರೋ ಜೆರಾಕ್ಸ್ ಅಂಗಡಿ ಅದು, ಮೈನ್ ರೋಡ್ ಅಲ್ಲಿ, ಆ ಕಡೆ ಮೈನ್ ರೋಡ್ ಅಲ್ಲಿ. ಓಕೆ, ಒಂದು ಸೆಟ್ ಆಫ್ ರ್ಯಾಪಿಡ್ ಫೈರ್ ಒಂದು ಕ್ವೆಶ್ಚನ್ಸ್ ರೆಡಿ? ಏನಿಲ್ಲ, ತುಂಬಾ ಸಿಂಪಲ್ ಆಗಿರುತ್ತೆ ಆಕ್ಚುಲಿ. ಓಕೆ, ನಾಗಭೂಷಣ್ ಅವ್ರಿಗೆ ಕಾಮಿಡಿನ ಸೀರಿಯಸ್ ರೋಲ್ಸ್ ವಿಚ್ ಇಸ್ ಟಫರ್? ಕಾಮಿಡಿನಾ? ಸೀರಿಯಸ್ ಈಸಿ ಅನ್ಸುತ್ತಾ? ಸೀರಿಯಸ್ ಈಸಿ, ಅದು ಕಾಮಿಡಿನೇ ಕಷ್ಟ. ಹೌದು. ಯುವರ್ ಫಸ್ಟ್ ಥಾಟ್ ವೆನ್ ಯು ಹರ್ಡ್ ಜೆರಾಕ್ಸ್ ಸ್ಕ್ರಿಪ್ಟ್? ಹೊಸತನ, ನೀವು ಫ್ರೆಶ್ ಅಂತ. ಇಂಪ್ರೂವೈಸ್ಡ್ ಸೀನ್ ಜೆರಾಕ್ಸ್ ಅಲ್ಲಿ ಯಾವ ಸೀನ್ ಇದೆ? ಗೋಬಿ ಅಂಗಡಿ ಸೀನು ತುಂಬಾ ಲೆಂತ್ ಇತ್ತಲ್ಲ, ಅದು ಕಟ್ಟಾಯ್ತು ಫೈನಲ್ ಟ್ರಿಮ್ಮಲ್ಲಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಅವಳಿಗೆ ಹಾಡು ಹೇಳೋದಿತ್ತು, ಅದು ಅಲ್ಲಿ ಇಂಪ್ರೂವೈಸ್ ಆಯ್ತು. ಅದಾದ್ಮೇಲೆ ಇನ್ನು ನನಗೆ ಸಮನಾರು ನನ್ನ ಇದಕ್ಕೆ ಪರ್ಫಾರ್ಮ್ ಮಾಡುವಾಗಲೇ ಇದು ನಾವು ಎಡಿಟಿಂಗ್ ಅಲ್ಲಿ ಇದು ಮಾಡ್ಕೊಂಡ್ವಿ. ಅಲ್ಲ, ಇದು ಇಂಪ್ರೂವ್ ಮಾಡಿದ, ಅಲ್ಲಿ ಸ್ಕ್ರಿಪ್ಟ್ ಅಲ್ಲಿ ಇರ್ಲಿಲ್ಲ. ಇನ್ನು ನನಗೆ ಸಮನಾರು ಅದು ಎಲ್ಲಿ ಇಂಪ್ರೂವ್ ಆಯ್ತು ಅಂದ್ರೆ, ಅಲ್ಲಿ ನಾವು ಅಣ್ಣವ್ರದ್ದು ಹಿರಣ್ಯಕಶ್ಯಪು ಕ್ಯಾರೆಕ್ಟರ್ದು ಫೋಟೋ ಹಾಕಿದ್ವಿ. ಅಂಡ್ ಅವ್ರ ಪವರ್ ಬರುತ್ತಲ್ಲ, ಪವರ್ ಬಂದ್ಮೇಲಿಂದ ಟ್ರಾನ್ಸಿಷನ್ಗೆ ಸ್ಕ್ರಿಪ್ಟ್ ಅಲ್ಲಿ ಅಷ್ಟು ಸಮಂಜಸವಾದಂತ ದೃಶ್ಯ ಇರ್ಲಿಲ್ಲ. ಇದು ಚೆನ್ನಾಗಿ ನನಗೆ ಅಲ್ಲಿ ನೋಡಿದ ತಕ್ಷಣ, ಅಣ್ಣವ್ರನ್ನ ನೋಡಿದ ತಕ್ಷಣ ಓಕೆ, ಇದು ಬ್ರಹ್ಮನಿಂದಾನೇ ಅವ್ರಿಗೆ ವರ ಸಿಕ್ಕಾಗ ಅವ್ರು ಹೇಳ್ತಾರೆ, ಇನ್ನು ನನಗೆ ಸಮನಾರು, ನನ್ನ ಪರಾಶಕ್ತಿಗೆ ಡೈನ್ಸ್ ಬರುತ್ತಲ್ಲ, ಸರಿ ಸಮನಾಗಿ ನಿಲ್ಲ ಬಂದವರು, ಅವನಿರುವನು ಓ ಹರಿ. ಅದನ್ನ ಇವ್ರಿಗೆ, ಯಾಕಂದ್ರೆ ಅಣ್ಣವ್ರ ಫ್ಯಾನೆ, ಸೊ ಕೂತ್ರೆ ನಿಂತ್ರೆ ತಲೆ ಡೈಲಾಗ್ಸ್ ಓಡ್ತಾನೆ ಇರುತ್ತಲ್ಲ. ಅಥವಾ ನಾನೇ ನಿಂತ್ಕ ಡ್ಯಾನ್ಸ್ ಮಾಡ್ಲಿ ಅಂತಾನು ಅದನ್ನ ಇವ್ರು ಡ್ಯಾನ್ಸ್ ಮಾಡ್ತಾರೆ ಗೊತ್ತಾ, ಆವಾಗ ನಾನೇ ಇಲ್ಲ ಡ್ಯಾನ್ಸ್ ಮಾಡಿ ಹಂಗೆ ಆ ಥರದ್ದೇನೋ ಮಾಡ್ಕೊಂಡು ಅವೆಲ್ಲ ಡ್ಯಾನ್ಸ್ ಅಷ್ಟೇ, ಅದು ಎನ್ಹಾನ್ಸ್ಮೆಂಟ್. ಓಕೆ, ಒಂದು ರೋಲ್ ನೀವು ರಿಗ್ರೆಟ್ ಮಾಡೋದು ನೋ ಅಂತ ಹೇಳಿರೋದಕ್ಕೆ? ಯಾವುದೂ ಇಲ್ಲ. ಹೂಸ್ ಮೋರ್ ಫನ್ ಆನ್ ಸೆಟ್? ಬಾಯೆಲ್ಲ
ನಿಧಿನ ಅಥವಾ ಬೇರೆ ಕ್ರೂನ ಯಾರಿದ್ದಾರೆ? ಫನ್ನ ಹಾಂ, ಎಲ್ಲರೂ ಫನ್. ಯಾರು ಸೀರಿಯಸ್ ಆಗಿದ್ರು? ಎಲ್ಲರೂ ಆರಾಮಾಗಿದ್ರ? ಮೋರ್ ಫನ್ ಯಾರ? ಶ್ರೀನಿಧಿನೇಮ್ಮ ಜಾಸ್ತಿ ಫನ್ ಆ್ಯಕ್ಚುಲಿ. ಓಂ ಪ್ರಕಾಶ್ ಶ್ರೀನಿಧಿ ಇದ್ರಾ? ಓಂ ಪ್ರಕಾಶ್ ಸೂಪರ್. ಭಾರಿ ಫನ್ ಅವರು. ಬಟ್ ಅವ್ರು ಹೆಂಗಂದ್ರೆ ಸೀನ್ ಮುಗಿಸ್ಕೊಂಡು ಅವರಪ್ಪ ಕೂತ್ಕೊಂಡ್ಬಿಡ್ತಿದ್ರು. ಅವ್ರ ಸೀನ್ ಅಲ್ವಾ ಮುಗಿತಲ್ಲ, ಅಲ್ಲಿ ಚೆನ್ನಾಗಿ ಮಾಡ್ತಿದ್ರು. ಆಮೇಲೆ ಹೋಗಿ ಕೂತ್ಕೊಂಡ್ಬಿಡ್ತಿದ್ರು. ಸರ್ ಬನ್ನಿ ಸರ್ ಅಂದ್ಬಿಟ್ಟು ಹೋಗ್ತಿದ್ರು. ಮತ್ತೆ ಅಲ್ಲಿ ಕಾಮೆಂಟ್ ಮಾಡ್ತಿದ್ರು, ಮತ್ತೆ ನೀವು ಕೂತ್ಕೊಂಡ್ಬಿಡ್ತಿದ್ರು ಅವರು. ಸ್ಟ್ಯಾಂಡ್ ಅಪ್ ಕಾಮಿಡಿನ ಸಿನಿಮಾನ ಯುವರ್ ಫಸ್ಟ್ ಲವ್? ಸಿನಿಮಾ. ಒನ್ ಥಿಂಗ್ ಫ್ಯಾನ್ಸ್ ಡೋಂಟ್ ನೋ ಅಬೌಟ್ ಯು. ನೀವು ಅವರು ಯಾವಾಗಲೂ ಒಂದು ಕಾಮಿಡಿನೇ ಮಾಡ್ತಿರ್ತಾನೆ ಅನ್ಕೊಂಡಿರ್ತಾರೆ. ಅದೇ ಸೀರಿಯಸ್ಸು ಇರುತ್ತೆ ಅನ್ನೋದು ನಾನು ಗೊತ್ತಿಲ್ಲ. ಯಾವಾಗ ಆಫ್ ಸ್ಕ್ರೀನ್ ಸ್ವಲ್ಪ ಸೀರಿಯಸ್ ಆಗಿರ್ತೀನಿ ಆ್ಯಕ್ಚುಲಿ. ಓಕೆ, ಫನ್ನಿಯೆಸ್ಟ್ ಆಕ್ಟರ್ ಇನ್ ಕನ್ನಡ ರೈಟ್ ನೌ? ಕುರಿ ಪ್ರತಾಪ್ ಇಷ್ಟ. ಅದು ಕುರಿನೂ good. ಅಂದ್ರೆ ಸ್ಪಾಟಲ್ಲಿ ಕುರಿ. ಟಕ್ ಈಗ ನಮ್ಮ ಥರ ಯೋಚನೆ ಮಾಡೋದು ಹಂಗಿರಲ್ಲ, ಹಿಂಗೆ ಕೊಡ್ತಿರ್ತಾರೆ ಆ ಕುರಿ ಕುರಿ ಪ್ರತಾಪ್. ಇಂಗ್ಲಿಷನು ಅಷ್ಟೇ ಅದು. ಸೊ ಒನ್ ಜೋಕ್ ದಟ್ ಗಾಟ್ ಯು ಇನ್ ಟು ಟ್ರಬಲ್. ಏನಾದ್ರು ಒಂದು ಜೀವನದಲ್ಲಿ ಯಾವುದೋ ಜೋಕ್ ಹೇಳಿ ಸಮಸ್ಯೆಗೊಳಗಾದಂಥದ್ದು? ಆ ಥರದ್ದು ಯಾವುದೂ ಇಲ್ಲ ಅನ್ಕೋತೀನಿ. ಹೌದಾ? ನಾನು ಬೇಜಾನ್ ಜೋಕಲ್ಲಿ ಸಮಸ್ಯೆಗೆ ಸಿಗಾಕೊಂತೀನಿ ನಡುವೆ. ಅಂದ್ರೆ ನಾವು ಬೇಸಿಕ್ಲಿ ಬೇರೆಯವ್ರ ಡೈಲಾಗ್ನೇ ನಾವು ಹೇಳ್ತಿರ್ತೀವಿ ಅಲ್ವಾ. ಈಗ ಡೈಲಾಗ್ ರೈಟರ್ಸ್ದೇ ಡೈಲಾಗ್ ನಾವು ಹೇಳ್ತಿರ್ತೀವಿ. ಸಮಸ್ಯೆಗೆ ನಾವು ಸಿಕ್ಕ. ಸೊ ಕ್ರಿಯೇಟರ್ಸ್ದೇ ಡೈಲಾಗ್ ಅಲ್ವಾ ನಾವು ಹೇಳೋದೆಲ್ಲ ಆಕ್ಟರ್ಸ್. ಸೆಟ್ಟಲ್ಲಿ ಯಾವ್ದಾದ್ರು ಫೇಕ್ ಆಗಿ ನಕ್ಕಿರೋದು ಉಂಟಾ ಯಾವ್ದಾದ್ರು ಜೋಕ್ಗೆ? ಮಾಡ್ತಾ ಇರೋದೇ ನಾವು ಇದಲ್ವಾ ಅಲ್ಲಿ. ವಾಟ್ ಈಸ್ ಅದ ಅವ್ರು ಹೇಳ್ತಿರೋದು ಆಫ್ ಸ್ಕ್ರೀನ್ ಕೂಡ ಬೇರೆ ಯಾರೋ ಹೇಳ್ತಾರೆ, ಸುಮ್ಮನೆ ನಗ್ಬೇಕಾಗತ್ತಲ್ಲ. ಕರೆಕ್ಟ್ ಮಾಡ್ತೀವಿ. ಕರೆಕ್ಟ್ ಅಂತ ಅದು ಸತ್ಯ ಒಪ್ಪಬೇಕಲ್ಲ. ಮಾಡ್ಲೇಬೇಕು. ಅಲ್ವಾ? ಮಾಡ್ಲೆ. ಎ ರೋಲ್ ವೇರ್ ಯು ಫೆಲ್ಟ್ ಐ ಡಿಸರ್ವ್ಡ್ ಬೆಟರ್? ಹೆಂಗ್ ನೋಡ್ರೆ ತುಂಬಾ ಅನ್ಸುತ್ತೆ, ಬಟ್ ಬಂದದ್ನ ಅಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗ್ಬೇಕಲ್ವಾ. ತುಂಬಾ ಡಿಪ್ಲೊಮ್ಯಾಟಿಕ್ ಆಗಿ Diplomatic. ಇದ್ರಾಗಿ ಹೇಳ್ತಾರೆ ಅಂತಂದ್ರೆ ಅಲ್ವಾ? ಓಕೆ, ಮೀಮ್ ಕಲ್ಚರ್ ತುಂಬಾ ಬ್ಲೆಸ್ಸಿಂಗ ಅಥವಾ ಶಾಪ ಅಂತೀರ? ವರನ ಶಾಪ? ಆದ್ರೆ ಅದು ಯಾವ ಥರ ಅಂತ ಅಂದರೆ ಕೆಲಸನ ಹೊಗಳ್ಕೊಂಡು ಕ್ರಿಟಿಕ್ ಮಾಡಿದಾಗ ಏನು ಅನ್ಸಲ್ಲ. ಪರ್ಸ್ನಲ್ ಲೈಫ್ನ ಮಾಡಿದಾಗ ಅದು ಯಾಕಂದರೆ ಮಾಡೋನಿಗೆ ಅಲ್ಲೆಲ್ಲೋ ಕೂತ್ಕೊಂಡು ಮೀಮ್ ಮಾಡೋನಿಗೆ ಮಯೂರ ಏನು ಅಂತ ಗೊತ್ತಿರಲ್ಲ ಅಲ್ಲ. ಕಾಮಿಡಿನೇ ಇಲ್ಲ ಜೀವನದಲ್ಲಿ ಅಂದ್ಬಿಟ್ರೆ ಏನಾಗುತ್ತೆ ನಾಗಭೂಷಣ್ ಲೈಫಲ್ಲಿ? ಯಾವ್ದು ಸ್ಯಾಡ್ ಸ್ಟೋರಿ ಆಗ್ಬಿಡ್ತಾ? ಏನಾಯ್ತು ಬಿ ಪಿ ಅಸಿಡಿಟಿ ಜಾಸ್ತಿ ಆಗುತ್ತೆ, ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ, ಬಿ ಪಿ ಜಾಸ್ತಿ ಆಗುತ್ತೆ. ಯುವರ್ ಮೋಸ್ಟ್ ಓವರ್ ಆಕ್ಟಿಂಗ್ ಮೂಮೆಂಟ್ ಅಂದ್ರೆ? ಓವರ್ ಆ್ಯಕ್ಟಿಂಗ್ ಮೂಮೆಂಟ್ ಏನು ಗೊತ್ತಿಲ್ಲ. ಯಾವ ಈ ಥರ ಎಲ್ಲ ಕ್ವಶನ್ಸು ನೀವು ಯಾವ್ದು ಎಲ್ಲ ಈ ಥರ ಎಲ್ಲ ನೀವು ಮುಂಚೆ ಹೇಳಿದ್ರೆ ಲೀಕ್ ಮಾಡ್ಬಿಟ್ಟು ಲೀಕ್ ಮಾಡಿಬಿಟ್ಟಿದ್ರೆ ಏನು ಇದ್ಯಾವುದು ಮತ್ತೆ ಈ ಥರದ್ದೆಲ್ಲ ಪ್ರಶ್ನೆಗಳು ನಾವು ಎಕ್ಸ್ಪೆಕ್ಟ್ ಮಾಡಿರಲ್ಲಪ್ಪ. ಇದು ರ್ಯಾಪಿಡ್ ಫೈರ್ ಅಲ್ಲ, ರ್ಯಾಪಿಡ್ ಬುಲೆಟ್. ಇದು ಹಿಟ್ಟೆ ಹೊಡೆದ ಇನ್ನು ಎದ್ದೊಳಕ್ಕೆ ಆಗಲ್ಲ, ತಗೊಂಡ್ಮೇಲೆ ಕ್ವಶನ್ ತಗೊಂಡ್ಮೇಲೆ ಎದ್ದೊಳಕ್ಕೆ ಆಗಲ್ವಲ್ಲ. ಒಂಟ ಅಂತ ಮನುಷ್ಯ. ಯಾವತ್ತಾದ್ರೂ ರಿಜೆಕ್ಟ್ ಮಾಡಿದಾರ ನಿಮ್ಮನ್ನ ಸಿನಿಮಾ ಸ್ಕ್ರಿಪ್ಟ್ ಅಲ್ಲಿ? ಅಂದ್ರೆ ಬ್ರೂಟಲಿ ರಿಜೆಕ್ಟ್ ಮಾಡಿದಾರ? ಇಲ್ಲ, ಬ್ರೂಟಲಿ ಯಾರು ಮಾಡಿಲ್ಲ. ತುಂಬಾ ಸಾಫ್ಟ್ ಆಗಿ ಅಂದ್ರೆ ಹಿಂಗೇನೋ ಹೇಳ್ಬಿಟ್ಟು ಹೋದವ್ರು ವಾಪಸ್ ಬಂದ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಂದಿಲ್ಲ ಅಷ್ಟೇ. ಆ ಥರ. ಹೌ ಡಿಫಿಕಲ್ಟ್ ಇಸ್ ಟು ಸೇ ನೋ ಫ್ರಮ್ ಯು? ತುಂಬಾನೇ ಕಷ್ಟ. ಅದಕ್ಕೆ ಈಗ ಆನ್ಸರ್ಸ್ ಕಷ್ಟ ಆಗ್ತಿರೋದು ನಿಮ್ಗೆ. ತುಂಬಾನೇ ಕಷ್ಟ. ಅವ್ರಿಗೆ ನಾನೇ ಏನು ಹೇಳಿ ನಾನೇ ಕನ್ವಿನ್ಸ್ ಆ ಥರ ಕಷ್ಟ ಯಾರಿಗೆ ಆದ್ರು. ಓಕೆ, ಪಾಯಲ್ ಅವರೇ ರೆಡಿನಾ? ನಾನು ಹೋಗ್ಲಾ? ಇವ್ರಿಗೆ ಯೋಚನೆ ಮಾಡ್ಬೇಕಲ್ಲ. ಈಗ ನಂದು ಓಕೆ, ಹೂ ಇಸ್ ಮೋರ್ ಡ್ರಾಮ್ಯಾಟಿಕ್ ಆಫ್ ಸ್ಕ್ರೀನ್ ದನ್ ಆನ್ ಸ್ಕ್ರೀನ್? ಸೆಟ್ ಅಲ್ಲ ಸರ್? ಹಾ, ಜೆರಾಕ್ಸ್ ಸೆಟ್ ಅಲ್ಲಿ ಯಾರು ಇಲ್ಲ ಆ ಥರ ಡ್ರಾಮ್ಯಾಟಿಕ್ ಆಗಿ ಯಾರು ಇಲ್ಲ. ಯಾರು ಇಲ್ವಾ? ಏನು ಶ್ರೀನಿಧಿ ಅಷ್ಟು ಬೋರಿಂಗ್ ಇತ್ತ ನಮ್ಮ ಸೆಟ್? ಅದೇ ಫನ್ ಆಗಿತ್ತು, ತುಂಬಾ ಡ್ರಾಮ್ಯಾಟಿಕ್ ಇರ್ಲಿಲ್ಲ. ಕೋ ಆಕ್ಟರ್ ಯು ವುಡ್ ನೆವರ್ ವರ್ಕ್ ವಿತ್ ಅಗೈನ್? ಆ ಥರ ಯಾರು ಇದೆಲ್ಲ ಹೇಳೋದಿಲ್ಲ ನೀವು. ಅಲ್ಲ, ಈಗ ಕಾಂಟ್ರವರ್ಸಿ ಬೇಕು ಹೇಳಿ. ಇಲ್ಲ, ಆ ಥರ ಯಾರು ಇಲ್ಲ. ಕೋ ಆಕ್ಟರ್ ಯು ವುಡ್ ಆಲ್ವೇಸ್ ವರ್ಕ್ ವಿತ್ ಅಗೈನ್? ಎಲ್ಲರೂ ಒಂದ್ಬಿಡಿ. ಆಲ್ವೇಸ್ ಜೆರಾಕ್ಸ್ ಟೀಮ್. ಆಯ್ತು, ಇದೇ ಬರ್ಕೊಳ್ಳೆ. ಇಯರ್ ಬಂದು ಸೀರೀಸ್ ಸೀಸನ್ 10 ತನಕ.
ಗೇಮ್ ಆಫ್ Instagram- ಥ್ರೋನ್ಸ್ ಮಾಡೋಣ. ಇನ್ಸ್ಟಾಗ್ರಾಮ್ ವ್ಯಾಲಿಡೇಷನ್ ಅಥವಾ ರಿಯಲ್ ಆಡಿಯನ್ಸ್ ಲವ್? ರಿಯಲ್ ಆಡಿಯನ್ಸ್ ಐ ಲವ್. ನೋ ದಿ ಆನ್ಸರ್ ಬಟ್ ಸ್ಟಿಲ್ ಮೈಂಡ್ ವಾಯ್ಸ್ ಅಲ್ಲಿ ಇರುತ್ತೆ. ರಿಯಲ್ ಆಡಿಯನ್ಸ್ ಲವ್. One DM that made you go what even? ಸಾರಿ, One DM that made you go oh my god ನನ್ನ ಹತ್ರ. ಓ ಮೈ ಗಾಡ್, ತುಂಬಾ ಇದೆ. ಹ್ಮ್. ಸಡನ್ ಆಗಿ ಅಂದ್ರೆ ಪ್ರದೀಪ್ ರಂಗನಾಥನ್ ಸರ್ ಒಂದ್ಸಲಿ. ವಾವ್. ಯಾ. ಸೊ ಅದು ನನಗೆ ಆಕ್ಚುಲಿ ಸೋಡಾ ಬುಡ್ಡಿ ಅಂತ ಶಾರ್ಟ್ ಫಿಲಮ್ ಮಾಡಿದೆ. ಓವರ್ ಆಕ್ಟಿಂಗ್ ಅಂತ ಅನ್ಸಿತ್ತು. ನಾನು ಡೈರೆಕ್ಟರ್ ಜೊತೆ ಅಯ್ಯೋ ಬೇಡ ಬ್ರೋ, ಇದು ತುಂಬ ಓವರ್ ಆಕ್ಟಿಂಗ್ ಅನಿಸ್ತಿದೆ ಅಂತ ಅನ್ಕೊಂಡಿದ್ದೆ. ಮಗ ನೀನು ಮಾಡು ಆಮೇಲೆ ನೋಡು ಅಂತಿದ್ರು. ಕಟ್ಟು ಸರ್ರೇ ನನಗೆ ರೀಲ್ಸ್ ಕಳಿಸಿ, ನಂದು ಶಾರ್ಟ್ ಕಳಿಸಿ, ಯುವರ್ ಟೂ ಗುಡ್, ನ್ಯಾಚುರಲ್ ಆಗಿ ಮಾಡಿದ್ದೀರಾ, ಹುಡುಗಿರು ಯೂಶಲಿ ಈ ಥರ ಒಪ್ಕೊಳ್ಳಲ್ಲ, ಯು ಡನ್ ಅ ಗುಡ್ ಜಾಬ್ ಅಂತ ಅಂದಿದ್ರು. ಪ್ರದೀಪ್ ರಂಗನಾಥನ್ ಸರ್. ಇಫ್ ಜೆರಾಕ್ಸ್ ಫ್ಲಾಪ್ ಆಗ್ಬಿಟ್ಟಿದ್ರೆ ಯಾರು ಬ್ಲೇಮ್ ಮಾಡ್ತೀರಾ? ಆಗ್ತಾ ಇರ್ಲಿಲ್ಲ ಸರ್, ಜೆರಾಕ್ಸ್ ಆಗ್ತಾ ಇರ್ಲಿಲ್ಲ. ಒಟ್ಟಲ್ಲಿ ತರಕ್ಕಾಗಲ್ಲ ಶ್ರೀನಿಧಿ ಅವರೇ, ಯಾರು ಫಿಕ್ಸ್ ಹಾಕ್ಸೋಣ ಅಂತಂದ್ರೆ ಇಬ್ರಲ್ಲಿ ಒಬ್ಬರನ್ನ ಫುಲ್ ಹುಷಾರಾಗ್ಬಿಟ್ಟಿದ್ದಾರೆ. OTT ಫೇಮಾ ಫಿಲಮ್ ಸ್ಟಾರ್ಡಮ್ಮ? ಫಿಲಮ್ ಸ್ಟಾರ್ಡಮ್ ಏನು ಸರ್ ನನಗ? ಅಂದರೆ ಓ ಟಿ ಟಿ ಅನ್ನೋದಕ್ಕಿಂತ ಯೂಟ್ಯೂಬ್ ಸರ್. ಐ ಸ್ಟಾರ್ಟೆಡ್ ಮೈ ಜರ್ನಿ. YouTube is also OTT only. Yeah. So OTT. one thing you fake on social media. People ಫೇಕ್ ಏನಿಲ್ಲ, ಪೋಸ್ಟ್ ಫೇಕ್ ಆಗಿ ಪೋಸ್ಟ್ ಏನು ಹಾಕತ್ತೆ ಸರ್? ಅದು ಹೇಳ್ತಾರೆ ಗೊತ್ತಾ, ಅಂದರೆ ಎಷ್ಟೇ ನಮ್ಮ ದುಃಖ ಇದ್ರೂ ನಾವು ಪೋಸ್ಟ್ ಮಾಡೋ ಮಾತ್ರ ಭಾಳ ಖುಷಿಯಾಗಿರೋದನ್ನ ಯಾಕೆ ಮಾಡ್ತಾ ಇರ್ತೀವಿ. ಹೌದು, ದುಃಖಗಳೆಲ್ಲ ನಮ್ಮಲ್ಲಿ ಇಟ್ಕೊಂಡು ಬೇಜಾರಿರೋದು ಏನು ಪೋಸ್ಟ್ ಸೊ ನೋಡಿದವ್ರಿಗೆ ಇವ್ರು ಏನು ಖುಷಿಯಾಗಿದ್ದಾರೆ, ಏನು ಮಜಾ ಮಾಡ್ತಾ ಇದ್ದಾರೆ ಅಂತ ಹ್ಯಾಪಿ ಏನ್ ಖುಷಿಯಾಗಿದಾರಲ್ಲ. ಎನಿವೆ ನಿಮ್ ಲೈಫ್ ಒಂದು ಡಿಸ್ಕ್ಲೈಮರ್ ಇದ್ರೆ ಏನಂತಿರುತ್ತೆ? ಏನಿರುತ್ತೆ ಸರ್? ಎಚ್ಚರಿಕೆ ಯಾಕೆ ಸರ್? ಕೇಳಿದೆ ಆ ಥರ ಇರ್ತಾವೆ ಒನ್ ಆಫ್ ದ ಡಿಸ್ಕ್ಲೈಮರ್. ಸೂಜಿ ಅಲ್ಲ ಸರ್ ನಾನು, ಸೂಜಿ ಅಲ್ಲ ನಾನು. ಅಟ್ ದ ಎಂಡ್ ಆಫ್ ದ ಡೇ ಹ್ಯೂಮನ್ ಬೀಯಿಂಗ್, ಖುಷಿ, ನಗು, ಅಳು, ಪ್ರಾಬ್ಲಮ್ಸ್ ಎಲ್ಲರಿಗೂ ಇರುತ್ತಲ್ಲ ಸರ್. ಸೊ ಮರಕ್ ಬರುತ್ತಾ ಪ್ರಾಬ್ಲಮ್ಸ್? ಮನುಷ್ಯಂಗೆ ತಾನೇ ಬರೋದು ಅಂತ. ಯಾಕೆ ಸರ್ ಬರಲ್ಲ? ಪಾಪ ಕಡಿಯಲ್ಲ ಮರನ್ನ. ಗಾದೆ ಮಾತು. ಓ ಗಾದೆ ಮಾತು. ಎಲ್ಲ ಸೇರಿ ಏನಿರುತ್ತೆ ಸರ್? ಬೇವು ಬೆಲ್ಲ ತರ ಎಲ್ಲ ಅಂಶ ಇರುತ್ತಲ್ಲ, ಅದಕ್ಕೆ ಏನಂತಾರೆ ಸರ್? ಅದೇ ಬೇವು ಬೆಲ್ಲ. ಇಲ್ಲ ಸರ್, ಅದು ಬೇವು ಸ್ವೀಟ್ ಮತ್ತೆ ಬಿಟ್ರೆ ಬೇರೆ ಇರುತ್ತಲ್ಲ, ಏನದು ಫುಲ್ ಎಲ್ಲ ಮಿಕ್ಸ್ ಆಗಿರ್ತದೆ. ಅದೇನೋ ವರ್ಡ್ ನನಗೆ ಬರ್ತಾ ಇಲ್ಲ. ಕಿಚಡಿ ಇವದೋಪು ಎಲ್ಲ ಮಿಕ್ಸ್ ಆಗಿರೋದು ಸರ್. ಏನೋ ಅಂತಾರೆ ಸರ್ ಇವಾಗ, ಹೇಳಿ. ಎಲ್ಲ ಮಿಕ್ಸ್ ಆಗಿರೋದಕ್ಕೇನೋ ಅಂತಾರಲ್ಲ, ಕಲ್ಗಚ್ಚ. ಎಲ್ಲ ಮಿಕ್ಸ್ ಆಗಿರೋದು, ಅದು ಏನು ಅಂತ ಅರ್ಥ ಆಗ್ತಿಲ್ವೇ? ಇವಾಗ ಪಂಚಾಮೃತ ತರ ಏನೋ ಇರುತ್ತಲ್ಲ, ಅಲ್ಲೆಲ್ಲ ಸೀನ್ ಇರ್ತೇವ್ರಿ, ಎಲ್ಲ ಸೇರಿರೋದು. ಅಂದ್ರೆ ಅವ್ರು ಬರೀ ಸ್ವೀಟ್ ಹೇಳ್ತಿರೋದು ಅಷ್ಟೇ. ಅವ್ರು ಸ್ವೀಟ್ ಹೇಳ್ತಿದ್ದಾರೆ. ಇಲ್ಲ, ನಾನು ಆಗ್ಲೇ ಹೇಳಿದ್ನಲ್ಲ, ಬೇವು ಬೆಲ್ಲ ಇಸ್ ಹಂಗಂದ್ರೆ ಬೆಟರ್. ಎಲ್ಲ ಇರೋದು ಲೈಫ್ ಯುಗಾದಿ ಹಬ್ಬದ ತರ ಇರ್ಬೇಕು ಅಷ್ಟೇ. ಅಂದ್ರೆ ಒಬ್ಬಟ್ಟು ಮಾಡ್ಕೊಂಡು ತಿನ್ಬೇಕು. ಒಬ್ಬಟ್ಟನ್ನ ಉಪ್ಪಿನಕಾಯಿಗೆ ನೆಂಚ್ಕೊಂಡು ತಿನ್ಬೇಕು. ಒನ್ ರೋಲ್ ಯು ಡಿಡ್ ಜಸ್ಟ್ ಫಾರ್ ಮನಿ? ಅದೇ ಹೇಳಕ್ಕಾಗಲ್ಲ. ಇಲ್ಲೇ ಇದಾರೆ ಸರ್ ಪಕ್ಕ. ಇಲ್ಲ ಅದನ್ನ ಹೇಳಕ್ಕಾಗಲ್ಲ. ಟ್ರೋಲ್ಸ್ ಬಗ್ಗೆ ಏನ್ ಹೇಳ್ತೀರಾ ಜೀವನದಲ್ಲಿ? ಟ್ರೋಲ್ಸ್ ಬಗ್ಗೆ ಗುಡ್ಡು ಇದೆ, ಬ್ಯಾಡು ಇದೆ ಸರ್. ಅಲ್ಲ ಅದನ್ನ ಹೇಳಿದ್ರು, ಅಲ್ಲಿ ಬ್ಯಾಡ್ ಹೇಳಿ ಫಸ್ಟ್. ನನಗೆ ಆಕ್ಚುಲಿ ಬ್ಯಾಡ್ ಹೇಳ್ಬೇಕಂದ್ರೆ ನಂಗೆ ಆಗಿದೆಲ್ಲ ಫಸ್ಟ್ ಗುಡ್ಡೆ. ಸೊ ಈಗ್ಲೂ ಟ್ರೋಲಿಂದ ನಂಗೇನು ಬ್ಯಾಡ್ ಥರ ಏನಾಗಿಲ್ಲ. ಸೊ ಇಟ್ ವಾಸ್ ಆಲ್ವೇಸ್ ಪಾಸಿಟಿವ್. ನನಗೆ ನನ್ನ ಪ್ರತಿಯೊಂದು ಲೈಕ್ ನನ್ನ ಜನನ ರೀಚ್ ಮಾಡಿಸಿದ್ದೆ ಟ್ರೋಲ್ ಪೇಜ್ ಅವರು, ಮೀಡಿಯಾದವರು, ಟ್ರೋಲ್ ಪೇಜ್ ಅವರು. ಸೊ ಅವ್ರ ಬಗ್ಗೆ ಏನೂ ಇಲ್ಲ. ಆಕ್ಟಿಂಗ್ ಮಾಡಲ್ಲ ಅನ್ನೋ ಜೀವನದಲ್ಲಿ ಏನ್ ಮಾಡ್ತಿದ್ರಿ? ಆಕ್ಟಿಂಗೇ ಮಾಡ್ತಿರ್ಬೇಕು ಸರ್. ನನಗೆ ಬೇರೆ ಏನು ಥಾಟೇ ಇಲ್ಲ ಸರ್. ಇಲ್ಲ ಬೇರೆ ಥಾಟ್ ಇದ್ದಿದ್ರೆ ಸೆಕೆಂಡ್ ಇಫ್ ಇನ್ ಕೇಸ್ ಇಸ್ ನಾಟ್ ಅನ್ ಆಕ್ಟರ್, ಮೇ ಬಿ ಐ ವುಡ್ ಬಿ ವರ್ಕಿಂಗ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಓದಿದ್ದು. ಕಾಲೇಜಲ್ಲಿ ಓದಿದ್ದು ಡಾನ್ ಬಾಸ್ಕೋ, DBIT. ಒಂದು ಕನ್ನಡ ಆಕ್ಟರ್ ಮೇಲೆ ತುಂಬಾ ಕ್ರಶ್ ಅಂದ್ರೆ? ಎಸ್ ಸರ್. ಅವ್ರ ಬೇರೆ ಅವ್ರ ಸಿನಿಮಾ ಬೇರೆ ಪ್ರಮೋಷನ್. ನಮಗೆ ಈ ತರದ್ದೆಲ್ಲ ಕೇಳಿ ಮದುವೆ ಆಗ್ಬಿಟ್ಟು ಆಮೇಲೆ ನಿಮ್ಮ ಹೆಂಡತಿ ನನಗೆ ಎಷ್ಟು ಖುಷಿ ಆಯ್ತಂದ್ರೆ, ಕ್ರಶ್ ಫಸ್ಟ್ ಸಿನಿಮಾ ಮಾಡಿದ್ದು, ಅವ್ರು ಪೋಸ್ಟ್ ಹಾಕಿದ್ರು, ಮಾತಾಡಿದ್ರು ಕೂಡ, ತುಂಬಾ ಖುಷಿ ಆಯ್ತು ಸರ್. ಮೇಡ್ ಮೈ ಡೇ ಅನ್ನೋ ತರ ಅಂತ ನೋಡಿ ಅವ್ರ ಲೆಕ್ಕದು. ಹೌದು ಸರ್, ಅಲ್ವಾ? ತುಂಬಾ ನೋಡಿ ಅಲ್ಲ ಅಲ್ಲಿ ಆತರ ಅಂತಂದ್ರೆ ನೋಡಿ ದರ್ಶನ್ ಸರ್ ನನಗೆ ತೋರಿಸಿದ್ದಾರೆ ಅಂತ. ನಂಗೆ ಇವಾಗ ನೀವ್ ಹೇಳದ್ಮೇಲೆ ನಂಗೆ ತುಂಬಾ ಖುಷಿ ಆಗ್ತಿದೆ. ದರ್ಶನ್ ಸರ್ ಹೇಳಿದ್ದಾರೆ, ನೋಡ್ತಾರೆ ನನ್ನ ವಿಡಿಯೋ ಅಂತಂದಾಗ. ಅವರು ಕಾಮಿಡಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು. ಹಾಗಾದ್ರೆ ನಾಗಭೂಷಣ್, ಯಾಕೆ ಪಂಕ್ತಿ ಭೇದ ಮಾಡೋಣ, ನಿಮ್ಗೆ ಜೀವನದಲ್ಲಿ ಯಾವ ಆಕ್ಟ್ರೆಸ್ ಮೇಲೆ ತುಂಬಾ ಕ್ರಶ್ ಇತ್ತು?
ಅಥವಾ ಇದೆ? ರಮ್ಯ ಅವರು. ರಮ್ಯ ಅವರ? ಯಾರಿಗಿಲ್ಲ ಅಂತ ಕೇಳ್ಬೇಕು ನೀವು. ಅಷ್ಟೇ, ಅದು ನಿಜ. ಓಕೆ, ಕಾಫಿ ಡೇಟ್ ವಿತ್ ಕೋ ಆಕ್ಟರ್ ಆರ್ ಸೋಲೋ ಸ್ಪಾ ಡೇ? ಸೋಲೋ ಸ್ಪಾಡ್. ಏನಿದೆ ಹಿಂಗೆ? A rumor about you that's completely false. ರೂಮರ್ ಏನ್ ಅಷ್ಟೊಂದು ಏನೇನ್ ರೂಮರ್ ಇದಾವೆ ಫಸ್ಟ್ ಯೋಚನೆ ಮಾಡಿ. ಅದ್ರಲ್ಲಿ ಯಾವ್ದು ಯಾವ್ದು ಫಾಲ್ಸ್? ರೂಮರ್ ಇಲ್ಲ ಅಂದ್ರೆ ಓಕೆ. ಸೋಷಿಯಲ್ ಮೀಡಿಯಾದವ್ರು ರೂಮರ್ ಇಲ್ದಿರ ಇರಕ್ ಸಾಧ್ಯನೇ ಇಲ್ಲ. ಹೌದೌದು, ಏನಾದ್ರೂ ಇರುತ್ತೆ ಸರ್. ಅಂದ್ರೆ ಅಲ್ವಾ? ನಾನು ಸೋಷಿಯಲ್ ಮೀಡಿಯಾ ಬರ್ದಾವೆಲ್ಲ ಅರ್ಧಕ್ಕೇನು ತುಂಬಾ ಬರೀ ಪಾಯಲ್ ಚೆಕಪ್ಪ ಬಾಯ್ ಫ್ರೆಂಡ್ ಇದಾರಾ? ಆತರ ಇಲ್ಲ. ರೂಮರ್ ಶುರು ಮಾಡೋಣ. ಆತರ ಇಲ್ಲ. ಅದೇ ತಮ್ಮನೇಲಿ ಹಾಕ್ಬಿಟ್ರೆ ಆಗೋಯ್ತು. ಇದೀಗ ಎಷ್ಟು ವ್ಯೂಸ್ ಬರುತ್ತೆ? ಪಾಯಲ್ ಚೆಂಗಪ್ಪಗೆ ಜೆರಾಕ್ಸ್ ಬಿಟ್ಬಿಟ್ಟು. ಪಾಯಲ್ ಚೆಂಗಪ್ಪ ಬಾಯ್ ಫ್ರೆಂಡ್ ರಾಯದುರ್ಗದಲ್ಲಿ ಇದ್ದಾನೆ, ಪ್ರಕಾಶ ಅಂತ. ಪಾಯಲ್ ಚೆಂಗಪ್ಪ ಅಂತ ಸೂಜಿ ಬಾಯ್ ಫ್ರೆಂಡ್. ಇಲ್ಲ ಆಕ್ಚುಲಿ ಇದನ್ನ ಹಿಂಗ್ ಮಾಡೋಣ. ಓಕೆ, ಪಾಯಲ್ ಚಂಗಪ್ಪ ಬಾಯ್ ಫ್ರೆಂಡ್ ರಾಯದುರ್ಗದಲ್ಲಿ ಇದ್ದಾನೆ. ಅಷ್ಟೇ. ಇದೇ ತಮ್ಮನೇಲಿ. ಓಕೆನಾ? Z5 ಅವರೇ ಪ್ಲೀಸ್ ಬೇಜಾರ್ ಮಾಡ್ಕೊಂಬಿಡಿ. ಓಕೆ, ಮೋಸ್ಟ್ ಬೆಸ್ಟ್ ಹ್ಯಾಬಿಟ್ ಆಫ್ ನಾಗಭೂಷಣ್ ಆನ್ ಸೆಟ್ ಅಂಡ್ ಮೋಸ್ಟ್ ಅನಾಯಿಂಗ್ ಹ್ಯಾಬಿಟ್ ಆಫ್ ನಾಗಭೂಷಣ್ ಆನ್ ಸೆಟ್? ಅನಾಯಿಂಗ್ ಯಾವುದು ಇಲ್ಲ. ಇದು ಯಾಕೋ ನಮ್ಮ ಮನೆಯಲ್ಲಿ ಕೆಲಸ ಮಾಡಿದ್ವಿ. ಬೆಸ್ಟ್ ಹ್ಯಾಬಿಟ್ ಅಂದ್ರೆ ನಗಿಸ್ತಾರೆ, ಬಿಡ್ಬಿಡ್ರಿ, ಹುಷಾರಾಗಿ ಬನ್ರಿ, ತಿನ್ರಿ, ಆತರ. ಸೊ ವೆರಿ A role which you could steal from any actor? ರೋಲ್ ಹ್ಮ್. ಸ್ಟೀಲ್ ಮಹಾನಟಿ. ಮಹಾನಟಿ. ನಿಧಿ ರೆಡಿ? Xerox in 3 words. ಜೆರಾಕ್ಸ್ ಇನ್ 3 words ಅಂದ್ರೆ ಸರ್ ಹೆಂಗ್ ಗೊತ್ತಾ? ನಿಧಿ ರೆಡಿ ಅಂದಾಗ ನನಗೇನು ಈಸಿ ಇರುತ್ತೆ. ನೀವು ಜೆರಾಕ್ಸ್ ಇನ್ 3 words ಅಂದ್ರೆ 3 words. ಜೆರಾಕ್ಸ್ ಇನ್ 3 words ಫ್ಯಾಂಟಸಿ ಕಾಮಿಡಿ ಥ್ರಿಲ್ಲರ್. ನೋಡಿ ಬರ್ತಿದೆ ತಾನೆ. ನೇರ ದಿಟ್ಟ ನಿರಂತರ. ಅದೇ ನೇರ ದಿಟ್ಟ ನಿರಂತರ. One scene you are most proud of? ಪ್ರೀ ಕ್ಲೈಮ್ಯಾಕ್ಸ್ ಎಲ್ಲ ಅದೇ ಮಲ್ಟಿಪಲ್ ನಾಗಭೂಷಣ್ ಅವ್ರಿಗೂ ಬಿಫೋರ್ ಎಲ್ಲ ಜೆರಾಕ್ಸ್ ಗಳು ಬಿದ್ದಿರ್ತವೆ, ನಾಗಭೂಷಣ್ ಅವರು ನೋಡ್ತಾರೆ. That's a very ದಟ್ good scene. ಪರ್ಟಿಕ್ಯುಲರ್ ಶಾಟ್ ತುಂಬಾ ಖುಷಿ ಆಯ್ತು. ಅದು ಯಾಕಂದ್ರೆ ನಾವು 24 hours ಶೂಟ್ ಮಾಡಿದ್ವಿ. ಅದು ರಾತ್ರಿ 12:30 ಬ್ರೈನ್ ಡೆಡ್ ಆಗಿತ್ತು, ಏನ್ ಶೂಟ್ ಮಾಡ್ಬೇಕು ಆಗ್ತಿರ್ಲಿಲ್ಲ. ಫುಲ್ ಶಿಣಿದಿ ಹಿಂಗ್ ಕೂತಿಂಗೆ, ಯಾಕ್ರಿ ಶಿಣಿದಿಂದ? ಇಲ್ಲ ಸರ್ ಟೆನ್ಷನ್, ಎಲ್ಲಿ ಸರ್ ಎಷ್ಟು ಪ್ರೆಷರ್ ಇದೆ ಸರ್. ಅಂಡ್ ನನ್ಗೆ ಇನ್ನೊಂಚೂರು ಟೈಮ್ ಬೇಕು ಅಂತ ಇತ್ತು. ಬಟ್ ಅದ್ರಲ್ಲೂ ಚೆನ್ನಾಗಾಯ್ತಲ್ಲ ಅದೊಂದು ಶಾಟ್ ಅಂತ, ಅದು ಖುಷಿ. Actor who surprised you the most? ಎಲ್ರು ಚೆನ್ನಾಗ್ ಮಾಡಿದ್ರು. ಯಾರು ಸರ್ಪ್ರೈಸ್ ಅಂದ್ರೆ ಮಾಡಲ್ಲ ಅನ್ಕೊಂಡಿದ್ ಮಾಡಿದ್ರೆ ಅಲ್ಲ, surprise. ಹಂಗಲ್ಲ, ಮಾಡ್ತಾ ಅಂತ ಗೊತ್ತಿತ್ತು, ಇನ್ನೂ ಸಖತ್ ಮಾಡ್ತಾರೆ ಅನ್ನೋ ತರ. ಎಲ್ರು ಹಂಗೆ ಮಾಡಿದಾರೆ ಆಕ್ಚುಲಿ. ಡ್ರೀಮ್ ಆಕ್ಟರ್ ನಿಮ್ಮೊಂದು ಪ್ರಾಜೆಕ್ಟ್ಗೆ ಅಂದ್ರೆ ಇವ್ರ ಜೊತೆ ಮಾಡ್ಬೇಕು ಅಂತಾನ? ಓ ಶೇ, ತುಂಬಾ ಜನ ಇದಾರೆ ಆಕ್ಚುಲಿ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಒಬ್ರು ಜೊತೆ ಅಂದ್ರೆ ಹೆಂಗಪ್ಪ ಹೇಳೋದು, ಶಾರುಖ್ ಖಾನ್ ಜೊತೆ ಮಾಡ್ಬೇಕಂತ ಆಸೆ. ಅಲ್ಲ, ಇಲ್ಲಿ ಸ್ವಲ್ಪ ಇಲ್ಲಿಗೆ ಬನ್ನಿ. ಲೈಟ್ ಹತ್ರ ಬೇಡ, ಇಲ್ಲೇ ಕೆಂಪಸರಿ ಓಡಾಡ್ಕೊಂಡು ಹೇಳಿ. ಬ್ರಾಡ್ ಪಿಟ್ ಇಲ್ಲಿ ಕನ್ನಡದವ್ರು ಮಾಡ್ಬಿಟ್ಟು ನಗರ, ಸ್ವಲ್ಪ ನಗರ ಸಾರಿಗೆ ಅವ್ರು ಆಗ್ಬೋದು, ಯಾರು ಗೊತ್ತು. ಅಕಸ್ಮಾತ್ ನಮ್ಮ ಯಶ್ ಸರ್ ಜೊತೆ ಸಿನಿಮಾ ಆಕ್ಟರ್ ಮಾಡ್ಬಿಟ್ರೆ ಬ್ರಾಡ್ ಪಿಟ್ ಕೈಲೂ ಕನ್ನಡ ಮಾತಾಡ್ಸ್ತಾರ ಅವ್ರು. ಎಲ್ಲ ಯಾರಿಗ್ ಡ್ರೀಮ್ ಇರಲ್ಲ ಹೇಳಿ ಎಲ್ರ ಹತ್ರ ಮಾಡ್ಬೇಕು ಅಂತ? ತುಂಬಾ ಜನರ ಹತ್ರ ಇದೆ, ಕನ್ನಡದಲ್ಲಿ ಸಾಕಷ್ಟು ಜನರ ಹತ್ರ ಇದೆ. ಈಗ ನಾಗಭೂಷಣ್ ಸರ್ ಜೊತೆ ಇತ್ತು, ಆಯ್ತು. ಬ್ರಾಡ್ ಪಿಟ್ ಇಂದ ನಾಗಭೂಷಣ್ ಈಗ ನೋಡಿ ಒಟ್ಟಿಗೆ ಮಾಡ್ಬೇಕು ಅಂತ ಇದೆ. ತುಂಬಾ ಜನ ಆಕ್ಚುಲಿ ಹಿ ಲೈಕ್ ಹನಿಮೂನ್ ಸೀರೀಸ್, ಸಖತ್ ಇಷ್ಟ. ಹೌದಾ? ನಾನು ಆಕ್ಚುಲಿ ನಾಗಭೂಷಣ್ ಸರ್ ಫ್ಯಾನು. ಇಲ್ಲೇ ಜಯನಗರದಲ್ಲಿ ನನ್ನ ಗರ್ಲ್ ಫ್ರೆಂಡ್, ಈಗ ನನ್ನ ಹೆಂಡತಿ, ಅವಳ ಜೊತೆ ಒಂದು ಅವರು ಕ್ಯಾಮಿಯೋ ಮಾಡಿದ್ದಾರೆ. ಅವರು ಕ್ಯಾಮಿಯೋ ಮಾಡಿದ್ದಾರೆ. ಜೆರಾಕ್ಸ್ ಅಲ್ಲ, ಫೋಟೋ ಪಾತ್ರದಲ್ಲಿ ಚಿನ್ನದ ಅಂಗಡಿ. ಆ ಹುಡುಗಿ ಬರಲ್ವಲ್ಲ, ಫೋಟೋಲಿ ಹುಡುಗಿ ಯಾಕೆ ಬರ್ಲಿಲ್ಲ ಅಂದ್ರೆ ಅವ್ರು ಕೆಲ್ಸಕ್ಕೆ ಹೋಗಿದ್ರು ಅವತ್ತು. ನಾನು ಅವಾಗ ಕೇಳಿದೆ ಅಸಿಸ್ಟೆಂಟ್ ಡೈರೆಕ್ಟರ್ನ, ಆ ಫೋಟೋ ರೇ ಇದು ಇವ್ರು ಯಾರು ಕೇಸ್ ಹಾಕಲ್ವ, ಯಾರಾದ್ರೂ ಫೋಟೋ ಹಾಕಿದಿರಲ್ಲ ಅಂತಂದೆ. ಸರ್ ಡೈರೆಕ್ಟರ್ ವೈಫ್ ಅಂತ. ಸಿ ಐ ಲೈಕ್ ದಟ್ ಮ್ಯಾನರಿಸಮ್ ಆಕ್ಚುಲಿ. ಅಂದ್ರೆ ಆ ಪಾತ್ರಕ್ಕೆ ಹೋದಾಗ ನಾಗಭೂಷಣ್ಗೆ ಒಂಥರ ವಿಯರ್ಡ್ ಕಾಲಿಗೆ ಮ್ಯಾನರಿಸಮ್ ಇದೆಲ್ಲ. ಆ ಗಿರ್ವಿ ಅಂಗಡಿಯವರು ಅವರೆಲ್ಲ ಆ ಡ್ರೆಸ್ ಹಾಕೊಂಡ್ ಮಾಡ್ತಿರ್ಬೇಕಾದ್ರೆ ಇಟ್ ಲುಕ್ ವೆರಿ ಫನಿ ಆಕ್ಚುಲಿ. ಅದು ಬೇಕು ಅಂತಾನೆ ಮಾಡಿದ ಆ ಮ್ಯಾನರಿಸಮ್. ಒಂದ್ ಕ್ಯಾರೆಕ್ಟರ್ ಒಂದ್ ಮ್ಯಾನರಿಸಮ್ ಬೇಕು ಅಂತ, ಅದು ವಿಸಿಬಲ್ ಟ್ರೈಟ್ ಒಂದು ತೋರಿಸ್ಬೇಕು ಅಂತ ಅದಿತ್ತು. ಇದು ಹೇಳ್ಬಿಡ್ತೀನಿ ನಿಮ್ಮ ಮುಂದು. ಸರ್ ಸ್ಯಾಂಡ್ವಿಚ್ ತಿನ್ನಕ್ ಬಂದಿದ್ರಾಗ ನಾನು ನಾಗಭೂಷಣ್ ಅವ್ರು ಬಂದ್ಬಿಟ್ಟಿದ್ದಾರೆ. ಅವಾಗ ನಾವು KB ಎಲ್ಲ ನೋಡಿ ಹ್ಯೂಜ್ ಫ್ಯಾನ್ಸ್. ಸರ್ ಹತ್ರ ಹೋಗಿ ಮಾತಾಡಿದೆ, ಸರ್ ಸಖತ್ತಾಗಿದೆ ಟ್ರೈಲರ್ ಎಲ್ಲ, ಯಾವಾಗ ರಿಲೀಸು ಅಂತ. ಸರ್ ಇನ್ನೂ ಕನ್ನಡ ಇಲ್ಲ, ಈಗ ತೆಲುಗುಲ್ ಬರ್ತಾ ಇದೆ ಅಂತ ಹೇಳಿದ್ರು.
ಅಂಡ್ ಅದಾದ್ಮೇಲೆ ಸರ್ ಜೊತೆನೆ ಮಾಡೋ ಅವಕಾಶ ಸಿಕ್ತು ಒಂದು ಸೀರೀಸ್. ಸೊ ಒಂದು ಖುಷಿ ಆಯ್ತು ಅಲ್ಲಿ ಮೀಟ್ ಆಗಿ, ಫ್ಯಾನ್ ತರ ಮೀಟ್ ಆಗಿ ಸರ್ ಜೊತೆನೆ ಮಾಡಿದ್ದು ಕೆಲಸ. ಸೊ ನಾಗಭೂಷಣ್ ಅವರು ಬ್ರಾಡ್ ಪಿಟ್ ಆಫ್ ಕನ್ನಡ ಇಂಡಸ್ಟ್ರಿ ಅಂತ ಇವೆಲ್ಲ ಬೇಡ. ಜನಗಳ ಕೈಲಿ ಏನ್ ಗೊತ್ತಾ ಮಯೂರ್ ನೋಡ್ದ, ನಾನು ಜನಗಳ ನಾಗಭೂಷಣ್ ಮುಗಿಸ್ತೀನಿ ನೋಡ್ಕೊಳ್ಳಿ. ಯಾಕೆ ಸ್ವಾಮಿ, ಹೆಂಗ್ ಸ್ವಾಮಿ, ನಿಮಗೆ ನೆಮ್ಮದಿಯಾಗಿರ್ತೇವೆ ಬಿಡಿ ಸ್ವಾಮಿ. ಓಕೆ, ಒಂದು ಜೆರಾಕ್ಸ್ಗೆ ಸೀಕ್ವಲ್ ಇದ್ರೆ ಒನ್ ಟ್ವಿಸ್ಟ್ ಟೀಸ್ ಅಂದ್ರೆ ಏನು? ಅದು ಸೀಕ್ವೆಲ್ ಅಲ್ಲೇ ನೋಡ್ಬೇಕು. ಓಕೆ, ಡೈರೆಕ್ಟರ್ ಹೂ ಇನ್ಸ್ಪೈರ್ಸ್ ಯು ಸ್ಟೋರಿ ಟೆಲಿಂಗ್, ಕನ್ನಡದ ಡೈರೆಕ್ಟರ್ ಹೂ ಇನ್ಸ್ಪೈರ್ಸ್ ಯು ಸ್ಟೋರಿ ಟೆಲಿಂಗ್. ಪುಟ್ಟಣ್ಣ ಕಣಗಾಲು ಹಾ. ನನ್ನ ಟಾಪ್ ಫೇವ್ರೆಟ್ ಡೈರೆಕ್ಟರ್. ಸಿದ್ಲಿಂಗಯ್ಯ, MS ಸತ್ಯು, ಆಮೇಲೆ ಗಿರೀಶ್ ಕಾಸರವಳ್ಳಿ, ಗಿರೀಶ್ ಕಾರ್ನಾಡ, ಆಮೇಲೆ P ಶೇಷಾದ್ರಿ ಅವರು, B ಸುರೇಶ್ ಸರ್ದು ಒಂದಿಷ್ಟು ಸಿನಿಮಾಗಳು ನೋಡಿದ್ದೇನೆ ಅವ್ರದ್ದು. ಆಮೇಲೆ ರಾಜೇಂದ್ರ ಸಿಂಗ್ ಬಾಬು ಅವರು, ತುಂಬಾ ಜನ ಇದ್ದಾರೆ, ಸಾಕಷ್ಟು ಡೈರೆಕ್ಟರ್ಸ್ ಕನ್ನಡದಲ್ಲಿ. ಸೂರ್ಯ ಅವರು, ಭಟ್ರು, ಪವನ್ ಕುಮಾರ್ ಅವರು, ಹೇಳಕ್ಕಾಗಲ್ಲ. ಓಕೆ, ನಾನು ಒಂದು ಕೇಳಿದ್ದು, ನೋ ಪ್ರಾಬ್ಲಮ್. ಒಬ್ರದ್ದು ಹೇಳಕ್ಕಾಗಲ್ವಲ್ಲ, ಹಂಗಾಗಿ. ಒನ್ ಕ್ಲೀಶೆ ಯು ಹೇಟ್ ಬಟ್ ಸ್ಟಿಲ್ ಯೂಸ್ಡ್. ಲವ್ ಅಂದ್ರೆ ತುಂಬಾ ಸಿನಿಮಾಲ್ ತೋರಿಸ್ಬಿಟ್ಟಿದ್ದಾರೆ, ಬಟ್ ಅದು ಕನೆಕ್ಟ್ ಆಗತ್ತಲ್ವಾ, ಅದಕ್ಕೋಸ್ಕರ ಅಂತೆಲ್ಲ ಹೇಳ್ಸಿದ್ದೆ ಸರ್. ಅದೆಲ್ಲ. ಮತ್ತೆ ಆ ಪಂಚ್ ಲೈನ್ಸ್ ಎಲ್ಲ ಯಾರು ಹೇಳಿದ್ದು, ಚಂದ್ರನ್ ಮುಟ್ಟಕ್ಕಾಗಲ್ಲ ಅಂತ. 3 ಪಂಚ್ ಲೈನ್ ಇತ್ತು ಸರ್, 3 ಇತ್ತು ಅಲ್ಲ ಏ, ಇಲ್ಲ ಬೇಡ, ಚೆನ್ನಾಗಿದೆ ಅದು. ಚೆನ್ನಾಗಿದೆ. ಬಟ್ ಅವಾಗ ಮಾಡ್ಬೇಕಾದ್ರೆ ಮಾಡ್ಬೇಕಾದ್ರೆ ಇವ್ರಿಗೆ ಮೂರ್ ಪಂಚ್ ಲೈನ್ ಸರ್ 3 ಏನೋ ಇತ್ತಲ್ಲ, ಯಾವ್ದು ಚೂಸ್ ಮಾಡಿ ಅಂತ ಹೇಳಿ ಮೂರಲ್ಲಿ ಒಂದು ಚೂಸ್ ಮಾಡಿದ್. ಈ ತರದವೇ ಇದು. ಈ ತರ ಇದ್ದಿದ್ದೆಲ್ಲ. ರಾಜ್ಕುಮಾರಿಗೆ ಒಡವೆ ಇಲ್ಲ ಅಂದ್ರೆ ಈ ತರದೊಂದಿಷ್ಟು ಲೈನ್ಸ್ ಹುಡುಕಿದ್. ಕರೆಕ್ಟ್, ದಟ್ಸ್ ಎ ವೆರಿ ಕ್ಲೀಶೆ. ಆಮೇಲೆ ಈಗ ಜೆರಾಕ್ಸ್ ಸೂಪರ್ ಹಿಟ್ ಆದ್ರೆ ಯಾರು ಸಕ್ಸಸ್ ತಗೊಂತಾರೆ, ಫೇಲ್ ಆದ್ರೆ ಬ್ಲೇಮ್ ಯಾರು ತಗೊಂತಾರೆ? ಫೇಲ್ ಆದ್ರೆ ನಾನೇ ತಗೋಬೇಕು, ಬಿಕಾಸ್ ನನ್ನ ಥಾಟ್ ಜನರ ಜೊತೆ ಕನೆಕ್ಟ್ ಆಗಿಲ್ಲ ಅಂತ. ಹಿಟ್ ಆದ್ರೆ ಅದು ಟೀಮ್ ತಗೋಬೇಕು, ಯಾಕಂದ್ರೆ ಸ್ಕ್ರಿಪ್ಟ್ ಅಲ್ಲಿ ಇದ್ದಿದ್ದನ್ನ ಅದನ್ನ ಮುಂದೆ ತರೋದಕ್ಕೆ ಕಾರಣನೇ ಟೀಮು. ನಂಗೆ ಅಚ್ಯುತ್ ಸರ್ ಹೇಳ್ದಂಗೆ, ಅಲ್ಲ ಅಚ್ಯುತ್ ಸರ್ ಹೇಳ್ದಂಗೆ, ಇದನ್ನ ಸುಮಾರು ಶೋನಲ್ಲಿ ಹೇಳಿದ್ದೀನಿ. ಅವ್ರು ಹೇಳೋರು, ಸರ್ ಹೆಂಗಿದೆ ಸರ್, ಡೈರೆಕ್ಟ್ ಮಾಡ್ತಿರ್ಬೇಕಾರೆ, ಸರ್ ಹೆಂಗಿದೆ, ಹೆಂಗ್ ಬರ್ತಿದ್ದೇನೆ ಬೈಲಿ ಅಂತ ಕರೆದು ಬಿಟ್ಟು ಅದಕ್ಕೆ, ನಡ ಈ ಸಿನಿಮಾ ಹಿಟ್ ಆಯ್ತಾ ನನಗೆ ಒಳ್ಳೆ ಹೆಸರು ಬರುತ್ತೆ, ಸಿನಿಮಾ ಫ್ಲಾಪ್ ಆಯ್ತಾ ನಿನಗೆ ಕೆಟ್ಟ ಹೆಸರು ಬರುತ್ತೆ. ಸೊ ಇದ್ರಲ್ಲಿ ನನಗೆ ಹೋಗೋದು ಬರೋದು ಏನಿಲ್ಲ, ಮ್ಯಾಟ್ರ್ ಆಗೋದು ರೇಟು ಡೇಟು ಅಷ್ಟೇ ಅಂತಂದ್ರು. ಸೊ ಸೇಮ್ ಡೈಲಾಗ್. ಈಗ ಮೋಸ್ಟ್ ಪ್ರೊಡ್ಯೂಸರ್ ಟೆನ್ಷನ್ ಮೂಮೆಂಟ್ ಅಂದ್ರೆ? ಮೋಸ್ಟ್ ಪ್ರೊಡ್ಯೂಸರ್ ಟೆನ್ಷನ್ ಮೂಮೆಂಟ್. ಟೆನ್ಷನ್ ಏನಾದ್ರು ಮಾಡ್ಕೊಂಡಿದ್ರೆ ನಿಮ್ ಪ್ರೊಡ್ಯೂಸರ್ ಅಥವಾ ಇಲ್ವೇ ಇಲ್ವಾ? ಪಾಪ ಸಖತ್ ಒಳ್ಳೆ ಪ್ರೊಡ್ಯೂಸರ್. ಅವ್ರೇನ್ ನಮ್ಗೆ ಬಂದಿದ್ರ ಸೆಟ್ಗೆ ಬಂದಿದ್ರು, ಫೋಟೋ ಶೂಟ್ ಟೈಮ್ ನಲ್ಲಿ ಬಂದಿದ್ರು. ಅಂಡ್ ತುಂಬಾ ಖುಷಿ ಆಯ್ತು. ಅಂದ್ರೆ ನನ್ಗೆ ಆರಾಮಾಗಿ ಮಾಡಿದೀನಿ, ತುಂಬಾ ಖುಷಿಯಾಗಿ ಮಾಡಿದೀನಿ. ನಮ್ಗೆ ಏನ್ ಬೇಕೋ ಅದನ್ನೆಲ್ಲ ಕೊಟ್ಟಿದ್ದಾರೆ ಅವರು. ಧನಂಜಯ ಯಾವ ಸೆಟ್ಗೆ ಹೋಗಿ ಹಂಗೆ ನೋಡ್ರಿ, ಟಗರ್ ಪಲ್ಯಾಗ ಏನು ಸುಮ್ಮನೆ ಒಂದ್ಸತಿ ಬಂದ್ಬಿಟ್ರೆ ಏನ್ ಮಾಡ್ತಿದಾರೆ ಎತ್ತ ಬರದೇ ಇಲ್ಲ ಜಾಸ್ತಿ ಹಾ, ಅವೇನೋ ತುಂಬಾ ಮಾಡ್ಕೊಂಡು ಫೈನಲ್ involvement ಕಾಪಿ ಇದೆ. ತೋರಿಸಿದಾಗ ಮಾತ್ರ ಓಕೆ, ಡಿಸ್ಟರ್ಬ್ ಮಾಡಕ್ ಹೋಗ್ತಿಲ್ಲ. ಯಾರೋ ಬಂದು ಅವ್ರು ಹಿಂಗಂದ್ರು, ಡೈರೆಕ್ಟ್ರು ಅವ್ರು ಮಾಡ್ಕೋತಾರೆ ಬಿಡಿ, ಯಾರು ಡಿಸ್ಟರ್ಬ್ ಮಾಡ್ಕೋಬೇಡಿ ಅಂತ. ಸೂಪರ್. ಓಕೆ, ಹೂ ಇಸ್ ಮೋಸ್ಟ್ ಲೈಕ್ಲಿ ಟು ಬಿಕಮ್ ಆರೋಗೆಂಟ್ ಆಫ್ಟರ್ ಜೆರಾಕ್ಸ್ ಸಕ್ಸಸ್? ಆರೋಗೆಂಟ್ ಯಾರು ಆಗ್ತಾರೆ ಅಂತ ಹಾ, ಗೊತ್ತಿಲ್ಲ ಸರ್, ಯಾರು ಹಂಗ ಆಗಲ್ಲ ಅನ್ಸುತ್ತೆ. ನಾಗನ್ಸಲ್ಲ. ಪ್ರಕಾಶನ. ಜೆರಾಕ್ಸ್ ಆಕ್ಟ್ರೆಸ್ಗಳಲ್ಲಿ ಬಿಗ್ ಬಾಸ್ ಮನೇಲಿ ಜಾಸ್ತಿ ಸರ್ವೈವ್ ಮಾಡುವಂತ ಕ್ಯಾರೆಕ್ಟರ್ ಅಂದ್ರೆ ಯಾರು? ಮಂಜು ಪಾವಗಡ. ಸ್ಮಾರ್ಟ್ ಆನ್ಸರ್, ಬಿಕಾಸ್ ಆಲ್ರೆಡಿ ಗೆದ್ದು ಬಿಟ್ಟಿರೋದ್ರಿಂದ So he knows the tricks to survive. ಯಾಕೆ ಪ್ರಕಾಶ ಇರಬಹುದು ಅಂತ ಅನ್ಸಲ್ಲ? ಪ್ರಕಾಶನ್ ಕೈಲಾಗಲ್ಲ, ಬಿಕಾಸ್ ಅದ್ರ ಸೂಜಿಗೂ ಕಷ್ಟ ಆಗ್ಬೋದು. ಮತ್ತೆ ರೇವಂತದ್ದು ಯಾರ್ದಾದ್ರು ಕಾಲ್ ಬಂದ್ರೆ ಹೋಗ್ಬೇಕಾಗತ್ತೆ. ರೇವಂತ್ ಪಕ್ಕ ಬಂದೇ ಬರುತ್ತೆ. ನಿಮ್ಮ ಓಕೆ, ಈ ಜೆರಾಕ್ಸ್ ಕ್ಯಾರೆಕ್ಟರ್ಗಳಲ್ಲಿ ತುಂಬಾ ರೆಡ್ ಫ್ಲಾಗ್ ಅಂತ ಅನ್ಸಿದ ಕ್ಯಾರೆಕ್ಟರ್ ಯಾವುದು? ಬಿಗ್ಗೆಸ್ಟ್ ರೆಡ್ ಫ್ಲಾಗ್? ಪ್ರಕಾಶ್. ಪಾಪ, ಯಾಕೆ? ಆಕ್ಚುಲಿ ಇಬ್ರು, ಸೂಜಿನೂ ಅಷ್ಟೇ, ಪ್ರಕಾಶನು ಅಷ್ಟೇ. ಒಂದ್ ಲೆಕ್ಕದಲ್ಲಿ ಅಲ್ವಾ ಅವ್ರಿಬ್ರು ತುಂಬಾ ಓವರ್ ಇನ್ಸೆಕ್ಯೂರ್ ಕ್ಯಾರೆಕ್ಟರ್ಸ್ ಎರಡೂನು ಅಲ್ವಾ ಸರ್? ನಿಮ್ಗೇನ್ ಅನ್ಸುತ್ತೆ ಪ್ರಕಾಶ್ ಅಂದು? ಅವ್ರಿಗೆ ಏನ್ ಗೊತ್ತಿಲ್ಲ, ಬಟ್ ನನ್ ಬಿಟ್ಟು ಹೋಗ್ಬಾರ್ದು ಸೂಜಿ, ನನ್ ಜೊತೆನೆ ಇರ್ಬೇಕು. ಅಂಡ್ ಅವಳು ಜೆರಾಕ್ಸ್ ಇಸ್ ಇಲ್ಲ, ಪ್ರಕಾಶ್ ಇಸ್ ಅ ಗ್ರೀನ್ ಫಾರೆಸ್ಟ್, ಗ್ರೀನ್ ಫ್ಲಾಗ್ ಅಲ್ಲ. ಗ್ರೇಟ್ ಫ್ಲಾಗ್ ಏನಲ್ಲ ಪ್ರಕಾಶನ್ ಕ್ಯಾರೆಕ್ಟರ್, ಮಿಡ್ ಫ್ಲಾಗ್. ಪಾಪ ನೋಡಿ, ಆಕ್ಚುಲಿ ಒಂದು ಪ್ರೀತ್ಸ್ ಅವ್ರನ್ನ ಹುಡುಕ್ಬೇಕು, ಐ ಮೀನ್ ಉಳಿಸ್ಬೇಕು ಅಂತ ಎಷ್ಟೊಂದು ರಿಸ್ಕ್ ತಗೋತಾನಲ್ಲ. ಇಲ್ಲ, ಈ ಕಾಲದಾಗ ಅದೇ ರೆಡ್ ಫ್ಲಾಗ್. ಅದೇ ಈಗ ಪ್ರೊಟೆಕ್ಟಿವ್ ಓವರ್ ಪ್ರೊಟೆಕ್ಟಿವ್. ಈಗ ಹೆಂಗೆ ಅಂದ್ರೆ, ಇಲ್ವಾ ಆಕೆ ಮುಂದೆ ಮೂವ್ ಆಗ್ತಿರ್ಬೇಕು, ಇದೊಂಥರ ಬಿಟ್ಟು ಅವಳು ಇನ್ನೊಬ್ಬ ಲವ್ ಮಾಡ್ತಿದ್ರು ಕೂಡ ನೋಡಿದ್ರು ಕನ್ಸೆಂಟೇ ಅಲ್ಲ ತಗೊಂಡು ಬಿಡೋದು ಓಕೆ. ಟೆಕ್ಸ್ಟ್ ಎಲ್ಲ ನೋಡಿ ಈಗ ಅವ್ರಿಗೆ ನಮ್ ಕಂಡ್ರೆ ಇಷ್ಟ ಇಲ್ಲ ಅಂತಂದ್ರೆ ಬಿಟ್ಬಿಟ್ಟು ಮುಂದೆ ಅದು ಯಾವತ್ತೂ ಒಳ್ಳೇದೇ. ಗೊತ್ತೂ ಇಲ್ಲ ಅವ್ರಿಗೆ ಇವಳಿಗೆ ಇಷ್ಟ ಇಲ್ಲ ಅನ್ನೋದು ಕೂಡ.
ಸೊ ಒಂಥರ ಕನ್ಫ್ಯೂಸ್ಡ್ ಎಲ್ಲ ಕ್ಯಾರೆಕ್ಟರ್ಸ್. ಆಕ್ಚುಲಿ ಯಶವಂತ್ ಅಂದ್ರೆ ರೇವಂತ್ ಇಸ್ ಅ ಗ್ರೀನ್ ಫ್ಲಾಗ್. ಅವನು ಪಾಪ ಗ್ರೀನೇ. ಎಲ್ಲರೂ ಆಕ್ಚುಲಿ ಹೆಂಗ್ ಗೊತ್ತಾ ಕ್ಯಾರೆಕ್ಟರ್ಗಳು ಎಲ್ಲವೂ ಪಾಪ ಗ್ರೀನ್ ಫ್ಲಾಗ್ ತುಂಬಾ ಜನ ಸಿಚುವೇಶನ್ ಸಿಚುವೇಶನ್ಸ್ ರೆಡ್ ಫ್ಲಾಗ್ ರೆಡ್ ಫ್ಲಾಗ್ Actually, ಸಂದರ್ಭ ಕರೆಕ್ಟ್. ಯಾವ ಸೀನ್ ತುಂಬಾ ಗೂಸ್ ಬಂಪ್ಸ್ ಮೂಮೆಂಟ್ ಅನ್ಸಿದ್ದು? ಗೂಸ್ ಬಂಪ್ಸ್ ನಮ್ಗೆ ಹೆಂಗ್ ಅನ್ಸುತ್ತೆ ಆಡಿಯನ್ಸ್ ಏನ್ ಅನ್ಸಿದಿಲ್ಲ. ಶೂಟ್ ಮಾಡ್ಬೇಕಾರೆ ಶೂಟ್ ಮಾಡ್ಬೇಕಾದ್ರೆ ಏನಿಲ್ಲ. ಇದು ಮಿಮಿಕಿಂಗ್ ದೊಡ್ಡಪ್ಪ ಇವರು ಸೇಮ್ ನಂದು ದೊಡ್ಡಪ್ಪಂದು ಮಿರರ್ ಶಾಟ್ಸ್ ಫಸ್ಟ್ ಶೂಟ್ ಮಾಡಿದ್ದು ಅದು ಆಕ್ಚುಲಿ ದಟ್ ವಾಸ್ ಕ್ವೈಟ್ ಅದು ಇದೇ ಗೊತ್ತಾ ನಂದು ಹಿಂಗೆ ಅದು ಈಗ ನಾನ್ ಮಾಡ್ದಂಗೆ ಅವ್ರು ಮಾಡ್ಬೇಕು. ಅವರು ಓಂ ಪ್ರಕಾಶ್ ಸರ್ ನೀವೇನ್ ಮಾಡ್ತೀರಾ ಮಾಡಿ ಸರ್ ನಾನು ಮಾಡ್ತೀನಿ ಅಂತ ಅಂದ್ರು. ಅವ್ರದೇ ಒಂದು ಸಿಗ್ನೇಚರ್ ಸ್ಟೈಲ್ ತಗೋತ ಹಿಂಗೆ ತಲೆ ಕೆಲ್ಕೊಳ್ಳೋದು. ನಾನು ಅದೇ ಮಾಡಿದೆ, ಅವರು ವಾಪಸ್ ಅದು ಚೆನ್ನಾಗಿತ್ತು ಅದು. ಇನ್ಫ್ಯಾಕ್ಟ್ ಇವರು ತುಂಬಾ ಚೆನ್ನಾಗಿ ಮಾಡಿದ್ರು ಆಕ್ಚುಲಿ. ಅದೇ ತರ ಸೂಜಿ ಹೌದು ಬರ್ತಾ ಇದೆ ಅದು ನಮ್ಮ ಸಾಧು ಅದೇ, ಕೋಕಿಲ ಅದ್ರದ್ದೇ. ಅಲ್ಲ. Same. ಇದು ಎಲ್ಲರಿಗೂ ಗ್ರೂಪ್ ಅಲ್ಲಿ ಇರೋರು ಯಾರು ಬೇಕಾದ್ರೂ ತಗೋಬಹುದು. ಓಕೆ, ಒನ್ ಕನ್ನಡ ಫಿಲಮ್ ದಟ್ ಚೇಂಜ್ಡ್ ಯುವರ್ ಲೈಫ್. ನೀವ್ ಹೇಳ್ಬೋದಾ ಸರ್? ನಾನು ಹೇಳ ಯಾರು ಬೇಕಾದ್ರೂ ಹೇಳಿ. ಭೂತಾಯನ ಮಗ ಅಯ್ಯು. ನಾನು ಇವತ್ತಿಗೂ ತುಂಬಾ ಆಲ್ ಟೈಮ್ movie ಫೇವ್ರೇಟ್ ನನಗೆ ಕವಿರತ್ನ ಕಾಳಿದಾಸ. ಸೂಪರ್. ನೋಡಿ. ನಂಗೆ ತುಂಬಾ ಇದೆ ಸರ್, ಬಟ್ ತುಂಬಾ ಇದ್ರೆ ಅದ್ರಲ್ಲಿ ಒಂದ್ ಹೇಳಿ. ಮತ್ತೆ ಮೈಂಡಿಗೆ ಯಾವ್ದು ಬರುತ್ತೋ Select ಫಸ್ಟ್ ಮಾಡಿ. ಅದನ್ನ ಹೇಳಿ. ಮೋಸ್ಟ್ ಆಫ್ ದಮ್ ಸರಿತಾ ಮ್ಯಾಮ್ದು ಮೂವೀಸ್ ಎಲ್ಲಾನು ಇದೇ ಅದೇ Oh, wow. ಅಂತೆಲ್ಲ ನಾಟ್ ಆಕ್ಟಿಂಗ್ ಬ್ಯಾಡ್. ಒನ್ ಫಿಲಮ್ ದಟ್ ಡಿಸರ್ವ್ಡ್ ಮೋರ್ ರೆಕಗ್ನಿಷನ್ ಅಂದ್ರೆ ನಿಮ್ಗೆ ಅದು ಅನ್ಸುತ್ತೆ ಪರ್ಸನಲಿ? ಬ್ಲಿಂಕ್. ಆಕ್ಚುಲಿ ಗುಡ್. ದಟ್ಸ್ ಅ ವೆರಿ ಗುಡ್. ಬ್ಲಿಂಕ್ ಇಟ್ ಡೆಫಿನೆಟ್ಲಿ ಡಿಸರ್ವ್ಡ್ ಮೋರ್ ರೆಕಗ್ನಿಷನ್ ಫಾರ್ Like- ಶ್ಯೂರ್. ರೆಕಗ್ನಿಷನ್ ಕೊಟ್ಟರು ಜನ. ನನ್ನ ಥಾಟ್ ಏನಂದ್ರೆ ಅಟ್ಲೀಸ್ಟ್ ಒಂಚೂರು ಗ್ರೇಸ್ ಮಾರ್ಕ್ಸ್ ಕೊಡ್ಲಿ ಅಂತ ನಮ್ಮ ಮೂವಿಗೆ. ಆಕ್ಚುಲಿ ಸ್ವಲ್ಪ ಬಿಸ್ನೆಸ್ ಸ್ವಲ್ಪ ಚೆನ್ನಾಗಾಗಬೇಕು, ಅವಾಗ ಇನ್ನೊಂದು ನೆಕ್ಸ್ಟ್ ಮಾಡೋದಕ್ಕೆ ಇನ್ನೊಂದಷ್ಟು ರೆಕಗ್ನಿಷನ್ ಜೊತೆಗೆ ಅಲ್ವಾ? ಬಿಸ್ನೆಸ್ ಕೂಡ ಚೆನ್ನಾಗಾದ್ರೆ ಆ ತರದ್ದು ಒಂದಿಷ್ಟು ಕಥೆಗಳು. ಯಾಕಂದ್ರೆ ನಮ್ಗೆ ಈ ತರದ ಕಥೆಗಳು ಹೇಳ್ತೀವಿ ಅಂತ ಬಂದಾಗ ನಮ್ಗೆ ಲಿಮಿಟೇಷನ್ಸ್ ಜಾಸ್ತಿ. ಬಿಕಾಸ್ ಎಲ್ರಿಗೂ ಭಯ Yeah. ಈ ತರ ಕತೆ ವರ್ಕ್ ಆಗುತ್ತೋ ಇಲ್ವೋ ಅಂತ. ಹ್ಮ್. ನಾವ್ ಈ ತರದೊಂದು ಜಾಗನ ಹೊರಗಡೆಗೆ ತರಬೇಕು ಅಂದ್ರೆ ಜನ ಇನಿಷಿಯಲ್ ಒಂಚೂರು ಗ್ರೇಸ್ ಮಾರ್ಕ್ಸ್ ಗಳು ಕೊಟ್ಟು ನಮ್ಮನ್ನ ಈ ಕಡೆಗೆ ತಲುಪಿಸ್ಬಿಟ್ರೆ ನಾವು ಆಮೇಲೆ ಇನ್ನೂ ಅದ್ಭುತವಾದ ಇನ್ನೂ ಕಥೆಗಳು ಮಾಡ್ಬೋದು. ಸ್ಮಾರ್ಟ್. ನಿಮಗೆ ಆ ಥರ ರೀಚ್ ಮಾಡಿಸ್ಬೇಕು ಅಂತ. ಪ್ರಾಬ್ಲಿ ಅವ್ರದ್ದು ಅಮೃತಾಂಜನ್ ಅನ್ಸಿರ್ಬೋದು. ರೀಚ್ ಆಯ್ತಲ್ವಾ ಅದು actually? ರೀಚ್ ಆಯ್ತು ಸರ್. ಅದು ಎಲ್ಲವೂ ಏನು ಗೊತ್ತಾ ಈಗ, ಬಟ್ ಎಲ್ರಿಗೂ ಒಂದು ಆಸೆ ಇರುತ್ತಲ್ಲ ಅಂದ್ರೆ ಇನ್ನೂ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕಿತ್ತು. Correct. ಹಾ. ಈಗ ನನಗೆ ಅನ್ಸಿದ್ರೆ ಈಗ ಟಗರು ಪಲ್ಯ ಇನ್ನೂ ಸ್ವಲ್ಪ ಜಾಸ್ತಿ Actually, that is ಮಾಡ್ಬೇಕಾಗಿತ್ತು. also good recognition ಸಿಗುವಂತ ಸಿನಿಮಾನೇ. ಆ ಥರ ಅನ್ಸುತ್ತಲ್ಲ. ಓಕೆ ಬಿಸ್ನೆಸ್ Okay, ಮಾಡ್ತೀವಿ ನನಗೆ ಓಕೆ ಸಿಕ್ಕಿದೆ ಅಂತ. ಟಿವಿಲಿ ಆಪರ್ ಬ್ಲಾಕ್ ಬಸ್ಟೆಟ್ ಆಯ್ತಲ್ಲ, ಅದೇ ಥಿಯೇಟರ್ ನೋಡಿದ್ರೆ ನಂಗೆ ಇನ್ನೂ ಸ್ವಲ್ಪ ಇದಾಗಿರೋದು, ದುಡ್ಡು ಆ ಥರ ಬಂದಿರೋದು. ಅನ್ಸುತ್ತೆ. ಹಾ ದುಡ್ಡು ಮತ್ತೆ ಥಿಯೇಟರ್ ಬೇರೆನೇ ಅಲ್ಲ, ಅದ್ರ ರೆಕಗ್ನಿಷನ್ ಬೇರೆ, ಬಿಸ್ನೆಸ್ ಬೇರೆ, ಎಲ್ಲ ಬೇರೆ ಥಿಯೇಟರ್. ಅಂಡ್ ಜನಕ್ಕೆ ಥಿಯೇಟರ್ ಅಲ್ಲಿ ನೋಡಿದಾಗ ಸಿಗೋಂತ ಮಜಾನೇ ಬೇರೆ. ಇದೇ ಜೆರಾಕ್ಸ್ ಜನ ಥಿಯೇಟರ್ ಅಲ್ಲಿ ನೋಡಿದ್ರೆ, ಈಗ ಲಾಫಿಂಗ್ ಮೊಮೆಂಟ್ಸ್ ಇತ್ತಲ್ಲ, ಅದು ನನ್ನ ಪ್ರಕಾರ ಇನ್ನೊಂದು 40-50% ಜಾಸ್ತಿ ಆಗ್ತಿತ್ತು. ಬಿಕಾಸ್ ನಾವು ಇದನ್ನ ಥಿಯೇಟರ್ ಅಲ್ಲಿ ಸ್ಕ್ರೀನ್ ಮಾಡಿದೀವಿ ಜೆರಾಕ್ಸ್ 3 ಎಪಿಸೋಡು. ಎದ್ದು ಬಿದ್ದು ನಗ್ತಾ ಇದ್ರು. ಬಿಕಾಸ್ ಅದು ಕಮ್ಯುನಿಟಿ ವ್ಯೂಯಿಂಗ್ ನ ಪವರ್ ಈ ತರದ್ದು. ಅದು ಇಲ್ಲಿಗೆ ಒಂಚೂರು ಶಾರ್ಟ್ ಆಗಿರ್ಬೋದು ನಗು. ಓಕೆ, ಫೈನಲ್ ಸೆಗ್ಮೆಂಟ್ ದಿಸ್ ಆರ್ ದಟ್ ಅಂತ. ಇದು ಅಥವಾ ಅದು. ಇದು ಅಥವಾ ಇದು ವಾ. ಅಂತ. ಸೊ ಇದು ಮತ್ತೆ ನಿಮ್ಮನ್ನ ಪಾಪ ಒಂದು ಸಂದಿಗ್ಧ ಪರಿಸ್ಥಿತಿಲಿ ಸಿಕ್ಸೋದು ಅಂತ. ನಾನೇನು So ಆಗ್ತಾ ಇಲ್ಲ. ನಿಮ್ಮ ಯಾಕೋ ಸರ್ರೆ ಸಿಕ್ಕಾಕೋತಿರೋದು. ಯಾರಿಂದ ಶುರು ಮಾಡೋಣ ಹೇಳಿ ನಿಮ್ಮ 3 ಜನದಲ್ಲಿ? ಸರ್ನೇ ಸ್ಟಾರ್ಟ್. ಬೇಡ ಆಯ್ತು, ಪಾಯಲಿಂದ ಶುರು ಮಧ್ಯ ಮಾಡೋಣ. ಸರಿನಾ? ಸೊ ನಾನು ಆಕ್ಟ್ರೆಸ್ಗಳು ಇವರ ಅವರ ಅಂತ ಹೇಳ್ತೀನಿ. ಈ ಥರದವೆಲ್ಲ ಉತ್ತರನೇ ಕೊಡ್ಬೇಕು. ಯಾಕೆ ಈ ಥರ ಎಲ್ಲ ಮಾಡ್ತೀರಾ ಸರ್ ಸಿಂಪಲ್ ಆಗಿ ಕ್ಯಾಟ ಡಾಗ ಯಾಕೆ? ಇವ್ರದ್ದು ಬೆಕ್ಕು ಫ್ಲೂಫಿ ಏನದ Fluffy. ಶ್ರೀನಿಧಿಗೆ ಜೆರಾಕ್ಸ್ ಇಂದಾನೆ ಶುರು ಮಾಡೋಣ ಅಂತ. ನಾಗಭೂಷಣ, ಓಂ ಪ್ರಕಾಶ. ನಾಗಭೂಷಣ್ ಸರ್. ನಾಗಭೂಷಣ, ವಿಜಯ್ ಪ್ರಸಾದ. ಈಗ ನಾಗಭೂಷಣ್ ಸರ್. ನಾಗಭೂಷಣ, ಪಾಯಲ್ ಅವ್ರು. ಪಾಯಲ್ಲ. ಈಗಲೂ ನಾಗಭೂಷಣ್ ಅವರೇ, ಯಾಕಂದ್ರೆ ಅವ್ರು ನೆಕ್ಸ್ಟ್ ಹೇಳ್ತಾರೆ. ಪಾಯಲ್ ಅವ್ರು ಬೇಜಾರಾಗಲ್ಲ. ನಾಗಭೂಷಣ, ದಿಸ್ ವೆರಿ ಈಸಿ. ಉಷಾ ಭಂಡಾರಿ. ನಾಗಭೂಷಣ್ ಅವರೇ. ನಾಗಭೂಷಣ, ಡಾಲಿ ಧನಂಜಯ. ನಾಗಭೂಷಣ್ ಅವರೇ ನಮ್ಮ ಹೀರೋ ಅವರು. ಆಮೇಲೆ ನಮ್ಮ ನಿರ್ಮಾಪಕರು ಕೂಡ ಇಲ್ಲ, ಇಂಪಾರ್ಟೆಂಟ್. ಒಂದೇ ಅಲ್ಲ ಈಗ ಎರಡು ಅಂದ್ರೆ ನಿಮ್ಗೆ ಹೆಂಗೆ ಅಂದ್ರೆ, ಈಗ ಸುದೀಪ್ ಸರ್ ಹೇಳಿದ್ರಲ್ಲ, ಕಣ್ಣು ಇಂಪಾರ್ಟೆಂಟ್. ಅವೆಲ್ಲ ಬಿಟ್ಬಿಡಿ ಆಯ್ತು. ಪರವಾಗಿಲ್ಲ, ಈಗ ನಾವು ಒಂದೇ ಕಣ್ಣಲ್ಲೇ ಬದುಕೋಣ ಅಂತ ಅನ್ಕೊಂಡಿದೀವಿ ಅಂತ. ನಾಗಭೂಷಣ, ಡಾಲಿ ಧನಂಜಯ, ಒಂದ್ ಚೂಸ್ ಮಾಡ್ಲೇಬೇಕು. 4 ಸತಿ ನಾಗಭೂಷಣ್ ಸರ್ ಹೇಳಿದೀನಿ.
ಇಲ್ಲ ಸರ್, ನಾಗಭೂಷಣ್ ಸರ್, ನಾನು ಹಂಗೆ ಇದು ಮಾಡಲ್ಲ. ರಾಜಕೀಯ ಕುತಂತ್ರಗಳು, ಪಕ್ಷ ಬದಲಾವಣೆ ಎಲ್ಲ ಮನ್ಸಲ್ಲಿ ಇರೋದು ಮಾತಲ್ಲಿ ಒಟ್ಟಲ್ಲಿ ನಾವು ಲಾಸ್ಟ್ ಅಲ್ಲಿ ಒಂದು ಫೋಟೋ It's okay, ಬಿಡಿ, ಆಯ್ತು. ಅಂತ ಹಾಕ್ತೀವಲ್ಲ, ಸೊ ಅದನ್ನ ಹಾಕ್ಬೇಕು ಅಂತಾರೆ. ದಟ್ ಇಸ್ ಡಾಲಿ ಧನಂಜಯ ಇಸ್ ದ ಕ್ಲಿಯರ್ ವಿನ್ನರ್ ಈಗ. ಇಟ್ಸ್ ಓಕೆ, ನಾನು ಇರ್ತೀನಿ ಜೊತೆಗೆ. ಹಾ, ಅಷ್ಟೇ, ಡಾಲಿ. ಓಕೆ, ನಾಗಭೂಷಣ್ ಶುರು ಮಾಡೋಣ ಈಗ. ಭಾರಿ Last ಕಷ್ಟ five ಇತ್ತಲ್ಲ ಇದು. ಬಂತು. ನೀವು ಬೇರೆ ಬೇರೆ ಗೊತ್ತಾ, ನಮ್ದೇ ಕಷ್ಟ. ಈ ಹೀರೋನ ಆ ಹೀರೋನ ಕೇಳಿದ್ರೆ ಹೆಂಗ್ ಹೇಳ್ಬಿಡ್ಬೋದು. ನಾನು ಹಂಗ ಅನ್ಕೊಂಡು ರೆಡಿ ಆದೆ, ಈ ತರ ಅಪ್ಪ ಇದೆ, ಈ ಲೆವೆಲ್ ಟ್ವಿಸ್ಟ್ ಕೊಡುತ್ತೆ ಅಂತ ಗೊತ್ತಿಲ್ಲ. ನಾಗಭೂಷಣ್ ಅವ್ರಿಗೆ ಈಗ ನೆಕ್ಸ್ಟ್ ನಮ್ದೆಲ್ಲ ಡಿಪ್ರೆಷನ್. ನಾಗಭೂಷಣ್ ಅವ್ರಿಗೆ ಪೂರ್ಣನ ಡಾಲಿನಾ? ಹಿಡಿದ್ರಿ ಜಾಡು. ಇಬ್ರು ಎರಡು ಕಣ್ಣು. ಎರಡರಲ್ಲಿ ಒಂದು ಚೂಸ್ ಮಾಡ್ಲೇಬೇಕು. ಹಾಗೆ ಇಲ್ಲಿ ಯಾರು ಚೂಸ್ ಮಾಡಿದ್ರು ಅಲ್ಲಿ ಇಬ್ರು ಇರ್ತಾರೆ. ಸೊ ಹಂಗಾಗಿ ನಂಗೆ ಏನು ಪ್ರಾಬ್ಲಮ್ ಇಲ್ಲ. ಓ, ಅಲ್ಲ ಅಲ್ಲ, ಬಟ್ ಇದು ನೀವು ಎರಡರಲ್ಲಿ ಒಂದು ಚೂಸ್ ದಿಸ್ ಆರ್ ದಟ್ ಅಲ್ಲಿ ಮಾಡ್ಲೇಬೇಕಲ್ಲ. ಈಗ ನಾವು ಸಿಕ್ಕಾಕೊಂಡಿದೀವಿ, ಹಂಗೆ ನೀವು ಸಿಕ್ಕಾಕೊಂಡ್ರೆ ಅದ್ರ ಮೇಲೆ ನೆಕ್ಸ್ಟ್ ಹೋಗ್ಬೇಕಲ್ಲ ನಾವು. ಅದಕ್ಕೆ ಹೆಂಗೆ ಕಾಣುತ್ತೆ ಇಬ್ರು ನನಗೆ. ಇದೇ ಮಜಾ ಇರೋದು ಇದು. ತುತ್ತ ಮುತ್ತ ಅಂತಂಗೆ ಆಯ್ತು ಇದು. ಬಟ್ ಎರಡರಲ್ಲಿ ಒಂದು ಚೂಸ್ ಮಾಡ್ಲೇಬೇಕು, ಮುಂದಕ್ಕೆ ಹೋಗ್ತಾನೆ ಇರ್ಬೇಕು. ಅದಕ್ಕೆ ಇಬ್ರು ಹಂಗೆ ಅಲ್ಲ, ನೀವೇನ್ ಬೇಕಾದ್ರೂ ಹಾಕೊಳ್ಳಿ, ನಾನು ಇಬ್ರು ಅಂದ್ರೆ ಏನಾಗುತ್ತೆ? ಓಡಿಸ್ಬಿಡ್ತೀರಾ ನನ್ನ? ಇಲ್ಲ ತಾನೆ, ನಾನು ಎರಡು ಅಂತ ಹೇಳ್ತೀನಿ. ಈಗ ಏನ್ ಮಾಡಕ್ಕಾಗತ್ತೆ? ಇಲ್ಲಪ್ಪ ಒಂದ್ ಹೇಳ್ಬೇಕು, ಇಲ್ಲ ನಾನು ಆಗಲ್ಲ ಎರಡೇ ಅಂತೀನಿ. ಏನ್ ಮಾಡಕ್ಕಾಗತ್ತೆ ಜಾಸ್ತಿ? ಇದು ಎಲ್ಲ ರೂಲ್ಸ್, ನೀವು ರೂಲ್ಸ್ ನಮ್ಗೆ ಬೇಡ ರೀ ಅಂತೀನಿ ನಾನು. ನೋಡಿ, ನಾನ್ ಗೇಮ್ ಸೇಫ್ ಆಗಿ ಆಡ್ಕೊಂಡೆ, ನೀವಲ್ಲಿ ಅಗೇನ್ಸ್ಟ್ ರೂಲ್ಸ್ ಇವರು ಕ್ರಿಯೇಟ್ ಮಾಡ್ತಾರೆ. ಆಗಲ್ಲ. ಇವ್ ಗೊತ್ತಿದೆ ಬೇಕು ಅಂತ. ಅದು ಓಪನಿಂಗ್ ಬಾಲ್ಗೆ ಅಟ್ಲೀಸ್ಟ್ ಚಿಕ್ಕದ ಕೆಳಗಡೆಯಿಂದ ಒಂದ್ ಸಲ ಶುರು ಮಾಡಿ ಹೆಂಗೆ ಬಿಡಕ್ಕಾಗತ್ತೆ ಯಾರನ್ನಾದ್ರು? ಸರಿ, ಓಕೆ, ಒಂದು ಐಡಿಯಾ ಮಾಡೋಣ. ಜೆರಾಕ್ಸ್ ಅಲ್ಲಿ ತಗೊಂಡ್ ಮಾಡೋಣ ಪಾಪ. ಅದು ಕೊಟ್ಬಿಡಿ, ಅದು ಕೊಟ್ಬಿಡ ಬೆಸ್ಟ್ ಅಲ್ವಾ? ನಾವೇ ಇದ್ರೆ ಹೆಂಗೋ ಬಚಾವ್, ಆಮೇಲೆ ಮಾತಾಡ್ಕೊಂಡು. ಓಕೆ, ಓಂ ಪ್ರಕಾಶ, ವಿಜಯ್ ಪ್ರಸಾದ. ವಿಜಯ್ ಪ್ರಸಾದ್. ಸೊ ವಿಜಯ್ ಪ್ರಸಾದ, ಪಾವಗಡ ಮಂಜುನಾ? ವಿಜಯ್ ಪ್ರಸಾದ್. ಸೊ ವಿಜಯ್ ಪ್ರಸಾದ, ತುಕಾಲಿ ಸಂತೋಷ? ವಿಜಯ್ ಪ್ರಸಾದ್. ವಿಜಯ್ ಪ್ರಸಾದ, ಪಾಯಲ್ ಚೆಂಗಪ್ಪನ? ವಿಜಯ್ ಪ್ರಸಾದ್. ವಿಜಯ್ ಪ್ರಸಾದನ ಯಶವಂತ್ ಶೆಟ್ಟಿನ? ಯಶವಂತ್. ನಾಟ್ ಬ್ಯಾಡ್. ಯಶವಂತ, ನಿಧಿನ? ನಿಧಿ. ಶ್ರೀನಿಧಿ. ಥ್ಯಾಂಕ್ ಯು. ಶ್ರೀನಿಧಿ. ಶ್ರೀನಿಧಿನ ಡಾಲಿನ? ಶ್ರೀನಿಧಿ. ಆಮೇಲೆ ಮಾತಾಡ್ಕೊಂಡು. ಅಲ್ಲಿಗೆ ಸೇಫ್ ವಿನ್ನರ್ ನೋಡಿ. ಇದು ಈಸಿಯಾಗಿ ಇದು ಕೊಟ್ಟಿದ್ದು. ನೀಟಾಗಾಯ್ತು. ಈಗ ಪಾಯಲ್ ಅವರು ಕೇಳೋಣ. ಅಲ್ಲ, ಅವ್ರು ಯಾಕೆ ಗೊತ್ತಾ ಸ್ಮಾರ್ಟ್ ಆಗಿದ್ದು? ಅವ್ರಿಗೆ ನನಗೆ ಗೊತ್ತು ಉದವೇ ಇದೆ. ಡಾಲಿ ಚೂಸ್ ಮಾಡಿದ್ರೆ ಕೊನೆಗೆ ಲಾಸ್ಟ್ ಅಲ್ಲಿ ಡಾಲಿನ ಪೂರ್ಣ ತಂದಿಸ್ತೀನಿ ಅಂತ ಈ ವಾಸ್ ಥಿಂಕಿಂಗ್ ಇನ್ ದಟ್ ಮೈಂಡ್ ಅಲ್ಲಿ. ನಂಗೆ ಗೊತ್ತು ಅದು ಆಕ್ಚುಲಿ. ಅದಕ್ಕೆ ಸ್ಮಾರ್ಟ್ ಆಗಿ ತಂದ್ಬಿಟ್ಟು ನಿಧಿ ಅಂತ ಇಟ್ಬಿಟ್ರು. ಸೊ ನಿಧಿ ಅಥವಾ ಪೂರ್ಣ ಅಂತ ಕೊಟ್ರೆ ಅವ್ರು ಯಾಕಂದ್ರೆ ಸೆಟ್ ಅಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನೆ, ಅವ್ರು ಚೆಸ್ ಆಡ್ತಾ ಇರ್ತಾರೆ. ಸೊ ಹಿ ನೋಸ್ ದಿ ನೆಕ್ಸ್ಟ್. ಬಟ್ ಫಸ್ಟ್ ಮೂವ್ ಅಲ್ಲೇ ಚೆಕ್ ಮೇಟ್ ಇಟ್ಟಿದ್ದು ನೋಡಿ. ಪಾಯಲ್ ರೆಡಿ ಇದ್ದೀರಾ? ಯಶವಂತ, ನಾಗಭೂಷಣ? ಇಬ್ಬರು ಸರ್. ಹೇಳ್ರಿ, ಬೇಜಾರ್ ಯಾರೋ ಬೇಜಾರ್ ಫ್ರೆಂಡ್ಸ್ ಮಾಡ್ಕೊಳ್ಳಿ. ಎಲ್ಲ ಫೋನ್ ಮಾಡ್ಬಿಡಿ ಅಷ್ಟೇ. ಏನ್ ಪರವಾಗಿಲ್ಲ. ಯಶವಂತ್. ಯಶವಂತ್. ನಾ ಓಕೆ. ಸೊ ಯಶವಂತ, ರಿಚರ್ಡ್ ಸರ? ಯಶವಂತ್. ಯಶವಂತ, ನಿಧಿನ? ನಿಧಿ ಸರ್. ಸೂಪರ್. ನಿಧಿನ, ರಾಕಿಂಗ್ ಸ್ಟಾರ್ ಯಶ್ ಸರ್? ಸರ್. ಸರ್. ಅದು ಕೇಳಂಗಿಲ್ಲ. ಈಗ ಬರ್ತೀನಿ ಟ್ರ್ಯಾಪ್ ನೋಡಿ. ಈಗ ಯಶ್ ಸರ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ? ಹೊಡೆದ್ರಿ. ಇಬ್ರು ಸರ್. ಒಂದು ಚಾಲೆಂಜಿಂಗ್ ಕ್ವಶನ್. ಈ ತರ ರಾಕಿಂಗ್ ಆಗಿ ಕೇಳಬಾರ್ದು ನೀವು. ಇಬ್ರು ಸರ್. ಒಟ್ಟಲ್ಲಿ ಸಿಗಾಕೊಂಡ್ರಿ. ಬಟ್ ಕ್ಲಿಯರ್ ವಿನ್ನರ್ ಬೇಕಲ್ಲ ನೋಡಿ. ಅವ್ರದ್ದು ಕ್ಲಿಯರ್ ವಿನ್ನರ್ ಇದಾರೆ, ಇವ್ರಿಗೂ ಕ್ಲಿಯರ್ ವಿನ್ನರ್ ಇದಾರೆ. ಇಬ್ರು ಸರ್. ಮೈಂಡ್ ವಾಯ್ಸ್ ಅಲ್ಲಿ ಒಂದೇ ಒಂದು ಮೈಕ್ ಹಾಕ್ತೀವಿ. ಮೈಂಡ್ ವಾಯ್ಸ್ ಅಲ್ಲಿ ಬೇಡ, ಇದು ತುಂಬಾ ಹಾರ್ಡೆಸ್ಟ್ ಕ್ವಶನ್. ಇದು ಇಂಜಿನಿಯರಿಂಗ್ ಎಕ್ಸಾಮ್ ಅಲ್ಲೂ ಇಷ್ಟು ಕಷ್ಟ ಇರ್ಲಿಲ್ಲ. ಸಿಇಟಿಲೂ ಇಷ್ಟು ಆಪ್ಷನ್ಸ್ ಇರಲಿಲ್ಲ ಅಂತೀರಾ? ಎನಿವೇ, ಓಕೆ, ತಗೊಂತೀವಿ ಬಿಡಿ. ಎರಡು ಉತ್ತರನೂ ತಗೊಂತೀವಿ. ಅವ್ರಿಗೂ ಪಾಪ ಅದೇ ತರ ಎರಡು ಉತ್ತರನೂ ತಗೊಂಡಿದೀವಿ ಆಕ್ಚುಲಿ. ಸೊ ಹಂಗಾಗಿ ವಿ ಕಮ್ ಟು ದ ಲಾಸ್ಟ್ ಸ್ಟೇಜ್. ಸೊ ಜೆರಾಕ್ಸ್ ಇನ್ನೇನೇನು
ಡಿಕೋಡ್ ಮಾಡಿ ಡೈಸೆಕ್ಟ್ ಮಾಡಿದೀವಿ, ಇನ್ನೇನಾದ್ರು ಉಳಿದಿದ್ಯಾ ಡೈಸೆಕ್ಟ್ ಮಾಡಿಲ್ದೇ ಇರೋಂಥದ್ದು, ಜನ ಗೊತ್ತಿಲ್ದೇ ಇರೋಂಥ ವಿಷಯಗಳಿರೋಂಥದ್ದು? ಒಂದು ಗೊತ್ತಿಲ್ಲದೆ ಇರೋ ವಿಷಯ ಏನಂದ್ರೆ ರಾಯದುರ್ಗ ಬಂದು ಬ್ಲಿಂಕಲ್ಲೂ ಇರುವಂತ ಫಿಕ್ಷನಲ್ ಟೌನ್, ಅದರಲ್ಲೂ ರಾಯದುರ್ಗದಲ್ಲೇ ಕತೆ ನಡೆಯೋದು. ಅಂಡ್ ಗೋಪಾಲ್ ಕೃಷ್ಣ ಅರಸ್ ಅಂತ ಒಂದು ಪಾತ್ರ ಬರುತ್ತೆ. ಆ ಪಾತ್ರ ಕೆಲಸ ಮಾಡುವಂತ ಪತ್ರಿಕೆ ಹೆಸರು ರಾಜ್ಯವಾಣಿ. ಅದೇ ರಾಜ್ಯವಾಣಿ ಪತ್ರಿಕೆನ ಇಲ್ಲಿಗೂ ತಂದಿದೀವಿ. ಅದೇ ರಾಜ್ಯವಾಣಿ ಪತ್ರಿಕೆಯ ಕ್ಯಾಲೆಂಡರ್ ಕೂಡ ತಗೊಂಡ್ಬಂದಿದೀವಿ. ಆ ತರದ ಒಂದಿಷ್ಟು ಲಿಂಕ್ ಇದೆ ಅಷ್ಟೇ. ರಾಯದುರ್ಗ ಯೂನಿವರ್ಸಲ್ ನಡೆಯುತ್ತೆ ಎಲ್ಲ ನಿಮ್ದೆಲ್ಲ ಕಥೆಗಳು. ಫ್ಯೂಚರ್ ಮಾಡಿದ್ರು ಅಲ್ಲೇ ಮಾಡ್ತೀರ ಎಲ್ಲ. ರಾಯದುರ್ಗ ಇಷ್ಟ ನನಗೆ, ಅಲ್ಲಿ ನಡ್ಸೋಣ ಅಂತ ಆ ತರದೊಂದು ಫಿಕ್ಷನಲ್ ಟೌನ್ ಕ್ರಿಯೇಟ್ ಮಾಡಿ. ಇನ್ನೊಂದು 2-3 ಕಥೆಗಳು ರಾಯದುರ್ಗದಲ್ಲೇ ಬರ್ದಿದ್ದೀನಿ. ಅಂಡ್ ಅದರಲ್ಲಿ ಒಂದಿಷ್ಟು ಕ್ಯಾರೆಕ್ಟರ್ಗಳನ್ನು ಸಸ್ಟೈನ್ ಮಾಡಿದ್ದೀನಿ. ಬಟ್ ರಾಯದುರ್ಗ ಸ್ವಲ್ಪ ಚಿತ್ರದುರ್ಗದಲ್ಲಿ ಮಾಡ. ಈಗ ನೀವು ಮದಕರಿ ನಾಯಕ ಸಿನಿಮಾ ಮಾಡಬೇಕು ಅಂತ, ಈಗ ದುರ್ಗಾಸ್ತಮಾನ ಸಿನಿಮಾ ಮಾಡಬೇಕು ಅಂತ, ಚಿತ್ರದುರ್ಗದಲ್ಲಿ ಮಾಡ್ಬೇಕಾಗತ್ತಲ್ಲ, ಮಾಡ್ತೀರಾ? ಅವ್ರು ಅವಾಗ ಮಾರ್ಗರೇಟ್ ಇಡ್ಬೇಕಾಗತ್ತಲ್ಲ, ಆ ಆಂಗಲ್ ಹೋಗೋದೇ ಬಿಡಂತ. ರಾಮಾಚಾರಿ ಈ ಪ್ಯಾರಲಲ್ ಅಲ್ಲಿ ಆತರ ಯೋಚನೆ ಬಂದಿಲ್ವಾ ಥಾಟ್ ಅಲ್ಲಿ? ನನಗೆ ಚಿತ್ರದುರ್ಗದಲ್ಲಿ ಒಂದು ಕತೆ ಮಾಡ್ಬೇಕಂತ ಇದೆ. ನಾನು ಅದೇ ಅಲ್ಲಿಂದ ಲೋಕಲ್ ಕಲ್ಚರ್ ಎಲ್ಲ ಸ್ಟಡಿ ಮಾಡಬೇಕು, ಹಿಸ್ಟ್ರಿ ಇನ್ನೊಂಚೂರು ಸ್ಟಡಿ ಮಾಡಬೇಕು. ಬಿಕಾಸ್ ನಾನು ಬೆಳೆದಿರೋ ವಾತಾವರಣದಲ್ಲಿ ನನಗೆ ಅಲ್ಲಿಂದು ಅಂದರೆ ಕಲ್ಚರ್ ಆಗಿರಲಿ ಅಥವಾ ಅಲ್ಲಿ ಸೋಷಿಯೋ ಪಾಲಿಟಿಕ್ಸ್ ಹೆಂಗೆ ನಡೆಯುತ್ತೆ ಅದೆಲ್ಲ ಒಂಚೂರು ಸ್ಟಡಿ ಮಾಡಬೇಕಿಲ್ಲ ಅಂದರೆ ತುಂಬ ಹೊರಗಿನವ್ರು ಯಾರೋ ಫಾರಿನರ್ ಮಾಡ್ದಂಗೆ ಇರುತ್ತೆ. ಹಂಗಾಗಿ ಅದಕ್ಕೆ ಸ್ವಲ್ಪ ಟೈಮ್ ಬೇಕು. ಹೇಳಿ ಪಾಯಲ್ ಅವರೇ, ನಿಮಗೆ ಏನು ಅನ್ಸುತ್ತೆ ಜೆರಾಕ್ಸ್ ಬಗ್ಗೆ? ಲಾಸ್ಟ್ ಕಡೆಯ ಪ್ರಶ್ನೆ ಹೇಳಬೇಕು ಅಂದರೆ, ಅದೇ ಯಾರ್ಯಾರಿನ ನೋಡಿಲ್ಲ ಜೆರಾಕ್ಸ್ನ ನೋಡಿ, ಬೇಗನೆ ಮುಗಿಯುತ್ತೆ. 6 ಎಪಿಸೋಡ್ ಅಷ್ಟೇ ಇದೆ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡಿ ನಿಮ್ಮ ಒಪಿನಿಯನ್ನ ನಮಗೆ ತಿಳಿಸಿ ಥ್ರೂ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಆಗಲಿ, ಅಥವಾ ನಿಮ್ಗೆ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಹೇಳಿ. ಜಸ್ಟ್ 2 ಗಂಟೆ ಕಾಲ ಇದೆ ಸೀರೀಸ್ ಅಂದ ತಕ್ಷಣ ಎಲ್ರಿಗೂ ಏನೋ ಸೀರಿಯಸ್ ಕ್ವಶನ್ ಏನು ಬರುತ್ತೆ, ಇದು ಲೆಂತ್ ತುಂಬ ಇರುತ್ತೆ, ಹೆಂಗಪ್ಪ ಮುಗಿಸೋದು ಅಂತ. ಇದು ಸಿನಿಮಾಗಿಂತ ಚಿಕ್ಕ ಲೆಂತೆ ಇದೆ. ಸೊ ದಟ್ ನಿಮ್ಗೆ 2 ಗಂಟೆಲಿ ಸೀರೀಸ್ ನೀವು ಬ್ಲಿಂಕ್ ಆಫ್ ಎನ್ ಐ ಅಲ್ಲಿ ಮುಗಿಸ್ಬಿಡ್ಬೋದು. ನಿಮ್ಗೆ ಹಂಗೂ ಇಷ್ಟ ಆಗ್ಲಿಲ್ಲ ಅಂದ್ರೂ ಕಷ್ಟ ಅಂತೂ ಆಗಲ್ಲ. ನಾನು ಡೆಡ್ ಎಂಡ್ ತಗೊಂಡು ಹೋಗ್ತಾ ಇರೋದು ಅಲ್ವಾ ಸರ್? ಎಲ್ರಿಗೂ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟನೂ ಆಗ್ತಿಲ್ಲ ಅಂದ್ರೂ ಕಷ್ಟ ಅಂತೂ ಆಗಲ್ಲ, ನೋಡ್ಸ್ಕೊಂಡು ಹೋಗುತ್ತೆ, ಎಲ್ಲೂ ಬೋರ್ ಆಗಲ್ಲ. ಹೌದು, ನಾವು ಮಾಡಿದೆಲ್ಲ ಇಷ್ಟ ಆಗ್ಬೇಕು ಅಂತಿಲ್ಲ, ಇಷ್ಟ ಆಗದೆ ಇರ್ಬೋದು. ಕ್ರಿಟಿಕ್ಸ್ ಬಗ್ಗೆ ಏನ್ ಹೇಳ್ತೀರಾ? ಕೆಲವ್ರಿಗೆ ಒಂದೊಂದು ಟೈಮ್ ಬರ್ದಿರ್ತಾರಲ್ಲ, ಅವ್ರಿಗೆ ಇವ್ರಿಗೇನು ಅರ್ಥನೇ ಆಗಿಲ್ವಲ್ಲ ಅಂತ ಅನ್ಸುತ್ತೆ. ಕೆಲವ್ರದ್ದು ಇವ್ರೇನು ಬರ್ದಿದಾರಲ್ಲ ಇವ್ರಿಗೆ ಬಹುಶಃ ಇವ್ ನಾವೇನು ಮಾಡಿದ್ರೆ ಅರ್ಥನೇ ಆಗಿಲ್ದೆ ಬರೆಯುತ್ತಿರಲ್ಲ ಅಂತ ಅನ್ಸುತ್ತೆ ಕೆಲವ್ರಿಗೆ ಅನ್ಸುತ್ತೆ. ಕೆಲವ್ರದ್ದು ಏನು ಇಂಪ್ರೂವ್ ಮಾಡ್ಕೋಬೋದು ಅನ್ನೋದನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅನ್ನೋದ್ರ ಮೇಲೆ ಅವ್ರು ಎಷ್ಟು ಯಾವ ಥರ ಅವರು ಇದು ಡಿಸೈಡ್ ಮಾಡ್ಬೋದು ಅಂತ ಅನ್ಸುತ್ತೆ. ಎಲ್ಲದಕ್ಕೂ ದೇರ್ ಇಸ್ ರೂಮ್ ಫಾರ್ ಇಂಪ್ರೂವ್ಮೆಂಟ್ ಹಂಗೆ ಅಂತ ಹೇಳ್ತಾರಲ್ಲ, ಹೌದು, ಖಂಡಿತ ನಾವು ಇಲ್ಲಿ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆಗಳು ಇದ್ದೇ ಇರ್ತದೆ. ಅದನ್ನ ಯಾವ ರೀತಿ ಹೇಳೋದು ಅನ್ನೋದಿದೆಯಲ್ಲ, ಅದು ಭಾಳ ಮ್ಯಾಟ್ರ್ ಆಗುತ್ತೆ. ಜನ ಬೆಸ್ಟ್ ಕ್ರಿಟಿಕ್ಸ್ ಅವ್ರು ಡಿಸೈಡ್ ಮಾಡ್ತಾರೆ ಅಷ್ಟೇ. ನೀವು ಮಯೂರ್, ನಾನು ನಿಮ್ಗೆ ಹೇಳ್ತೀನಿ, ಯಾವುದೋ ಒಂದು ಸಿನಿಮಾನ ಕ್ರಿಟಿಕ್ ಮಾಡಿರ್ತೀರ. ಕ್ರಿಟಿಕ್ ಅಂದರೆ ಲೈಕ್ ಇಟ್ಸ್ ನಾನು ಇನ್ ದ ಸೆನ್ಸ್ ನೀವು ಹೀಗೆ ಅಂತಲ್ಲ, ಅಟ್ಲೀಸ್ಟ್ ನಿಮ್ಮ ಬಳಗಕ್ಕಾರೋ ಹಂಚ್ಕೊಂಡಿರ್ತೀರ ಈ ಸಿನಿಮಾ. ಬಟ್ ಸಡನ್ನಾಗಿ ಆ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಅದೇ ತುಂಬ ಇರ್ತವೆ. ಕೆಲವೊಂದು ಸಲ ಈಗ ನಾನು ಬಹುಶಃ ತಪ್ಪಾಗಿ ನೋಡಿರ್ಬೋದೇನೋ, ಬಹುಶಃ ಜನಕ್ಕೆ ಇಷ್ಟ ಏನೋ ಇರ್ಬೋದಲ್ವಾ ಅಂತ ನಿಮ್ಮ ನಿರ್ಧಾರನ ಚೇಂಜ್ ಮಾಡ್ಕೊಂಡಿದ್ದಿದೆಯಾ? ಇಟ್ಸ್ ಅ ವೆರಿ ಗುಡ್ ಕ್ವಶನ್ ಆ್ಯಕ್ಚುಲಿ. ಬಟ್ ನನಗೆ ಬಹುತೇಕ ಜಾಸ್ತಿ 99% ಉಲ್ಟಾ ಆಗುತ್ತೆ. ಅಂದರೆ ನಾನು ಇಷ್ಟಪಟ್ಟಿರೋದನ್ನು ದಿ ಕ್ರಿಟಿಕ್ಸ್ ಇದೇನು ಗೊತ್ತಾ ನಾಗ್, ಈಗ ಲಗಾನ್ ಸಿನಿಮಾ ತೊಗೊಳ್ಳೋಣ, ನಂಗೆ ಈಗಲೂ ನೆನಪಿದೆ 2001 ಲಗಾನ್ ಸಿನಿಮಾ ರಿಲೀಸ್ ಆಯಿತು. ಇಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಇನ್ ಇಂಡಿಯನ್ ಸಿನಿಮಾ. ಸೊ ನಿನಗೆ 3.5 ಸ್ಟಾರ್ ರೇಟಿಂಗ್ ಕೊಟ್ಟಿದ್ರು ಆ ಟೈಮಲ್ಲಿ. ಸೊ ಕ್ರಿಟಿಕ್ಸು ಅಲ್ಲಿ ಇಟ್ ಕುಡ್ ಹ್ಯಾವ್ ಬೀನ್ ಬೆಟರ್ ಅನ್ನೋ ಲೈನ್ ಈಗಲೂ ನಂಗೆ ಓದಿದ್ದು ನೆನಪಿದೆ. ನಾ ಹೇಳೋದು ಲಗಾನ್ ಅಂತ ಸಿನಿಮಾಗೇನೆ ನೀನು 3.5 ಸ್ಟಾರ್ ಕೊಟ್ಬಿಟ್ಟು ಇಟ್ ಕುಡ್ ಹ್ಯಾವ್ ಬೀನ್ ಬೆಟರ್ ಅಂತ ಬರೆದಿದ್ದಾರೆ. ಅದೇ ಕೆಲವೊಂದು ಇನ್ನೊಂದು ಯಾವುದೋ ಸಮ್ ರಿಯಲಿ ಪೀಪಲ್ ವುಡಂಟ್ ಈವನ್ ಹ್ಯಾವ್ ನೋಟಿಸ್ ದಟ್ ಫಿಲಮ್, ಅದಕ್ಕೆ ಇವ್ರು 4.5 ಸ್ಟಾರ್ ಕೊಟ್ಟಿರ್ತಾರೆ. ಸೊ ದಟ್ ಡೇ ಬಿಫೋರ್ ಎಂಟ್ರಿಂಗ್ ನಾನು ಆ ಸ್ಕೂಲ್ ಡೇಸಲ್ಲಿ ಇರ್ಬೇಕಾದ್ರೆ ನಂಗೆ ಅನ್ನಿಸ್ತು ಕ್ರಿಟಿಕ್ಸ್ ಇಸ್ ಸಮಥಿಂಗ್ ಐ ಕೆನಾಟ್ ಬ್ಯಾಂಕ್ ಆನ್ ಕ್ರಿಟಿಕ್ಸ್ ಆ್ಯಂಡ್ ಗೋ ಟು ಫಿಲಮ್. ಮುಂಚೆ ಈಗಲಾದ್ರೂ ಅದು ಅವ್ರದ್ದು ಒಂದು ವೈಯಕ್ತಿಕ ಇದಷ್ಟೇ. ಅದೇ ಕ್ರಿಟಿಕ್ಸ್ ಇಸ್ ಆಲ್ಸೋ ಅದು ದಟ್ ಪರ್ಸನ್ಸ್ ಒಪಿನಿಯನ್, ಇಟ್ ಕೆನಾಟ್ ಬಿ ಜನರಲ್ಸ್ ಒಪಿನಿಯನ್, ರೈಟ್? ಐ ಸೆಡ್ ಇಟ್ ಈಸ್ ಅಪ್ ಟು ಯು ಹೌ ಯು ವಾಚ್ ದ ಫಿಲ್ಮ್. ನನಗೆ ಇಷ್ಟ ಆಗೋದು ಇವನಿಗೆ ಇಷ್ಟ ಆಗದೆ ಇರ್ಬೋದು, ಇಟ್ ಈಸ್ ಇಂಡಿವಿಜುವಲಿಸ್ಟಿಕ್ ಒಪಿನಿಯನ್. ಬಟ್ ಹ್ಯಾವಿಂಗ್ ಸೆಡ್ ದಟ್ ಕ್ರಿಟಿಕ್ಸ್ ನೋಡಿಕೊಂಡು ನಾನೊಂದು ಇಟ್ ಡಸ್ ಮ್ಯಾಟರ್ ಟು ಅನ್ ಎಕ್ಸ್ಟೆಂಟ್ ಅದ್ರ ಬಗ್ಗೆ. ಬಟ್ ಒಂದು ನನಗೆ ಅನ್ಸುತ್ತೆ ಕ್ರಿಟಿಕ್ಸ್ಗೆ ನಮ್ಮ ಭಾಷೆ ಇನ್ನೆಲ್ಲರ ಸಂಸ್ಕೃತಿ ಗೊತ್ತಿದ್ರೆ ಚಂದ ಅಂತ ಅಷ್ಟೆ. ಅದು ಯಾವಾಗ ಸ್ವಲ್ಪ ಓದು ಅಂತ ಹೇಳ್ತಾರಲ್ಲ, ಅದು ಭಾಷೆ ಓದು ಇರಬೇಕಾಗತ್ತೆ. ಆವಾಗ
ಅದು ಇನ್ನ ಚೆನ್ನಾಗಿ ಈಗ ಆಮೇಲೆ ಅನ್ಬಯಾಸ್ಡ್ ಒಪಿನಿಯನ್ ಕೊಡೋರು ಕ್ರಿಟಿಕ್ಸ್ ಆಗಿರ್ಬೇಕು ಬಯಸ್ ಪ್ರಕಾರ. ಅದು ಪ್ರಿಯಾಕ್ಯುಪೈಡ್ ಅಂತ ಹಂಗೆ ತುಂಬಾ ಇರ್ಬಾರ್ದು. ನಿನಗೆ ಒಂದೇನ್ ಗೊತ್ತಾ, ಎಲ್ಲಾ ಕ್ರಿಟಿಕ್ಸ್ ದೇ ಥಿಂಕ್ ದೇ ಆರ್ ವೆರಿ ಇಂಟೆಲೆಕ್ಚುಯಲ್, ನಾನೇನೋ ತುಂಬಾ ಮೇಧಾವಿ ಅನ್ನೋ ತರ ಅಂತ ಅನ್ಕೊಂಡು ಇದನ್ನ ಓಪನ್ ಆಗಿ ಹೇಳ್ತೀನಿ, ಹಂಗೇ ಹಾಕೊಂಡು ಬರೆಯಕ್ ಹೋಗ್ತಾರೆ ಅಥವಾ ಬರೀತಾರೆ ಅಥವಾ ಏನೋ ಮಾಡ್ತಾರೆ. ಹಾಗಂತ ಮೀಡಿಯಾ ಕ್ರಿಟಿನೋ ಅದು ಒಂದಿದೆ, ಕೆಲವರು ತುಂಬಾ ಮೀಡಿಯಾ ಕ್ರಿಟಿನೋ ಅಮೇಝಿಂಗ್ ಫಿಲಮ್ ಅಂತ ಹೇಳ್ತಾರೆ, ಅದು ನೋಡ್ಕೊಂಡು ನಾನು ಹೋದ್ರೆ ಅಲ್ಲಿ ಏನು ಬದನೆಕಾಯಿ ಏನೂ ಇರಲ್ಲ, ಸುಮ್ಮನೆ ಅಲ್ಲಿ ಬೇಜಾರು ಮಾಡ್ಕೊಂಡು ಬಂದಿದ್ದೀನಿ ಥಿಯೇಟರ್ ಹೊರಗಡೆ. ಸೊ ಐ ಫೀಲ್ ಲೈಕ್ ಯು ವಾಚ್ ದ ಟ್ರೈಲರ್, ಐ ವಿಲ್ ವಾಚ್ ದ ಟ್ರೈಲರ್, ಇಫ್ ದ ಟ್ರೈಲರ್ ಇಸ್ ಅಪೀಲಿಂಗ್ ಟು ಮಿ ಐ ವಿಲ್ ಗೋ ಅಂಡ್ ವಾಚ್ ದ ಫಿಲ್ಮ್. ಸಿಂಪಲ್ ಸ್ಟ್ರೈಟ್ ಮಾಡಿಲ್, ಬೇರೆ ಯಾರ ಮಾತನ್ನು ಕೇಳಿದಿರ. ಈಗ ನಾನು ಜೆರಾಕ್ಸು ಈ ಇಂಟರ್ವ್ಯೂ ಬರಬೇಕು ಅನ್ನೋದಕ್ಕೋಸ್ಕರ ನೋಡಲಿಲ್ಲ, ಇವನ್ ಅದರ್ವೈಸ್ ಆಲ್ಸೋ ಐ ವುಡ್ ಹ್ಯಾವ್ ವಾಚ್ಡ್ ಇಟ್ ಕೂಡ. ಸರಿ ನೋಡೋಣ, ಒಂದು ಎಪಿಸೋಡ್ ನೋಡೋಣ ಅನ್ನೋ ಮೈಂಡ್ ಸೆಟ್ಟಲ್ಲಿ ನೋಡಿದೆ. ಆ ಒಂದು ಎಪಿಸೋಡ್ ನೋಡ್ತಾ 2ನೇ ಎಪಿಸೋಡ್ಗೆ ಹೋಯ್ತು, 2ನೇ ಎಪಿಸೋಡ್ 6 ಹಾಗೆ ಒಟ್ಟಿಗೆ ನೋಡ್ಬಿಟ್ಟು ನನಗೇನು ಯಾರಾದರೂ ಶ್ರೀನಿಧಿನೂ ಹೇಳಿರಲಿಲ್ಲ, ನಾಗಭೂಷಣ್ ಅವರಿಲ್ಲ, ಯಾರು ಹೇಳಿಲ್ಲ, ಇಷ್ಟ ಆದರೆ ಒಂದು ಸ್ಟೋರಿ ಹಾಕಿ ಅಂತಲೂ ಹೇಳಿಲ್ಲ. ನನಗೆ ವೈಯಕ್ತಿಕವಾಗಿ ತುಂಬ ಇಷ್ಟ ಆಯಿತು. ನಾನು ತಕ್ಷಣ ಹೋದೆ, ಸೂಪರ್ಬ್, ಲಾಸ್ಟ್ ಎಪಿಸೋಡ್ ವಾಸ್ ಹಿಲೇರಿಯಸ್ ಅಂತಂದ್ಬಿಟ್ಟು ನಾನು ಹಾಕ್ತೆ. ದಿಸ್ ಇಸ್ ಹೌ ಐ ವಾಚ್ ಸಿನಿಮಾ, ದಿಸ್ ಇಸ್ ಹೌ ಐ ಕನ್ಸ್ಯೂಮ್ ಸಿನಿಮಾ. ಜನನೂ ಹಾಗೆ. ಬಟ್ ಕ್ರಿಟಿಕ್ಸೂ ಬೇಕು ಅಟ್ಲೀಸ್ಟ್. ಈಗ ಹೇಳಿದ್ನಲ್ಲ, ಅಟ್ಲೀಸ್ಟ್ ನಾವು ಎಲ್ಲಿ ಇಂಪ್ರೂವ್ ಮಾಡಬೇಕು ಅನ್ನೋದನ್ನ ಯಾವ ರೀತಿ ಅಥವಾ ವೆರಿ ವ್ಯಾಲಿಡ್ ಪಾಯಿಂಟ್. ನೀನು ಅದು ಬೇಕದು ಕ್ರಿಟಿಕ್ಸ್ ಹೇಳಂಗಿದ್ರೆ ನೀನು ದೇರ್ ಶುಡ್ ಬಿ ಎ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್ ಟು ದಿ ಮೇಕರ್ಸ್. ಈಗ ಮೊನ್ನೆ ಏನಾಯ್ತು ಗೊತ್ತಾ, ಶ್ರೀನಿಧಿಗೆ ಹೇಳಿದೆ ನಾನು ಫೋನ್ ಮಾಡಿ, ಶ್ರೀನಿಧಿ ಯಾರೋ ಏನೋ ಬರ್ದಿದ್ದಾರೆ, ಇದು ಚೆನ್ನಾಗಿತ್ತು ಆದರೆ ಇಲ್ಲಿ ಹಂಗೆ ಮಾಡ್ಬೋದಾಗಿತ್ತು, ಇದು ಹಿಂಗೆ ಮಾಡ್ಬೋದಾಗಿತ್ತು, ಹಂಗೆ ಹಿಂಗೆ ಅಂತ ಬರ್ದ. ನಂಗೆ ಶ್ರೀನಿಧಿಯವ್ರು ಗೊತ್ತು, ಅದಕ್ಕೆ ಅದಕ್ಕೆ ಅವನೊಬ್ಬ ಇನ್ನೇನೋ ಹಾಕಿದ, ಗುರು ಇದನ್ನೆಲ್ಲ ಇಲ್ಲ ಹಾಗೆ ಎಲ್ಲ ಶ್ರೀನಿಧಿಯವ್ರು ನಂಗೆ ಗೊತ್ತು, ಅದಕ್ಕೆ ಹೇಳ್ತಾ ಇದ್ದೀನಿ ಅಂತ. ಶ್ರೀನಿಧಿ ನಿಂಗೆ ಗೊತ್ತಿದ್ರೆ ಇನ್ನು ಫೋನ್ ಮಾಡಿ ಹೇಳು, ಅಲ್ಲಿರೋದನ್ನ ಒಳ್ಳೇದನ್ನ ಬರೆದು ಹಾಕಿ ಅಲ್ವಾ, ನಂಗೆ ನೋಡಿ ಆ್ಯಕ್ಚುಲಿ ಒಂದು ಒಳ್ಳೆ ಅಟೆಂಪ್ಟು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಿನಗೆ ಗೊತ್ತಿದ್ರೆ ಪರ್ಸ್ನಲ್ಲಾಗಿ ಫೋನ್ ಮಾಡಿ ಹೇಳಿ ನೀನು, ಹಿಂಗೆ ಅಂತ ಅಲ್ವಾ, ಆ್ಯಕ್ಚುಲಿ ನಂಗೆ ಹಿಂಗೆ ಅನ್ನಿಸ್ತು, ಹಿಂಗೂ ಮಾಡ್ಬೋಯ್ತಲ್ವಾ ಅಂತ ಅನಿಸಿತ್ತು ಅಂತ ಹೇಳು. ಅಟ್ಲೀಸ್ಟ್ ಅವಾಗ ಅವ್ನಿಗೆ ಹೌದಲ್ವಾ ಅಂತ ಅದು ಒಂದು ಡಿಸ್ಕಷನ್ ಥರ ಆಗುತ್ತೆ. ಸುಮ್ಮನೆ ಇದು ನನಗೆ ಹಂಗೆ ಅನಿಸಿತ್ತು, ಇದು ಹಿಂಗೂ ಮಾಡ್ಬೋದಾಯ್ತು ಅಂತ ಪ್ರತಿಯೊಬ್ಬರಿಗೂ ಅನಿಸುತ್ತೆ. ಎನಿವೆ, ಹೌ ವಾಸ್ ದ ಎಕ್ಸ್ಪೀರಿಯನ್ಸ್ ಕಮಿಂಗ್ ಟು ದ ಶೋ? ಸೂಪರ್ ಆಗಿತ್ತು. ಅಂದರೆ ಜೆರಾಕ್ಸ್ ಬಗ್ಗೆ ಮಾತಾಡೋದಕ್ಕೆ ಜೆರಾಕ್ಸ್ ತಂಡದಿಂದ, ಜೆರಾಕ್ಸ್ ತಂಡದ ನಾಯಕ ನಟರು, ಜೆರಾಕ್ಸ್ ತಂಡದ ನಾಯಕಿ, ಜೆರಾಕ್ಸ್ನ ಬರಹಗಾರ, ನಿರ್ದೇಶಕರು, ಜೆರಾಕ್ಸ್ನ ಆಲ್ರೆಡಿ ನೋಡಿರುವಂತಹ ಪ್ರೇಕ್ಷಕರ ಜೊತೆ ಜೆರಾಕ್ಸ್ ಚಿತ್ರದ ಜೆರಾಕ್ಸ್ ಸರಣಿಯ ಒಂದಿಷ್ಟು BTSಗಳ ಬಗ್ಗೆ ಆ್ಯಂಡ್ ಮನಸ್ಸಿನ ಭಾವನೆಗಳನ್ನು ಹಂಚ್ಕೊಂಡಿದ್ದು ಜೆರಾಕ್ಸ್ ನೋಡಿದಷ್ಟೇ ಖುಷಿ ಆಯಿತು, ಜೆರಾಕ್ಸ್ ಮಾಡಿದಷ್ಟೇ ಖುಷಿ ಆಯಿತು. ಈ ಇವರು ವಾಕ್ಯದಲ್ಲಿ ಹೇಳಿದ್ರಲ್ಲಿ ಎಷ್ಟು ಜೆರಾಕ್ಸ್ ಇದೆ ಅಂತ ಹೇಳಿದವ್ರಿಗೆ ನಿಮಗೆ ಒಂದು ಕಚ್ಚಾ ಮ್ಯಾಂಗೋ ಫ್ರೀ. ಪ್ರಕಾಶ್ ಅಂಡ್ ತಾಯ್ತಾ ಮತ್ತೆ ಜೆರಾಕ್ಸ್ ಅಂಗಡಿಲಿರೋ ಆ ಪರ್ಟಿಕ್ಯುಲರ್ ಜೆರಾಕ್ಸ್ ಮಷಿನ್ ಫ್ರೀ. ನೋಡಿ, ನೀವು ಜೆರಾಕ್ಸ್ ಮಾಡ್ಕೋಬೇಕು ಅಂತಾರೆ ಉಮಾ ಥಿಯೇಟರ್ ಎದುರುಗಡೆ ಇರುವಂತ ಜೆರಾಕ್ಸ್ ಅಂಗಡಿಗೆ ಹೋಗಿ. ಹೇಳಿ ಪಾಯಲ್ ಚೆಂಗಪ್ಪ ಅವರೇ. ಎಸ್ ಸರ್, ತುಂಬಾ ಎಂಜಾಯ್ ಮಾಡಿದೆ, ಖುಷಿ ಆಯ್ತು ನಿಮ್ಮನ್ನ ಮೀಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸೇಮ್ ಹಿಯರ್. ಫಸ್ಟ್ ಟೈಮ್ ಬರ್ತಾ ಇರೋದು ನಾನು, ತುಂಬಾ ಖುಷಿ ಆಯ್ತು ಸರ್. ಇದೇ ರೀತಿ ತುಂಬಾ ಚೆನ್ನಾಗಿ ಇನ್ನ ಪಾತ್ರಗಳು ಮಾಡಿ, ಥ್ಯಾಂಕ್ ಯು. ಮದನ ಮಂದಾರ PK ತರ ಇನ್ನ ಜಾಸ್ತಿ ಹೆಚ್ಚಾಗಿ ಎಷ್ಟು ಮಾಡಿ. And congratulations on all the work you have been doing. Thank you so much. Mr. Nags, ಇಷ್ಟು ವರ್ಷ ಆದ್ಮೇಲೆ ಆದರೂ ಕರೆದ್ರಲ್ಲ ಮಯೂರ್, ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಏನು ಗೊತ್ತಾ, ಇದು ಮಯೂರ ಗೋಲ್ಡ್ ಕ್ಲಾಸು, ಸ್ವಲ್ಪ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾ ಇದೆ ಗೊತ್ತಾ, ಹಂಗಾಗಿ ಸ್ವಲ್ಪ ರೀಚ್ ಮಾಡಕ್ ಆಗಿರ್ಲಿಲ್ಲ. ಸೊ ಕೊನೆಗೆ ಮಾಡಿಸ್ತೀವಿ ಅಂತ ಸೊ ಈ ಶೋಕ್ ಬಂದಿರೋದು, ಸೊ ಅಷ್ಟು ಖುಷಿ ಇದೆ, ಆತ್ಮಾನಂದ, ಹೃದಯ ತುಂಬಿ ಬರ್ತಾ ಇದೆ. I've always admired his acting. I've written scripts thinking about him. Unfortunately, we have not worked actually. ಮಾಡ್ಬಿಡಿ, ಈ ಶೋ ಇಂದನೇ ಸ್ಟಾರ್ಟ್ ಆಗಿದೆ. No, ಅದು ಆಗ್ಬೇಕಾಗಿತ್ತು, ಕಂಕಣ ಕೂಡಿ ಬಂದಾಗ ಆಗ್ಬೇಕಾಗಿತ್ತು, ಆಗ್ಲಿಲ್ಲ ಅಷ್ಟೇ. But anyway, from KEB days ಇಂದ ಅಂತ ಹೇಳಿದ್ನಲ್ಲ, I've always, there is a humor and that side of humor ಇದೆಯಲ್ಲ, ಅದು it is always, and ಈ ಸ್ಕ್ರೀನ್ ಮೇಲೆ ಬಂದಾಗ ನಗು ಬರುತ್ತೆ, ಒಂಥರ ಮಜಾ ಇರುತ್ತೆ. ಸೊ ಎಲ್ಲರದ್ದು ಕೂಡ ಅದೇ ರೀತಿ. ಆ್ಯಂಡ್ ಬ್ಲಿಂಕ್ ಸಿನಿಮಾ ನಂಗೆ ತುಂಬ ಇಷ್ಟವಾದಂಥ ಸಿನಿಮಾ, ಜೆರಾಕ್ಸು ಕೂಡ ತುಂಬ ಇಷ್ಟ. ಥ್ಯಾಂಕ್ ಯು. ಸೊ ನೆಕ್ಸ್ಟು ವಿಡಿಯೋ ಕೂಡ ಬರ್ತಿದೆ, ಸೊ ಅದಕ್ಕೂ ಕೂಡ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಆ್ಯಂಡ್ ಜೆರಾಕ್ಸ್ ಆಲ್ರೆಡಿ ಏಪ್ರಿಲ್ 24ನೇ ತಾರೀಕು, ಎಂಥ ದಿವಸ ಅದು ಬೇರೆ, ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ದಿನ ಈ ಒಂದು ಸೀರೀಸ್ ಬಂದಿದ್ದು ಕೂಡ. ಸೊ ZEE5 ಸ್ಟ್ರೀಮ್ ಆಗ್ತಾ ಇದೆ. ಸೊ 6 ಎಪಿಸೋಡ್ ಇದೆ. ಸೊ ಇಟ್ ಈಸ್ ಲೆಸರ್ ದೆನ್ 2 hours ಇನ್ ಫ್ಯಾಕ್ಟ್ ಅಲ್ಲ. ಸೊ ಇಟ್ ಈಸ್ ಆ್ಯಸ್ ಗುಡ್ ಆಸ್ ಅ ಫಿಲ್ಮ್ ಲೆಂತ್. ಸೊ ಈಗಲೇ ಹೋಗಿ ಆ್ಯಂಡ್ ನೋಡಿ. ಸೊ ನಿಮ್ಮ ಅಭಿಪ್ರಾಯನ ಕ್ರಿಟಿಕ್ಸ್ ಬಗ್ಗೆ ಎಷ್ಟೊಂದು ಮಾತಾಡಿದ್ದೀವಿ, ಇಷ್ಟ ಆದಲ್ಲಿ ಶೇರ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡೈರೆಕ್ಟಾಗಿ ಶ್ರೀನಿಧಿಗೆ DM ಮಾಡಿ.
ಟ್ವೀಟ್ ಮಾಡಿದ್ರೆ ಓಕೆ ನಾ ರಿಪ್ಲೈ ಮಾಡ್ತೀನಿ. ಓಕೆ, ಆನ್ ದ್ಯಾಟ್ ನೋಟ್ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀವಿ. ಇನ್ನೊಬ್ರ ಜೊತೆ ಮಾತುಕತೆ, ಇನ್ನೊಬ್ರ ಜೊತೆ ಒಂದು ಪಾಡ್ಕಾಸ್ಟ್. ಮತ್ತೆ ಮುಂದಿನ ಸಂಚಿಕೆ ಸಿಗ್ತೀವಿ. ಟಿಲ್ ದೆನ್ ಸೈನಿಂಗ್ ಆಫ್ ನಮ್ ಸ್ಟೈಲ್ ಅಲ್ಲಿ 3, 2, 1. ನಮಸ್ಕಾರ ಗುರು.